ಬರಬೇಕು ಅಂತ ಕೇಳಿಕೊಳ್ತೇನೆ. ಹಾಗೆ ನಮ್ಮ ಶಾಲಾ ಹಿರಿಯ ಶಿಕ್ಷಕಿಯರು, ಹಿರಿಯ ಶಿಕ್ಷಕಿ, ಹಾಗೆ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯತಿಯ ಸದಸ್ಯರುಗಳು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಇವರಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ STMC ಅಧ್ಯಕ್ಷರು ಶ್ರೀಯುತ ರಮೇಶ್ ಕುಮಾರ್ ಅವರು, ರಮೇಶ್ ಬಂದರ್ ಅವರು, ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಶಾಲಾ ವಿದ್ಯಾರ್ಥಿ ನಾಯಕಿ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಇವರಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ನಾವು ನಾಡಗೀತೆಯ ಮೂಲಕ ಪ್ರಾರಂಭಿಸಲಿದ್ದೇವೆ. ನಮ್ಮ ಶಾಲಾ ವಿದ್ಯಾರ್ಥಿನಿಯರು ನಾಡಗೀತೆಯನ್ನ ಹಾಡಲಿದ್ದಾರೆ. ನಮ್ಮ ದೇಶ ರೈತರ ನಾಡು. ಇಲ್ಲಿ ನಾವು ನಮ್ಮ ದೇಶ ಯಾಕೆ ಇನ್ನೂ ಕೂಡ ಸದೃಢವಾಗಿದೆ ಅಂತ ಹೇಳಿದ್ರೆ 50%ಕ್ಕಿಂತಲೂ ಹೆಚ್ಚಿನ ಜನ ನಾವು ಕೃಷಿಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ನಮ್ಮೆಲ್ಲ ಪೋಷಕರು ಕೂಡ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಕೃಷಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದೇವೆ. ಹಾಗಾಗಿ ಇದು ಬಹಳ ಪ್ರಮುಖ ಘಟ್ಟ ಅಥವಾ ಅತ್ಯಮೂಲ್ಯ ಅಂಶ ಅಂತೇಳಿ ನಾವು ಅಂದ್ಕೊಳ್ತೇವೆ. ಹಾಗಾಗಿ ನಮ್ಮ ವಿದ್ಯಾರ್ಥಿನಿಯರು ಎಲ್ಲ ದೇಶದ ಎಲ್ಲ ರೈತರಿಗೆ ಗೌರವಾರ್ಪಣೆಯನ್ನ ಸಲ್ಲಿಸುವುದಕ್ಕಾಗಿ ರೈತ ಗೀತೆಯನ್ನ ಹಾಡಬೇಕಿದ್ದಾರೆ. ನೇಗಿಲ ಹಿಡಿದ ಹೊಲದಳು ಹಾಡುತ್ತ
ಸುಶ್ರಾವ್ಯವಾಗಿ ರೈತ ಗೀತೆಯನ್ನು ಹಾಡಿದಂಥ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ನಮಗಿದೊಂದು ಸುಸಂದರ್ಭ ಅಂತ ನಾವು ಹೇಳಬೇಕು. ಯಾಕಂತ ಹೇಳಿದ್ರೆ ನಾವು ನಿರ್ಮಾಣದ ಹಂತದಲ್ಲಿರ್ತಕ್ಕಂತಹ ಶಾಲಾ ಸಭಾಭವನ ಮತ್ತು ಭೋಜನಾಲಯದಲ್ಲಿ ನಾವಿದು ನಮ್ಮ ಮೂರನೇ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸೊ ಆಗಮಿಸಿದಂತಹ ಸರ್ವರನ್ನ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದಾರೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಯುತ ಶಿವಶಂಕರ್ ಭಟ್ ಸರ್. ಸರ್ವರಿಗೂ ಅಪರಾಹ್ನದ ಶುಭ ನಮನಗಳು. ಕರ್ನಾಟಕ ಸರ್ಕಾರ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಾಗೂ ಪಂಚಾಯತ್ ಅಭಿವೃದ್ಧಿ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಮೂಲಕವಾಗಿ 2022-23 ಲೆಕ್ಕ ಪರಿಶೋಧನಾ ಅಂತಿಮ ಘಟ್ಟಕ್ಕೆ ನಾವು ಬರ್ತಾ ಇದ್ದೇವೆ. ಮಾನ್ಯ ಮೇಡಮ್ ಅವರು ಆಗಮಿಸಿದ್ದಾರೆ. ಇದೊಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮ ನಮ್ಮ ಶಾಲಾ ಮಟ್ಟದಲ್ಲಿ ಕಳೆದ ವರ್ಷ ಇದೆ. ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಪ್ರತಿ ವರ್ಷ ನಡೆಯುತ್ತದೆ ಲೆಕ್ಕ ಪರಿಶೋಧನೆ ಎಂಬುದು. ಈ ಒಂದು ಹಿನ್ನೆಲೆಯಲ್ಲಿ ಅತ್ಯಂತ ಗ್ರಾಮಾಂತರ ಪ್ರದೇಶದ ಶಾಲೆ ಅಂತ ಹೇಳಿ ನಮ್ಮದು ಪರಿಗಣಿಸಲ್ಪಟ್ಟಿದೆ. ಹಾಗೆ ಅಂತ ಹೇಳಿ ನಾವು ಗುಣಾತ್ಮಕ ಶಿಕ್ಷಣವನ್ನು ಕೊಡತಕ್ಕದ್ದು ನಮ್ಮ ಮೂಲ ಉದ್ದೇಶವಾಗಿದೆ. ನಮ್ಮ ಏನು ಹೇಳ್ತಾ ಇದೆ, ಎಜುಕೇಶನ್ ಟುವರ್ಡ್ಸ್ ಕಮ್ಯುನಿಟಿ. ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ಅತ್ಯಂತ ಕ್ರಿಯಾಶೀಲ ಅಧಿಕಾರಿ ಎನಿಸಿಕೊಂಡಂತಹ ಶಿಶು ಅಭಿವೃದ್ಧಿ ಮತ್ತು ಯೋಜನಾ ಅಧಿಕಾರಿಯಾಗಿರ್ತಕ್ಕಂಥ ಶ್ರೀಮತಿ ಪ್ರಿಯಾ ಆಗ್ನೆಸ್ ಅವರು ಆಗಮಿಸಿದ್ದಾರೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ಸಾಗಿ ಮುನ್ನಡೆಸ್ತಾ ಇದ್ದಾರೆ. ಅವರನ್ನು ನಾನು ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. 3 ದಿನಗಳ ಕಾಲ 4, 5, 6 ವರದಿಯಲ್ಲಿ ಮಂಡನೆ ಮಾಡ್ತಾರೆ ಅವರು. 3 ದಿನಗಳ ಕಾಲ ಲೆಕ್ಕ ಪರಿಶೋಧನೆ ನಡೆದಿದೆ. ಈ ಒಂದು ಕಾರ್ಯಕ್ರಮದ ಅಂತಿಮ ಘಟ್ಟದಲ್ಲಿ ನಾವಿದ್ದೇವೆ. ಇದರ ವ್ಯವಸ್ಥಾಪಕರು, ಇದರ ನೋಡಲ್ ಅಂತ ಎನಿಸಿಕೊಂಡವರು ಹರೀಶ್ ಜಿ ಅವರು ಆಗಮಿಸಿದ್ದಾರೆ. ಅವರು ಸಮಗ್ರವಾದಂತಹ ಒಂದು ಮಾಹಿತಿ ತಮಗೆ ನೀಡ್ತಾ ಇದ್ದಾರೆ. ಅವರನ್ನು ನಾನು ಅತ್ಯಂತ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ಸ್ಥಳೀಯ ಸಂಸ್ಥೆ ಅಂದರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ನಮ್ಮ ಶಾಲೆ ಬರ್ತದೆ. ಈ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರತಕ್ಕಂತಹ ಈ ಗ್ರಾಮ ಪಂಚಾಯತಿನ ನಮ್ಮದೇ ಪೋಷಕರು, ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯ ಉಪಾಧ್ಯಕ್ಷರು, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಮತಿ ಶ್ವೇತಾ ಪರಮೇಶ್ವರ್ ಇದ್ದಾರೆ. ತಮ್ಮನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ಒಂದು ಶಾಲೆ ಮುನ್ನಡೆಯಬೇಕಾದ್ರೆ, ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ, ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆಯಬೇಕಾದ್ರೆ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಬಹಳ ಅತ್ಯಗತ್ಯ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರು ಇವತ್ತು ನೂತನ ಸಮಿತಿ 3 ಗಂಟೆಯ ಮೇಲೆ ಆಯ್ಕೆ ಆಗ್ತದೆ. ಪ್ರಸ್ತುತ ಇರತಕ್ಕಂಥ ಅಧ್ಯಕ್ಷರಾದ ಶ್ರೀ ರಮೇಶ್ ಬಂಗೇರ್ ಅವರು ಇದ್ದಾರೆ. ತಮ್ಮನ್ನು ಅತ್ಯಂತ ಗೌರವದಿಂದ ಸ್ವಾಗತಿಸ್ತಾ ಇದ್ದಾರೆ. ನಮ್ಮದೇ ಪೋಷಕರು, ನಮ್ಮ ಸಂಸ್ಥೆಗೆ ಬಹಳಷ್ಟು ಪ್ರೋತ್ಸಾಹ ಕೊಡತಕ್ಕಂತಹ ಪರಮೇಶ್ವರ್ ಇದ್ದಾರೆ. ನಮ್ಮ ಸಂಸ್ಥೆಯ ಮೇಲೆ ಅಪಾರವಾದಂತಹ ಗೌರವವನ್ನು ಇಟ್ಟುಕೊಂಡಂತಹ ಶ್ರೀ ಪರಮೇಶ್ವರರು, ಗ್ರಾಮ ಪಂಚಾಯತ್ ಸದಸ್ಯರು, ತಮ್ಮನ್ನು ಅತ್ಯಂತ ಹೃದಯ ಸ್ಪರ್ಶಿಯಾಗಿ ಸ್ವಾಗತಿಸ್ತಾ ಇದ್ದಾರೆ. ಇನ್ನು ನಮ್ಮ ಶಾಲೆಯ ಹಿರಿಯ ಶಿಕ್ಷಕಿ ಶ್ರೀಮತಿ ನಳಿನಿ ಕುಮಾರಿ ಅವರಿದ್ದಾರೆ. ನನ್ನ ಎಲ್ಲ ಕೆಲಸ ಕಾರ್ಯಗಳಿಗೆ ಎಲ್ಲ ಶಿಕ್ಷಕರು ಕೈ ಜೋಡಿಸ್ತಾ ಇದ್ದಾರೆ. ಇವರನ್ನು, ನಳಿನಿ ಕುಮಾರಿ ಅವರನ್ನು ನಾನು ಅತ್ಯಂತ ಗೌರವಿತವಾಗಿ ಸ್ವಾಗತಿಸ್ತಾ ಇದ್ದೇನೆ. ಒಂದು ಸಂಸ್ಥೆಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ ನಮ್ಮ ದೇಶಕ್ಕೆ ಎಷ್ಟು ಅಗತ್ಯವೋ, ಒಂದು ಸಂಸ್ಥೆಗೆ ಅದೇ ಮಾದರಿಯ ಪ್ರಜಾಪ್ರಭುತ್ವ ವ್ಯವಸ್ಥೆ ನಮ್ಮಲ್ಲಿದೆ, ವಿದ್ಯಾರ್ಥಿ ಸರ್ಕಾರ.
ಚುನಾವಣೆಗಳ ಮೂಲಕ ಆಯ್ಕೆಯಾದಂತಹ ಆ ನಿಟ್ಟಿನಲ್ಲಿ 8ನೇ ತರಗತಿಯ ಕೃತಿ ಶಾಲೆಯ ನಮ್ಮ ಶಾಲಾ ವಿದ್ಯಾರ್ಥಿ ನಾಯಕಿಯಾಗಿದ್ದಾಳೆ. ಅವಳನ್ನು ಅತ್ಯಂತ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯ ಸರ್ವ ಸದಸ್ಯರು ನಮ್ಮಲ್ಲಿ ಇವತ್ತು ಉಪಸ್ಥಿತರಿದ್ದಾರೆ. ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಆಗಮಿಸಿದಂತಹ ಎಲ್ಲ ಪೋಷಕ ಬಂಧುಗಳನ್ನು, ಗ್ರಾಮ ಪಂಚಾಯತಿನ ಸಂಘ ಸಂಸ್ಥೆಗಳ ಸದಸ್ಯರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಎಲ್ಲಕ್ಕಿಂತ ಮುಖ್ಯವಾಗಿ ಶಾಲೆ ಭೌತಿಕವಾಗಿ ಮುಂದುವರಿಬಹುದು, ಅದನ್ನು ಪೋಷಕರು ಒದಗಿಸಬಹುದು, ಜನಪ್ರತಿನಿಧಿಗಳು ಒದಗಿಸಬಹುದು, ಸರ್ಕಾರ ಒದಗಿಸಬಹುದು. ಈ ಒಂದು ಸಂಸ್ಥೆಯಲ್ಲಿ ಉತ್ತಮವಾದಂತಹ ಶಿಕ್ಷಣವನ್ನು ಕೊಡತಕ್ಕಂತಹ ಶಿಕ್ಷಕ ಸಮೂಹ ಇದೆ ಮೇಡಮ್. 7 ಮಂದಿ ಪ್ಲಸ್ ಅತಿ ಶಿಕ್ಷಕರು ಪ್ಲಸ್ LKG UKG ಆಂಗ್ಲ ಮಾಧ್ಯಮವೂ ಇದೆ ನಮ್ಮಲ್ಲಿ. ಉತ್ತಮ ವಿದ್ಯಾರ್ಹತೆಯನ್ನು ಹೊಂದಿದಂತಹ ಅನುಭವಿ ಶಿಕ್ಷಕರು ನಮ್ಮಲ್ಲಿ ಯಾವುದಕ್ಕೂ ಸಂಯತಿಸತಕ್ಕಂತಹ. ನಮ್ಮಲ್ಲಿ 9 ಗಂಟೆಗೆ ಶಾಲೆ ಆರಂಭ ಆಗ್ತದೆ ಮೇಡಮ್. ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ 28 ಮಕ್ಕಳನ್ನು ಗುರುತಿಸಿ ಅವರಿಗೆ ವಿಶೇಷ ತರಗತಿಗಳನ್ನು ನಾವು ಆಯೋಜನೆ ಮಾಡ್ತೇವೆ. ನ್ಯಾಷನಲ್ ಮೆರಿಟ್ ಸ್ಕಾಲರ್ಶಿಪ್ಪಿನ ತರಗತಿಗಳು, NMMS ತರಗತಿ ವಿಶೇಷ ತರಗತಿಗಳು ನಮ್ಮ 9 ಗಂಟೆಗೆ ಆರಂಭ ಆಗ್ತದೆ. ಇಂತಹ ಶಿಕ್ಷಕ ಸಮೂಹ ನಮ್ಮಲ್ಲಿದೆ. ಅವರೆಲ್ಲರನ್ನು ನಾನು ಗೌರವವಾಗಿ ಸ್ವಾಗತಿಸ್ತಾ ಇದ್ದೇನೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಪೋಷಕರನ್ನ ಮತ್ತೊಮ್ಮೆ 1:55 50 ಜನ ಹಾಜರಾತಿ ಹೊಂದಿದ್ದಾರೆ. ಇಲ್ಲಿ ನಮ್ಮ ವ್ಯವಸ್ಥೆ ಹೀಗೆ 1:15 1:50 2 ಗಂಟೆ ತನಕ ಹಾಜರಾತಿ. ನೀವು 2 ಗಂಟೆ ಬರ್ತೀರಿ ಅಂತ ಹೇಳಿದ್ದು, 2:15 ಅಂತ ಹೇಳಿದ್ದು, ಬಟ್ ನಾವು 2 ಗಂಟೆ ಅಂತ ಹೇಳಿದ್ದೆವು. ನೀವು ಬಂದಿದ್ದೀರಾ? ನಮ್ಮೆಲ್ಲರನ್ನು ಪೋಷಕರನ್ನು ಈ ಉತ್ತಮವಾದಂತಹ ಸಭಾಭವನ ನಿರ್ಮಾಣಕ್ಕೆ ಅವರೆಲ್ಲರೂ ಧನ ಸಹಾಯವನ್ನು ಕೊಟ್ಟಿದ್ದಾರೆ. ಅಂತಹ ಪೋಷಕರಿಂದ ನಮ್ಮಲ್ಲಿದೆ. ನಿಮ್ಮೆಲ್ಲರನ್ನು ನಾನು ಕೈಗೊಳ್ಳಿ ಸ್ವಾಗತಿಸ್ತಾ ನನ್ನ ಸ್ವಾಗತ ಮಾತಿಗೆ ಪೂರ್ಣ ವಿರಾಮ ಇದ್ದೇನೆ. ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸಿದಂತಹ ನಮ್ಮ ಶಾಲೆಯ ಬೆನ್ನೆಲುಬು ಅಂತ ಹೇಳಬಹುದು. ನಮ್ಮ ವ್ಯವಸ್ಥೆಯ ದೃಷ್ಟಿಕೋನದಿಂದ ನೋಡಿದಾಗ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಪ್ರತಿಯೊಂದು ಕೆಲಸಗಳಿಗೂ ಬೆನ್ನೆಲುಬಾಗಿ ನಿಂತುಕೊಂಡು ಈ ಶಾಲೆಯ ಅಭಿವೃದ್ಧಿಗೆ ಸಹಕರಿಸುತ್ತಿರ್ತಕ್ಕಂತಹ ನಮ್ಮ ಶಾಲಾ ಮುಖ್ಯ ಶಿಕ್ಷಕರನ್ನು ಕೂಡ ನಾನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ಶ್ರೀಮತಿ ಪ್ರಿಯಾ ಆಗ್ನೆಸ್ ಮೇಡಮ್, ಇವರಿಗೆ ನಮ್ಮ ಶಾಲಾ ಹಿರಿಯ ಶಿಕ್ಷಕಿಯವರು ಶಾಲು ಹೊದಿಸಿ ಸಲ್ಯವನ್ನು ಹೊದಿಸಿ ಹೂವನ್ನು ಕೊಡುವುದರ ಮೂಲಕ ಸ್ವಾಗತಿಸಬೇಕು ಅಂತ ಹೇಳಿ ನಾನು ಕೇಳಿಕೊಳ್ತಾ ಇದ್ದೇನೆ. ಹಾಗೆ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಸಾಮಾಜಿಕ ಪರಿಶೋಧನೆ ಮೂಡಬಿದ್ರೆ ತಾಲೂಕು ಶ್ರೀಯುತ ಹರೀಶ್ ಜಿ, ಇವರಿಗೆ ನಮ್ಮ ಶಾಲಾ ಮುಖ್ಯ ಶಿಕ್ಷಕರು ಹೂ ಮತ್ತು ಶಲ್ಯವನ್ನು ಕೊಡುವುದರ ಮೂಲಕ ಸ್ವಾಗತಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂತಹ ನಮ್ಮ ಶಾಲೆಯ SDMCಯ ಅಧ್ಯಕ್ಷರಾದಂತಹ ಶ್ರೀಯುತ ರಮೇಶ್ ಬಂಗರ್ ಸರ್, ಇವರಿಗೆ ನಾಗರಾಜ್ ಪೂಜಾರ್ ಸರ್ ಹೂವನ್ನು ಕೊಡುವುದರ ಮೂಲಕ ಸ್ವಾಗತಿಸಬೇಕು ಅಂತ ಹೇಳಿ ಕೇಳಿಕೊಡುತ್ತಾ ಇದ್ದೇನೆ. ಹಾಗೆಯೇ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಹಾಗೂ ನಮ್ಮ ಶಾಲಾ SDMC ಉಪಾಧ್ಯಕ್ಷರಾಗಿರ್ತಕ್ಕಂತಹ ಉಪಾಧ್ಯಕ್ಷರಿಗೆ ಅಚಲ ಟೀಚರ್ ಅವರು ಹೂವನ್ನು ಕೊಡುವುದರ ಮೂಲಕ ಸ್ವಾಗತಿಸಬೇಕು ಅಂತ ಹೇಳಿ ಕೇಳಿಕೊಡುತ್ತಾ ಇದ್ದೇನೆ. ಗ್ರಾಮ ಪಂಚಾಯತಿಯ ಸದಸ್ಯರಾಗಿರ್ತಕ್ಕಂಥ ಪರಮೇಶ್ವರ್ ಅವರಿಗೆ ನಮ್ಮ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾದಂತಹ ದೈಹಿಕ ಶಿಕ್ಷಣ ಶಿಕ್ಷಕರು ಹೂವನ್ನು ಕೊಡುವುದರ ಮೂಲಕ ಸ್ವಾಗತಿಸಬೇಕು ಅಂತ ಹೇಳಿ ಕೇಳಿಕೊಡುತ್ತಾ ಇದ್ದಾರೆ. ಹಾಗೆ ನಮ್ಮ ಶಾಲಾ ಹಿರಿಯ ಶಿಕ್ಷಕಿಯಾದಂತಹ ನಳಿನಿ ಕುಮಾರಿ ಅವರಿಗೆ
ಶ್ರೀಮತಿ ಅಚಲ ಶ್ಯಾಮಲಾಬ್ ಅವರು ಹೂವನ್ನು ಕೊಟ್ಟು ಸ್ವಾಗತಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದಾರೆ. ಹಾಗೆ ನಮ್ಮ ಶಾಲಾ ಮುಖ್ಯ ಶಿಕ್ಷಕರಿಗೆ ವಿದ್ಯಾರ್ಥಿ ನಾಯಕಿ ಕೃತಿ ಇವರು ಹೂವನ್ನು ಕೊಟ್ಟು ಸ್ವಾಗತಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದಾರೆ. ನಮ್ಮ ಶಾಲಾ ವಿದ್ಯಾರ್ಥಿ ನಾಯಕಿಗೆ ನಮ್ಮ ಶಾಲಾ ಶಿಕ್ಷಣ ಮಂತ್ರಿ ಆಗಿರ್ತಕ್ಕಂತಹ ದಿಶಾ ಇವರು ಹೂವನ್ನು ಕೊಡುವುದರ ಮೂಲಕ ಸ್ವಾಗತಿಸಬೇಕು ಅಂತ ಹೇಳಿ ಇವರಿಗೆ ಕೇಳಿಕೊಳ್ತಾ ಇದ್ದಾರೆ. ಆತ್ಮೀಯ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಬಗ್ಗೆ ಹಾಗೂ ಸಾಮಾಜಿಕ ಪರಿಶೋಧನೆಯ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತುಗಳನ್ನಾಡಬೇಕು ಅಂತ ಹೇಳಿ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಸಾಮಾಜಿಕ ಪರಿಶೋಧನೆ ಮೂಡಬಿದ್ರೆ ತಾಲೂಕು ಶ್ರೀಯುತ ಹರೀಶ್ ಜಿ ಇವರಲ್ಲಿ ನಾನು ಕಳಕಳಿಯಿಂದ ವಿನಂತಿ ಮಾಡಿಕೊಡ್ತಾ ಇದ್ದೇನೆ. ಎಲ್ರಿಗೂ ಮಧ್ಯಾಹ್ನದ ಶುಭ ನಮನಗಳು. ಸೊ ಇವತ್ತು 2022-23ನೇ ಸಾಲಿನ ಸಮಗ್ರ ಶಿಕ್ಷಣ ಯೋಜನೆ ಕರ್ನಾಟಕ ಇದರ ಸಾಮಾಜಿಕ ಪರಿಶೋಧನೆಯ ಪೋಷಕರ ಸಭೆ ಅಂತಿಮ ದಿನದ ಒಂದು ಸಭೆಯಲ್ಲಿದ್ದೇವೆ. ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನೋಡೆಲ್ ಅಧಿಕಾರಿ ಅವರೇ, ಅದೇ ರೀತಿ ಈ ಒಂದು ಅಂಡಿಂಜೆ ಗ್ರಾಮ ಪಂಚಾಯತಿನ ಗೌರವಾನ್ವಿತ ಉಪಾಧ್ಯಕ್ಷರು ಹಾಗೂ ಈ ಒಂದು ಶಾಲಾಭಿವೃದ್ಧಿ ಮೇಲುಸ್ತುವಾರಿ ಸಮಿತಿಯ ಉಪಾಧ್ಯಕ್ಷರಾಗಿರುವ ಶ್ವೇತಾ ಮೇಡಮ್ ಅವರೇ, ಅದೇ ರೀತಿ ಅಂಡಿಂಜಿ ಗ್ರಾಮ ಪಂಚಾಯತಿನ ಎಲ್ಲ ಗೌರವಾನ್ವಿತ ಸದಸ್ಯರೇ, ಅದೇ ರೀತಿ ಶಾಲಾಭಿವೃದ್ಧಿ ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರೇ, ಮುಖ್ಯವಾಗಿ ಈ ಒಂದು ಶಾಲೆಯ ಮುಖ್ಯ ಶಿಕ್ಷಕರೇ ಹಾಗೂ ಶಿಕ್ಷಕ ವೃಂದದವರೇ, ವಿದ್ಯಾರ್ಥಿ ನಾಯಕಿಯವರೇ, ಅದೇ ರೀತಿ ಈ ಒಂದು ಶಾಲೆಯ ಎಲ್ಲ ಮಕ್ಕಳ ಪೋಷಕರೇ. ಸೊ ಈ ಒಂದು ಮಧ್ಯಾಹ್ನದ ಸಭೆಯಲ್ಲಿ ಎಲ್ಲರೂ ಆಸೀನರಾಗಿದ್ದೀರಾ. ಬಹುಶಃ ತುಂಬಾ ಕಷ್ಟ ಇದೆ. ಯಾಕೆ ಈಗಾಗಲೇ ಎಲ್ಲರೂ ಊಟ ಮುಗಿಸ್ಕೊಂಡು ಬಂದಿದ್ದೀರಾ. ಸೊ ನಾನು ಜಾಸ್ತಿ ಹೇಳಕ್ಕೆ ಹೋಗಲ್ಲ. ಮುಖ್ಯವಾಗಿ ಏನು ವಿಚಾರ ಇದೆ ಅದನ್ನು ನಿಮ್ಮಲ್ಲಿಗೆ ತಲುಪಿಸುವಂಥ ಒಂದು ಪ್ರಯತ್ನ ಮಾಡ್ತೇನೆ. ಸೊ ನನಗೆ 2-3 ದಿನದಿಂದ ನಾವಿಲ್ಲಿ ಸಾಮಾಜಿಕ ಪರಿಶೀಲನಾ ಪ್ರಕ್ರಿಯೆಯನ್ನು ನಡೆಸ್ತಾ ಇದ್ದೀವಿ. ನಾನು 2 ದಿನಗಳಲ್ಲಿ ಇಲ್ಲಿಗೆ ಬರಲಿಕ್ಕೆ ಆಗಲಿಲ್ಲ. ಆದರೂ ಕೂಡ ನಮ್ಮ ತಂಡದವರ ಜೊತೆ ನಿರಂತರ ಆಗುಹೋಗುಗಳ ಬಗ್ಗೆ ನಾನು ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದೆ. ಇಲ್ಲಿ ಒಂದು ವಿಚಾರ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂತ ಹೇಳಿದ್ರೆ ಶಿಸ್ತು. ಸೊ ಅದನ್ನು ನಾನು ಇಲ್ಲಿ ಮುಖ್ಯವಾಗಿ ಗಮನಿಸಿದ್ದು. ಒಂದು ಚಿಕ್ಕ ವಿಡಿಯೋ ಮಾಡಿ ನಮ್ಮ ಈ ಸಾಮಾಜಿಕ ಪರಿಷತ್ ನಾವೇನು ನಡೆಸ್ತಾ ಇದ್ದೇವೆ ಅದರ ಒಂದು ನಮ್ಮ ಗ್ರೂಪಿಗೆ, ಅಂದರೆ ಸಾಮಾಜಿಕ ಪರಿಷತ್ ತಂಡದ ಗ್ರೂಪಿಗೆ ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ಇದನ್ನು ಹಾಕಿದ್ರು. ಸೊ ಅದನ್ನು ನೋಡಿದೆ ನಾನು. ಎಲ್ಲವೂ ಅಚ್ಚುಕಟ್ಟು. ಅಂದರೆ ನಮಗೆ ಪ್ರತಿಯೊಂದನ್ನು ಏನು ಸಂದರ್ಶಕರ ವಹಿ ಇರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟ ಎಲ್ಲ ವಹಿಗಳನ್ನು ನೀಟಾಗಿ ಅದರಲ್ಲಿ ಆ ಸಂಬಂಧಪಟ್ಟ ಟೇಬಲ್ನಲ್ಲಿ ಜೋಡಿಸಿರೋದನ್ನು ನಾನು ನೋಡಿದೆ. ಸೊ ನನಗೆ ಆಗಲೇ ಒಂದು ಫೀಲ್ ಆಯಿತು, ಬಹಳ ಶಿಸ್ತುಬದ್ಧವಾಗಿ ಇದನ್ನೆಲ್ಲ ಆಯೋಜನೆ ಮಾಡಿದ್ದಾರೆ ಅಂತ. ಸೊ ಇವತ್ತಿನ ಸಭೆಗೆ ಕೂಡ ಹಾಗೆ. ನಾನು ಇಷ್ಟರವರೆಗೆ ಈ ಒಂದು ಸಭೆಗಳಲ್ಲಿ ಮಕ್ಕಳನ್ನು ಜಾಸ್ತಿ ಇನ್ವಾಲ್ವ್ ಆಗಿರೋದಕ್ಕೆ ಅಂದರೆ ಕರ್ಕೊಂಡು ಬರ್ತಾ ಇರಲಿಲ್ಲ ಸಭೆಗಳಲ್ಲಿ. ಆದರೆ ಇವತ್ತಿನ ಒಂದು ಸಭೆಯಲ್ಲಿ ವಿದ್ಯಾರ್ಥಿ ನಾಯಕಿಯನ್ನು ಶಾಲಾ ಒಂದು ಎಲ್ಲರ ಒಂದು ಉಸ್ತುವಾರಿಯಾಗಿ ಅವರನ್ನು ಕೂಡ ಈ ಒಂದು ಸಭೆಯಲ್ಲಿ ಕರೆದಿದ್ದಾರೆ. ಸೊ ಇದೆಲ್ಲ ನೋಡಿದಾಗ ಮತ್ತೆ ಪ್ರತಿಯೊಬ್ಬರನ್ನು ಅವರು ಈ ಒಂದು ಸ್ವಾಗತ ಭಾಷಣದಲ್ಲಿ ಉಲ್ಲೇಖ ಮಾಡಿರುವಂಥದ್ದು ಕೂಡ ಒಂದು ಹೇಳ್ಕೊಳ್ಳುವಂಥ ವಿಚಾರ. ಸೊ ಅಲ್ಲೇ ನಾವು ನೋಡ್ಬೋದು ಶಿಸ್ತಿನ ಅಲ್ಲಿ ಎಷ್ಟು ಮಹತ್ವ ಕೊಡ್ತದೆ ಈ ಶಾಲೆ ಅಂತ. ಸೊ ಮುಖ್ಯವಾಗಿ ಈ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಶಾಲೆಗಳಿಗೆ ಹೊಸ ವಿಷಯ. ಸೊ ಈಗಾಗಲೇ ನಾವು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಹಾಗೂ ದೀನದಯಾಳ್ ಹಣಕಾಸು ಯೋಜನೆ ನಿರಂತರ ಒಂದು ಸಾಮಾಜಿಕ ಪರಿಶೀಲನಾ ಪ್ರಕ್ರಿಯೆಯನ್ನು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಆದರೆ ಶಾಲೆಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಪ್ರಧಾನ ಮಂತ್ರಿ ಶಕ್ತಿ ನಿರ್ಮಾಣ ಯೋಜನೆ ಅಂದರೆ ಮಧ್ಯಾಹ್ನ ಬಿಸಿಯೂಟ ಯೋಜನೆ ಒಂದು ಸಾಮಾಜಿಕ ಪರಿಶೋಧನೆ ಆಯ್ದ ಶಾಲೆಗಳಲ್ಲಿ ನಾವು ಆಯ್ಕೆ ಮಾಡಿಕೊಂಡು ಬರ್ತಾ ಇದ್ವಿ. ಆದರೆ ಈ ಒಂದು ಆರ್ಥಿಕ ವರ್ಷದಿಂದ ಎಲ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಗಳ
2 ಸರ್ಕಾರಿ ಶಾಲೆಗಳ ಒಂದು ಸಾಮಾಜಿಕ ಪರಿಶೋಧನೆಯನ್ನು ಅಂದರೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಸಾಮಾಜಿಕ ಪರಿಶೋಧನೆಯನ್ನು ನಡೆಸಿ ಸರ್ಕಾರಕ್ಕೆ ವರದಿ ಕೊಡಬೇಕೆನ್ನುವ ಆದೇಶದ ಮೇರೆಗೆ ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಅಣ್ಣಿಜಿ ಗ್ರಾಮ ಪಂಚಾಯತ್ನಲ್ಲಿ ಈಗಾಗಲೇ ನಾವು ಬೆಳಿಗ್ಗೆ ನೆಲ್ಲಿಗೇರಿ ಶಾಲೆಯಲ್ಲಿ ಈ ಒಂದು ಪೋಷಕರ ಸಭೆಯನ್ನು ಆಯೋಜನೆ ಮಾಡಿಕೊಂಡು ಇವತ್ತು ಮಧ್ಯಾಹ್ನ ಈ ಒಂದು ಸಭೆಯಲ್ಲಿ ಭಾಗವಹಿಸ್ತಾ ಇದ್ದೇವೆ. ಸೊ ಅಲ್ಲೂ ಕೂಡ ಒಂದು ಒಳ್ಳೆಯ ಬೆಳವಣಿಗೆಯ ಸಭೆ ಅಲ್ಲಿ ಆಯೋಜನೆ ಮಾಡಿರುವಂಥದ್ದು. ಅಲ್ಲೂ ಕೂಡ ಬಹಳಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಯಿತು. ಮುಖ್ಯವಾಗಿ ಈ ಯೋಜನೆಗಳ ಬಗ್ಗೆ ಈ ಅಂತಿಮ ದಿನದಲ್ಲಿ ಯಾಕೆ ಸಭೆ ಮಾಡ್ತಾರೆ ಅಂತ ಹೇಳಿದ್ರೆ, ಆ ಯೋಜನೆ ಬಗ್ಗೆ ಏನು ವರದಿಗಳಿವೆ, ಆ ವಸ್ತುನಿಷ್ಠ ವರದಿಗಳು ಏನಿರುತ್ತೆ, ಆ ವರದಿಗಳನ್ನು ನಾವು ಸಾಮಾಜಿಕ ಪರಿಶೀಲನೆ ಸಂದರ್ಭದಲ್ಲಿ ಆ ಕರಡು ವರದಿ ಪ್ರತಿಯನ್ನು ಸಭೆಯಲ್ಲಿ ಮಂಡನೆ ಮಾಡ್ತೇವೆ. ಆ ಸಭೆಯಲ್ಲಿ ಮಂಡನೆ ಮಾಡಿದ ವರದಿಗೆ ಪೂರಕವಾಗಿ ಅದು ಸರಿಯೋ ತಪ್ಪೋ ಎಂಬುದರ ಬಗ್ಗೆ ಚರ್ಚೆ ಆಗಬೇಕೆನ್ನುವ ನಿಟ್ಟಿನಲ್ಲಿ ಅದನ್ನು ಆಯೋಜನೆ ಮಾಡಿರುವಂಥದ್ದು. ಮತ್ತು ನಿಮ್ಮಲ್ಲಿ ಏನೇ ಒಂದು ಕುಂದುಕೊರತೆಗಳಿರ್ಬೋದು ಅಥವಾ ಏನಾದರೂ ಸಲಹೆ ಸೂಚನೆಗಳಿರ್ಬೋದು, ಅದನ್ನು ಮುಕ್ತವಾಗಿ ಹೇಳಿಕೊಂಡು ಸೊ ಅದಕ್ಕೊಂದು ಆ ಒಂದು ನಿಟ್ಟಿನಲ್ಲಿ ಚರ್ಚೆಗಳು ಆಗಬೇಕೆನ್ನೋ ನಿಟ್ಟಿನಲ್ಲಿ ಸೊ ಒಂದು ಪೋಷಕರ ಸಭೆಯನ್ನು ಆಯೋಜನೆ ಮಾಡಿಕೊಂಡಿರೋದು ಮುಖ್ಯ ಉದ್ದೇಶ. ಈ ಯೋಜನೆ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಇದು 2018ರಲ್ಲಿ ಪ್ರಾರಂಭ ಆಗುತ್ತೆ ಸಮಗ್ರ ಶಿಕ್ಷಣ ಯೋಜನೆ. ಸೊ ಈ ಹಿಂದೆ ಸರ್ವ ಶಿಕ್ಷಾ ಅಭಿಯಾನ್, ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಾ ಅಭಿಯಾನ್ ಮತ್ತು ಶಿಕ್ಷಕರ ತರಬೇತಿ, ಸೊ ಈ 3 ವಿಷಯಗಳಿಂದ 3 ಹೆಸರುಗಳಿಂದ ಇದನ್ನು ಈ ಹಿಂದೆ ಕರೆಯಲ್ಪಡ್ತಾ ಇತ್ತು. ಆದರೆ 2018ರಲ್ಲಿ ಇವೆಲ್ಲವನ್ನು ಒಂದುಗೂಡಿಸಿ ಸಮಗ್ರವಾದ ಒಂದು ಶಿಕ್ಷಣ ನೀತಿಯನ್ನು ರೂಪಿಸಿಕೊಂಡು ಅದಕ್ಕೆ ಸಮಗ್ರ ಶಿಕ್ಷಣ ಯೋಜನೆ ಅಂತ ಅದನ್ನು ನಾಮಕರಣ ಮಾಡಿಕೊಂಡು ಅಲ್ಲಿಂದ ಮುಂದಕ್ಕೆ ಅದಕ್ಕೆ ಚಾಲನೆ ಕೊಡ್ತಾರೆ. ಸೊ ನಮ್ಮ ರಾಜ್ಯಕ್ಕೆ ಬರುವಾಗ ಸಮಗ್ರ ಶಿಕ್ಷಣ ಯೋಜನೆ ಕರ್ನಾಟಕ ಅಂತಂದು ಕರೆಯಲ್ಪಡುತ್ತೆ. ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಏನೆಲ್ಲ ಅಂದರೆ ಅದರ ಉದ್ದೇಶ ಏನು ಅಂತ ಹೇಳಿದ್ರೆ, ಮಕ್ಕಳಿಗೆ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾದಂತಹ ಮಕ್ಕಳು, ಇಲ್ಲಿನ ಫಲಾನುಭವಿಗಳು ಯಾರು ಅಂತ ಹೇಳಿದ್ರೆ LKG ಇಂದ ಹಿಡಿದು 12ನೇ ತರಗತಿವರೆಗೆ ಕಲಿಯತಕ್ಕಂತಹ ಮಕ್ಕಳು ಇದರ ಫಲಾನುಭವಿಗಳು. ಸೊ ಅವರು ಈ ಸಂಬಂಧಪಟ್ಟ ಶಾಲೆಗಳಲ್ಲಿ ಯಾವುದೇ ರೀತಿಯ ಒಂದು ಜಾತಿ ಭೇದ, ಲಿಂಗ ತಾರತಮ್ಯವಿಲ್ಲದೆ ಒಂದು ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಪಡಿಬೇಕು. ಆ ಮೂಲಕ ಆ ಒಂದು ಗುಣಮಟ್ಟದಿಂದ ಶಿಕ್ಷಣವನ್ನು ಪಡೆದಾಗ ಆ ಸಂಬಂಧಪಟ್ಟ ಶಾಲೆಗಳ ಒಂದು ಫಲಿತಾಂಶವನ್ನು ಕೂಡ ಹೆಚ್ಚಿಸುವಂಥ ಕಾರಣಗಳ ಆಗಬೇಕೆನ್ನೋ ನಿಟ್ಟಿನಲ್ಲಿ ಇದನ್ನು ರೂಪಿಸಿದ್ದಾರೆ. ಸೊ ಆ ಒಂದು ಇದರ ಮೇರೆಗೆ ಸರ್ಕಾರ ಏನು ಈ ಒಂದು ಯೋಜನೆ ಅಡಿಯಲ್ಲಿ ಅನುದಾನಗಳನ್ನು ಈ ಯೋಜನೆಗೆ ಬಿಡುಗಡೆ ಮಾಡುತ್ತೆ, ಅದು ಸಮರ್ಪಕವಾಗಿ ಬಳಕೆ ಆಗ್ತಾ ಇದೆಯಾ, ಆ ಏನು ಯೋಜನೆ ಕಾರ್ಯರೂಪಕ್ಕೆ ಬರುವಾಗ ಅಲ್ಲಿ ಏನಾದರೂ ಸಮಸ್ಯೆಗಳಿದೆಯಾ, ಅಥವಾ ಪೋಷಕರಿಗೆ ಈ ಯೋಜನೆಗಳ ಬಗ್ಗೆ ಸಮಗ್ರವಾದ ಮಾಹಿತಿ ಇದೆಯಾ. ಸೊ ಈ ಎಲ್ಲ ವಿಚಾರಗಳನ್ನು ಸಮಗ್ರವಾಗಿ ಪರಿಶೀಲನೆ ಮಾಡಿಕೊಂಡು ಸರ್ಕಾರಕ್ಕೆ ವರದಿಯನ್ನು ತಲುಪಿಸಬೇಕೆನ್ನೋ ನಿಟ್ಟಿನಲ್ಲಿ ಈ ಒಂದು ಸಮಗ್ರ ಶಿಕ್ಷಣ ಯೋಜನೆಯ ಒಂದು ಸಾಮಾಜಿಕ ಪರಿಶೀಲನೆ ನಡೀತಾ ಇದೆ. ಸೊ ಕೇಂದ್ರ ಸರ್ಕಾರಗಳು ಯಾವುದೇ ಒಂದು ಯೋಜನೆಗಳನ್ನು ಜಾರಿಗೆ ತಂದರೂ ಕೂಡ ಅದರ ಒಂದು ಸಾಮಾಜಿಕ ಪರಿಶೋಧನೆ ಆಗಬೇಕೆನ್ನೋದು, ಕಡ್ಡಾಯವಾಗಿ ಆಗಬೇಕೆನ್ನೋದು ನಿಯಮ ಇದೆ. ಸೊ ಆ ನಿಯಮದ ಆದೇಶದ ಮೇರೆಗೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಈ ಒಂದು ಸಮಗ್ರ ಶಿಕ್ಷಣ ಯೋಜನೆಯ ಒಂದು ಸಾಮಾಜಿಕ ಪರಿಶೋಧನೆ ನಡೆಸ್ತಾ ಇದ್ದೀವಿ. ಆ ಮೂಲಕ ಏನು ಈ ಒಂದು ಕೇಂದ್ರ ಸರ್ಕಾರ ಕಳೆದ ಒಂದು ಬಜೆಟ್ನಲ್ಲಿ ಕೂಡ ಸಮಗ್ರ ಶಿಕ್ಷಣ ಯೋಜನೆಗೆ ಅಂತ 37,000 ಕೋಟಿ ಬಜೆಟ್ ಅನ್ನು ನಿಗದಿ ಮಾಡಿದೆ. ಸೊ ಎಲ್ಲದರ ಒಂದು ಅನುದಾನಗಳ ಸದ್ಬಳಕೆ ಆಗಬೇಕು ಅಂತ ಹೇಳಿದ್ರೆ ನಾವು ಮೂಲವಾಗಿ ಆ ಯೋಜನೆಗಳಲ್ಲಿ ಏನಾದರೂ ಸಮಸ್ಯೆಗಳು ಆಗ್ತಾ ಇದೆಯಾ, ಆ ತಳಮಟ್ಟವಾದ ಒಂದು ವರದಿಯನ್ನು ಗಮನದಲ್ಲಿ ಇಟ್ಕೊಂಡು ಇದರಲ್ಲಿ ಯಾವುದಾದ್ರೂ ಬದಲಾವಣೆಗಳನ್ನು ಮಾಡಿಕೊಂಡು ಮುಂದಕ್ಕೆ ಅನುಷ್ಠಾನ ಮಾಡ್ಕೋಬೇಕಿದೆಯಾ. ಸೊ ಇವೆಲ್ಲವನ್ನು ಈ ಸಾಮಾಜಿಕ ಪರಿಶೀಲನಾ ವರದಿಯ ಮೇಲೆ ಸರ್ಕಾರಗಳು ಮುಂದೆ ಅದನ್ನು ಕೂಡ ಬದಲಾವಣೆಗಳು ಆಗಬೇಕಿದ್ದಲ್ಲಿ ಅದನ್ನು ಮಾಡಿಕೊಳ್ಳಿಕ್ಕೆ ಈ ವರದಿಗಳು ಅದಕ್ಕೆ ಪೂರಕ ಆಗಿರುತ್ತೆ. ಸೊ ಇಲ್ಲಿ ಮಕ್ಕಳು 1ನೇ ತರಗತಿಯಿಂದ ಅಥವಾ LKG ಇಂದ ಮಕ್ಕಳು ಏನು ಸರ್ಕಾರಿ ಶಾಲೆಗಳಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಗ್ರಾಮೀಣ ಭಾಗದಲ್ಲಿ ಮಕ್ಕಳಿಗೆ ಈ ಮಕ್ಕಳನ್ನು ಓದಿಸೋದು ಅಂತ ಹೇಳಿದ್ರೆ ತುಂಬ ಕಷ್ಟ ಇದೆ. ಯಾಕಂತ ಹೇಳಿದ್ರೆ ಗ್ರಾಮೀಣ ಭಾಗದಲ್ಲಿ ಎಲ್ಲರೂ ಅವರ ಆರ್ಥಿಕ ಪರಿಸ್ಥಿತಿ ಅಷ್ಟು ಚೆನ್ನಾಗಿರಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸರ್ಕಾರಿ ಶಾಲೆಗೆ ಮೊರೆ ಹೋಗ್ತಾರೆ. ಸೊ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸ್ತಾರೆ. ಆ ಸೇರಿಸಿದಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಅವರಿಗೆ
ಗುಣಮಟ್ಟದಿಂದ ಕೂಡಿದಂತಹ ಶಿಕ್ಷಣ ಸಿಗಬೇಕು. ಆ ಶಿಕ್ಷಣವನ್ನು ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿದರೆ ಮೊದಲನೇದಾಗಿ ಆ ಶಿಕ್ಷಕರು ಆ ಗುಣಮಟ್ಟದ ಶಿಕ್ಷಣವನ್ನು ಯಾವ ರೀತಿ ಕೊಡಬೇಕು ಅನ್ನೋದ್ರ ಬಗ್ಗೆ ತರಬೇತಿಯನ್ನು ಪಡ್ಕೊಂಡಿರಬೇಕು. ಸೊ ಅಂತಹ ಒಂದು ತರಬೇತಿ ಹೊಂದಿದಂತಹ ಶಿಕ್ಷಕರ ದಂಡೆ ನಮ್ಮ ಸರ್ಕಾರಿ ಶಾಲೆಯಲ್ಲಿದೆ. ಸೊ ಈ ಒಂದು ವಿಚಾರದಲ್ಲಿ ಮಕ್ಕಳಿಗೆ ಯಾವ ತರಗತಿಯಲ್ಲಿ ಕಲಿತಕ್ಕಂತಹ ಮಕ್ಕಳಿಗೆ ಸೊ ಅವರಿಗೆ ಎಷ್ಟರ ಮಟ್ಟಿಗೆ ನಾವು ಶಿಕ್ಷಣವನ್ನು ಕೊಡಬೇಕು ಅಥವಾ ಅವನಲ್ಲಿ ಇರ್ತಕ್ಕಂತಹ ವಿಶೇಷ ಆಸಕ್ತಿ ಅಂದರೆ ಒಂದು ವಿಷಯದ ಬಗ್ಗೆ ಅವನಿಗೆ ಆಸಕ್ತಿ ಇದೆ ಅಂತ ಹೇಳಿದರೆ ಸೊ ಆ ಆಸಕ್ತಿ ಇದ್ದಂತಹ ವಿಚಾರಗಳಿಗೆ ನಾವು ಇನ್ನೇನನ್ನು ಅವನಿಗೆ ಪೂರಕವಾಗಿ ಏನನ್ನು ಮಾಹಿತಿಯನ್ನು ಕೊಡಬೇಕು ಅಥವಾ ಶಿಕ್ಷಣದ ಜೊತೆಗೆ ಅವನಿಗೆ ಪಠ್ಯೇತರ ವಿಚಾರಗಳಲ್ಲಿ ಆಸಕ್ತಿ ಇದೆ ಅಂತ ಹೇಳಿದರೆ ಸೊ ಅದನ್ನು ಕೂಡ ಯಾವ ಹಂತದಲ್ಲಿ ಎಷ್ಟರ ಮಟ್ಟಿಗೆ ಅವನಿಗೆ ಪೂರೈಸಬೇಕು ಎನ್ನುವ ನಿಟ್ಟಿನಲ್ಲಿ ನಮ್ಮ ಸರ್ಕಾರಿ ಶಾಲೆಯ ಶಿಕ್ಷಕರು ಬಹಳ ನಿಷ್ಣಾತರು. ಸೊ ಅವರು ಅದಕ್ಕೆಲ್ಲವಾಗಿ ಪೂರಕವಾಗಿ ಈ ಶಿಕ್ಷಣವನ್ನು ಕೊಡಲಿಕ್ಕೆ ಪ್ರತಿಯೊಂದು ಹಂತದಲ್ಲಿ ಶಾಲೆಯಲ್ಲಿ ಅವರಿಗೆ ಕೊಡುವಂಥ ಒಂದು ಕರ್ತವ್ಯವನ್ನು ಅವರು ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದಾರೆ. ಸೊ ಇಲ್ಲಿ ಒಂದು ವಿಚಾರ ತಿಳ್ಕೋಬೇಕು. ಇವಾಗ ನಾವು ಏನು ಈಗ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಕಳಿಸದೇ ಇರುವಂತಹ ಮಕ್ಕಳ ಪೋಷಕರಿಗೆ ಸೊ ಇದೊಂದು ದೊಡ್ಡ ಹಿನ್ನಡೆ ಆಗುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ ಬಹುಶಃ ಈಗ ಎಲ್ರಿಗೂ ಖಾಸಗಿ ಶಾಲೆಗಳಲ್ಲಿ ಅವರಿಗೆ ಮಕ್ಕಳನ್ನು ಕಲಿಸಿ ಅವರಿಗೆ ಶಿಕ್ಷಣ ಕೊಡಬೇಕು ಅನ್ನೋದು ಬಹಳಷ್ಟು ಪೋಷಕರ ಒಂದು ಅಭಿಪ್ರಾಯ. ಆದರೆ ಆ ಖಾಸಗಿ ಶಾಲೆಗಳಿಗೆ ಮತ್ತು ಸರ್ಕಾರಿ ಶಾಲೆಗಳಿಗೆ ಸಿಗ್ತಕ್ಕಂತಹ ಗುಣಮಟ್ಟದ ವಿದ್ಯಾಭ್ಯಾಸದ ಬಗ್ಗೆ ಅವರು ಚರ್ಚನೆ ಮಾಡಲ್ಲ, ಅದನ್ನು ನೋಡ್ಲಿಕ್ಕೂ ಹೋಗಲ್ಲ. ಸೊ ಉದಾಹರಣೆಯಾಗಿ ಹೇಳಬೇಕು ಅಂತ ಹೇಳಿದ್ರೆ ಒಂದು ಖಾಸಗಿ ಶಾಲೆಯಲ್ಲಿ ಒಬ್ಬರು ಶಿಕ್ಷಕರು ಒಂದು ಪದವಿ ತರಗತಿಯನ್ನು ಪೂರೈಸಿ ಅವರು ಒಂದು ಖಾಸಗಿ ಶಾಲೆಗೆ ಅರ್ಜಿ ಹಾಕಿದರೆ ಅವರಿಗೆ ಸುಲಭದಲ್ಲಿ ಆ ಒಂದು ಶಿಕ್ಷಣ ಕೊಡುವಂಥ ಟೀಚರ್ ಆಗಿ ಅವರನ್ನು ಆಯ್ಕೆ ಮಾಡ್ಕೋತಾರೆ. ಯಾಕಂತ ಹೇಳಿದರೆ ನಿಮಗೆಲ್ಲ ಗೊತ್ತಿದೆ ಇದು ವಾಸ್ತವಾಂಶ. ಸೊ ಅವರು ಕನಿಷ್ಠ ಸಂಬಳಕ್ಕೆ ಕೂಡ ಅವರು ಕೆಲಸ ಮಾಡಲಿಕ್ಕೆ ರೆಡಿ ಇರ್ತಾರೆ. ಸೊ ಅಂತಹ ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನಾವು ಯಾವ ರೀತಿ ನಿರೀಕ್ಷಿಸಬಹುದು? ಯಾಕಂತ ಹೇಳಿದರೆ ಅವರು ಮೊದಲನೇದಾಗಿ ಆ ಶಿಕ್ಷಕರ ತರಬೇತಿಯನ್ನೇ ಪೂರೈಸಿರಲ್ಲ. ಸೊ ಯಾವ ಮಕ್ಕಳಿಗೆ ಯಾವ ರೀತಿಯ ಒಂದು ಶಿಕ್ಷಣವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರಿಗೆ ಯಾವುದೇ ರೀತಿಯ ಒಂದು ಮಾಹಿತಿ ಇರಲ್ಲ. ಸೊ ಏನೋ ಒಂದು ಅವರಿಗೆ ಆ ಟೀಚ್ ಮಾಡಬೇಕು ಅನ್ನೋ ಒಂದು ಇದರಲ್ಲಿ ಈ ಗುಣಮಟ್ಟದ ಶಿಕ್ಷಣ ಮಕ್ಕಳಿಗೆ ಕೊರತೆಯಾಗಿ ಉಳಿಯುತ್ತೆ. ಸೊ ಆದರೆ ಸರ್ಕಾರಿ ಶಾಲೆಯಲ್ಲಿ ಇದಕ್ಕೆ ತದ್ವಿರುದ್ಧ. ಸೊ ಇಲ್ಲಿ ಎಲ್ಲವೂ ನಮ್ಮ ಶಿಕ್ಷಕರು ಎಲ್ಲದರಲ್ಲೂ ತರಬೇತಿಯನ್ನು ಪಡೆದಂತಹ ನಿಪುಣ ಶಿಕ್ಷಕರ ಒಂದು ವರ್ಗವಿದೆ. ಸೊ ಇಲ್ಲಿ ಮಕ್ಕಳಿಗೆ ನಾವು ಸಿಗುವಂಥ ಶಿಕ್ಷಣ ಬಹಳಷ್ಟು ಉನ್ನತ ಗುಣಮಟ್ಟದಿಂದ ಕೂಡಿರುವಂಥದ್ದು. ಸೊ ನೀವು ಕಂಪೇರ್ ಮಾಡ್ಬೋದು. ಸೊ ಆಗಲೇ ನಾವು ಬೆಳಿಗ್ಗೆ ಶಾಲೆಯಲ್ಲಿ ಸಭೆ ಮಾಡಿದಾಗ ಒಂದು ಮಾತು ಬಂತು, ಸರ್ಕಾರಿ ಶಾಲೆಯಲ್ಲಿ ಕಲಿತ ಮಕ್ಕಳಿಗೂ ಖಾಸಗಿ ಶಾಲೆಯಲ್ಲಿ ಕಲಿತ ಮಕ್ಕಳಿಗೂ ಬಹಳಷ್ಟು ವ್ಯತ್ಯಾಸ ಇರುತ್ತೆ. ಸೊ ಅವರಿಗೆ ಖಾಸಗಿ ಶಾಲೆಯಲ್ಲಿ ಕಲಿತಕ್ಕಂತಹ ಮಕ್ಕಳು ಬರೀ ಪಠ್ಯದ ವಿಷಯಗಳಿಗೆ ಮಾತ್ರ ಅವರು ಗಮನ ಕೊಡ್ತಾರೆ ಹೊರತು ಇತರ ವಿಚಾರಗಳಿಗೆ ಅವರಿಗೂ ಅಷ್ಟಾಗಿ ಗಮನ ಕೊಡಲ್ಲ. ಆದರೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕಲಿತಕ್ಕಂತಹ ಮಕ್ಕಳು ಎಲ್ಲದರಲ್ಲೂ ಕೂಡ ಅವರು ಹೊಂದಿರ್ತಾರೆ. ಸೊ ಇದು ನಮ್ಮ ಒಂದು ಸರ್ಕಾರಿ ಶಾಲೆಯ ಶಿಕ್ಷಣದ ಒಂದು ಉತ್ತಮ ಅಂಶವನ್ನು ಸೂಚಿಸುತ್ತೆ. ಸೊ ಇಲ್ಲಿ ಮತ್ತೊಂದು ವಿಚಾರ ಗಮನಿಸಬೇಕು. ಇವಾಗ ಮಕ್ಕಳು ಪ್ರತಿಯೊಂದು ಹಂತದಲ್ಲಿ ಇವಾಗ ಮಾಧ್ಯಮಿಕ ಶಿಕ್ಷಣ ಇರ್ಬೋದು, ಪ್ರಾಥಮಿಕ ಶಿಕ್ಷಣ ಇರ್ಬೋದು, ಪ್ರೌಢ ಶಿಕ್ಷಣ ಇರ್ಬೋದು ಅಥವಾ ಪದವಿ ಪೂರ್ವ ಶಿಕ್ಷಣ ಹಂತ ಇರ್ಬೋದು. ಈ ಹಂತ ಶಿಕ್ಷಣ ಮಕ್ಕಳಿಗೆ ಸಿಗ್ತಾನೆ ಹೋಗುತ್ತೆ. ಸೊ ಇಲ್ಲಿ ಮಕ್ಕಳ ಬೆಳವಣಿಗೆ ಕೂಡ ಬಹಳಷ್ಟು ವೇಗವಾಗಿ ಆಗ್ತಾನೆ ಇರುತ್ತೆ. ಸೊ ಮಕ್ಕಳು ಪ್ರತಿಯೊಂದು ಹಂತದಲ್ಲಿ ಕೂಡ ಏನು ಅವರಲ್ಲಿ ಆದಂತಹ ಬೆಳವಣಿಗೆಗಳು ಮತ್ತು ಅಥವಾ ಅವರಿಗೆ ಯಾವ ವಿಚಾರದ ಬಗ್ಗೆ ಬಹಳ ಆಸಕ್ತಿ ಇದೆ ಅನ್ನೋ ಒಂದು ವಿಚಾರ ಮೊದಲನೇದಾಗಿ ಗೊತ್ತಾಗುವಂಥದ್ದು ಪೋಷಕರಿಗೆ. ಈ ಪೋಷಕರು ತಮ್ಮ ಮಕ್ಕಳ ಒಂದು ವಿಶೇಷ ಆಸಕ್ತಿ ಅವನಿಗೆ ಯಾವುದರಲ್ಲಿದೆ ಅನ್ನೋ ಒಂದು ವಿಚಾರವನ್ನು ಗಮನಿಸಿಕೊಂಡು ಅದನ್ನು ಸಂಬಂಧಪಟ್ಟ ಶಿಕ್ಷಕರಿಗೆ ಆ ಮಾಹಿತಿಯನ್ನು ಕೊಟ್ಟಾಗ ಆ ಶಿಕ್ಷಕರು ಕೂಡ ಅದನ್ನು ಗಮನಿಸಿ ಅವನಿಗೆ ಇನ್ನೂ ಯಾವ ರೀತಿ ನಾವು ಅವರಿಗೆ ತರಬೇತಿ ಕೊಡ್ಬೋದು ಅಥವಾ ಅವನಿಗೆ ಯಾವ ರೀತಿಯ ಒಂದು ಪೂರಕವಾದ ಶಿಕ್ಷಣವನ್ನು ಕೊಡಬೇಕು ಅನ್ನೋದು ಕೂಡ ಅವರಿಗೆ ಒಂದು ನಿರ್ಧಾರವನ್ನು ತಗೊಳ್ಳಿಕ್ಕೆ ಕಾರಣ ಆಗುತ್ತೆ ಮತ್ತು ಅವರು ಅದನ್ನು ಶಾಲಾ ಹಂತದಲ್ಲಿ ಮಾಡ್ತಾರೆ. ಸೊ ಇದೇನಾಗುತ್ತೆ, ಮುಂದಿನ ಹಂತದಲ್ಲಿ ಅವನ ಒಂದು ವ್ಯಕ್ತಿತ್ವವನ್ನೇ ಬದಲಾಯಿಸಲಿಕ್ಕೆ ಕಾರಣ ಆಗುತ್ತೆ. ಅಂದರೆ ಮುಂದೆ ಅವನು ವೃತ್ತಿ ಜೀವನವನ್ನು ಆಯ್ಕೆ ಮಾಡಿಕೊಂಡಾಗ ಅವನಿಗೆ
ಬಹಳಷ್ಟು ಸುಲಭ ಆಗುತ್ತೆ. ಯಾಕಂತ ಹೇಳಿದ್ರೆ ಅವನೇ ಆಯ್ಕೆ ಮಾಡ್ಕೊಂಡಂತಹ ಒಂದು ವೃತ್ತಿ. ಸೊ ಅದನ್ನು ಅವನು ಮುಂದಕ್ಕೆ ಅದನ್ನು ಇನ್ನಷ್ಟು ವಿಸ್ತಾರ ಮಾಡ್ಕೊಂಡು ಹೋಗ್ತಾನೆ. ಸೊ ಆ ಒಂದು ನಿಟ್ಟಿನಲ್ಲಿ ಸೊ ಪ್ರತಿಯೊಂದು ಹಂತದಲ್ಲೂ ಕೂಡ ಇಲ್ಲಿ ಪೋಷಕರ ಜವಾಬ್ದಾರಿ ಬಹಳಷ್ಟು ಮುಖ್ಯ ಆಗಿರುತ್ತೆ. ಇಲ್ಲಿ ಬರೀ ನಾವು ನಮ್ಮ ಮಕ್ಕಳನ್ನು ಶಾಲೆಗೆ ತಂದು ಬಿಟ್ರೆ ಆಗಲ್ಲ, ನಮ್ಗೆ ಜವಾಬ್ದಾರಿ ಅಲ್ಲಿಗೆ ಮುಗಿಲಿಲ್ಲ. ಸೊ ನಮ್ಮ ಮಕ್ಕಳ ಪೋಷಕರ ಮತ್ತು ಶಿಕ್ಷಕರ ಸಂಬಂಧ ಅದು ಗಟ್ಟಿಯಾಗಿದ್ರೆ ಮಾತ್ರ ಅದರ ಒಂದು ಫಲಿತಾಂಶವನ್ನು ನಾವೊಂದು ನಮ್ಮ ಮಕ್ಕಳ ಬೆಳವಣಿಗೆಯಲ್ಲಿ ನಾವು ಅದನ್ನು ಖಂಡಿತ ಕಾಣ್ಬೋದು. ಸೊ ಹಾಗಾಗಿ ಪ್ರತಿಯೊಂದು ಹಂತದಲ್ಲೂ ಕೂಡ ಈ ಒಂದು ಮಕ್ಕಳನ್ನು ತೀರಾ ಹತ್ತಿರದಿಂದ ಗಮನಿಸ್ತಾ ಇರಬೇಕು. ಅದೇ ರೀತಿ ಸರ್ಕಾರ ಒಂದು ಮಗುವಿಗೆ ಶಿಕ್ಷಣದ ಹಂತದಲ್ಲಿ ದೊಡ್ಡ ಮೊತ್ತದ ಒಂದು ಖರ್ಚನ್ನು ಮಾಡ್ತಾ ಇರ್ತಾರೆ. ನಿಮ್ಗೆ ಗೊತ್ತಿರ್ಬೋದು, ಶಾಲೆಯಲ್ಲಿ ಎಂಟರಾದಾಗ ಮಕ್ಕಳಿಗೆ ಬೆಳಿಗ್ಗೆ ಹಾಲು ಕೊಡ್ತಾರೆ, ಮತ್ತೆ ಮಧ್ಯಾಹ್ನ ಬಿಸಿ ಊಟ, ಹಾಗೆ ಮೊಟ್ಟೆ. ಸೊ ಇದೆಲ್ಲ ಮತ್ತೆ ಮಕ್ಕಳಿಗೆ ಸಮವಸ್ತ್ರ ಕೊಡ್ತಾರೆ, ಹಾಕೊಳ್ಳಿಕ್ಕೆ ಶೂ ಎಲ್ಲವೂ ಕೊಡ್ತಾರೆ. ಸರ್ಕಾರ ಇದಕ್ಕೆ ತುಂಬಾ ಹಣ ಖರ್ಚು ಮಾಡ್ತಾ ಇರುತ್ತೆ. ಸೊ ಖರ್ಚು ಮಾಡಿದಾಗ ಆ ಸರ್ಕಾರ ಮತ್ತೆ ಮಕ್ಕಳಿಂದ ಏನಾದ್ರು ನಿರೀಕ್ಷೆ ಮಾಡುತ್ತೆ ಅಂತ ಹೇಳಿದ್ರೆ, ಒಬ್ಬ ವಿದ್ಯಾರ್ಥಿ ಅವನು ಮುಂದೆ ಅವನ ವೃತ್ತಿ ಜೀವನವನ್ನು ಆಯ್ಕೆ ಮಾಡಿಕೊಂಡು ಅವನು ಸಮಾಜಕ್ಕೆ ಒಂದು ಉತ್ತಮ ವ್ಯಕ್ತಿಯಾಗಿ ಅವನಿಂದ ಆದಂತಹ ಕೊಡುಗೆಯನ್ನು ಸಲ್ಲಿಸಬೇಕು. ಅವನು ಯಾವುದೇ ಒಂದು ಕಾರಣದಲ್ಲಿ ಅವನು ಸಮಾಜಕ್ಕೆ ಹೊರೆಯಾಗಬಾರ್ದು. ಇವಿಷ್ಟೇ ಸರ್ಕಾರ ನಿರೀಕ್ಷೆ ಮಾಡುವಂತಹ ವಿಚಾರ. ಸೊ ಇದು ಈ ಒಂದು ಸಮಗ್ರ ಶಿಕ್ಷಣ ನೀತಿಯಲ್ಲಿ ಕೂಡ ಅಡಗಿದೆ. ಅಂದ್ರೆ ಸೊ ಹಂತ ಹಂತವಾಗಿ ಪ್ರೌಢಶಾಲೆ ಪ್ರಾಥಮಿಕ ಹಂತ ಇರ್ಬೋದು, ಪ್ರೌಢಶಾಲಾ ಅಂತ ಇರ್ಬೋದು, ಪದವಿ ಪೂರ್ವ ಶಿಕ್ಷಣ ಅಂತ ಇರ್ಬೋದು, ಅಂತಿಮವಾಗಿ 12ನೇ ತರಗತಿ ಪಾಸಾಗಿ ನಮ್ಮ ಮಕ್ಕಳು ಹೊರ ಜಗತ್ತಿಗೆ ಕಾಲಿಟ್ಟಾಗ, ಅಂದ್ರೆ ಅವನ ವೃತ್ತಿ ಶಿಕ್ಷಣವನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಸಂದರ್ಭ ಬಂದಾಗ ಅವನು ಆ ಖಾಸಗಿ ಶಾಲೆಯಲ್ಲಿ ವಿದ್ಯೆ ಕಲಿತಂತಹ ಒಬ್ಬ ವಿದ್ಯಾರ್ಥಿಗೆ ಸರಿ ಸಮಾನವಾಗಿ ನಿಲ್ಲುತ್ತಿದೆಯಲ್ವಾ, ಅದು ಈ ಒಂದು ಸಮಗ್ರ ಶಿಕ್ಷಣ ಯೋಜನೆಯ ಎಲ್ಲ ಹಂತದ ಒಂದು ಫಲಿತಾಂಶ. ಯಾಕಂತ ಹೇಳಿದ್ರೆ ಅವನು ಕೂಡ ಆ ಒಂದು ಮಟ್ಟಕ್ಕೆ ಸರಿಸಮಾನವಾಗಿ ನಿಂತು ಅವನ ವೃತ್ತಿ ಜೀವನವನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ಮತ್ತು ಅವನ ವೃತ್ತಿ ಜೀವನವನ್ನು ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಅವನು ಸಮರ್ಥನಾಗಿರ್ಬೇಕು ಅನ್ನೋದು ಕೂಡ ಸರ್ಕಾರ ಇದರಲ್ಲಿ ಬಯಕೆ ಮಾಡುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಅದರ ಒಂದು ಸಾಮಾಜಿಕ ಪರಿಶೋಧನೆ ಕೂಡ ನಡೀಲಿಕ್ಕೆ ಮುಖ್ಯವಾದ ಕಾರಣ. ಸೊ ಮುಖ್ಯವಾಗಿ ಇಲ್ಲಿ ಲೋಪದೋಷಗಳನ್ನ ಏನಾದರೂ ಇದೆಯಾ, ಸೊ ಮಕ್ಕಳಿಗೆ ತಳಮಟ್ಟದಲ್ಲಿ ಮಕ್ಕಳಿಗೆ ಇದರ ಪ್ರಯೋಜನಗಳು ಸಿಗ್ತಾ ಇದೆಯಾ, ಇವೆಲ್ಲವನ್ನು ನಾವು ಕೂಲಂಕುಷವಾಗಿ ಕಳೆದ 3 ದಿನಗಳಿಂದ ನಾವು ಇದನ್ನು ಸಾಮಾಜಿಕ ಪರಿಶೀಲನಾ ಪ್ರಕ್ರಿಯೆಯನ್ನು ಮಾಡ್ತಾ ಬರ್ತಾ ಇದ್ದೇವೆ. ಸೊ ಈ ಸೋಷಿಯಲ್ ಆಡಿಟ್ ಎನ್ನುವ ಒಂದು ವಿಚಾರಕ್ಕೆ ತುಂಬಾ ಒಂದು ಡೆಫಿನೇಷನ್ ಇದೆ. ಆಡಿಟ್ ಎನ್ನುವ ಪದ ಜನರಿಗೆ ಜಾಸ್ತಿ ತಲುಪುತ್ತೆ. ಈ ಆಡಿಟ್ ಸಾಮಾಜಿಕ ಪರಿಶೋಧನೆ ಅನ್ನೋದ್ರ ಬಗ್ಗೆ ಜನರಿಗೆ ಅಷ್ಟಾಗಿ ಮಾಹಿತಿ ಇಲ್ಲ. ಸೋಷಿಯಲ್ ಆಡಿಟ್ ಪದದ ಬಗ್ಗೆ ಎಲ್ರಿಗೂ ಗೊತ್ತಿದೆ. ಸಾಮಾನ್ಯವಾಗಿ ಆಡಿಟ್ ಯಾವ ಥರ ಆಗುತ್ತೆ ಅಂತ ಹೇಳಿದ್ರೆ, ಸೊ ಕಚೇರಿಗಳಲ್ಲಿ ಒಳಗಡೆ ನಡೆದು ಹೋಗುತ್ತೆ. ಆದರೆ ಈ ಸಾಮಾಜಿಕ ಪರಿಶೋಧನೆ ಅದಕ್ಕಿಂತ ಭಿನ್ನವಾಗಿದೆ. ಯಾಕಂತ ಹೇಳಿದ್ರೆ ನಾವು ನಿಮ್ಮಲ್ಲಿ ಒಬ್ಬರಾಗಿ ಬೆರೆತುಕೊಂಡು ತಳಮಟ್ಟದಲ್ಲಿ ಹೋಗಿ ನಿಮ್ಮಿಂದ ಆ ಮಾಹಿತಿಗಳನ್ನು ಕಲೆ ಹಾಕುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಮಕ್ಕಳಿಗೆ ಏನು ಬೆಳಿಗ್ಗೆ ನೀವು ಹಾಲು ಕೊಡ್ತೀರಾ, ಆ ಹಾಲನ್ನು ಕೂಡ ನಾವು ಕುಡಿತೇವೆ. ಮಧ್ಯಾಹ್ನ ಊಟ ಕೊಡ್ತಾರೆ, ಆ ಊಟವನ್ನು ಕೂಡ ಸೇವನೆ ಮಾಡಿಕೊಂಡು ಸೊ ಅದರ ಒಂದು ಏನು ಮಕ್ಕಳಿಗೆ ಸಿಗ್ತಾ ಇರುವಂಥ ಪೌಷ್ಟಿಕಾಂಶ ಅಥವಾ ಹಾಲಿನ ಬಗ್ಗೆ ಇವೆಲ್ಲವನ್ನು ನಾವು ದಾಖಲಿಸಿಕೊಂಡು ವರದಿಯನ್ನು ಮಾಡ್ತಾ ಇರುವಂಥದ್ದು. ಮತ್ತೆ ಇಲ್ಲಿ ಯಾವುದೇ ಒಂದು ಮುಚ್ಚುಮರೆ ಇಲ್ಲ. ಸೊ ಅದನ್ನು ನೇರವಾಗಿ ಈ ಒಂದು ಸಭೆಯಲ್ಲಿ ಮಂಡನೆ ಮಾಡುವಂಥ ಪ್ರಕ್ರಿಯೆ ನಾವು ಮಾಡ್ತಾ ಬರ್ತಾ ಇದ್ದೀವಿ. ಇಲ್ಲಿ ಈ ಸಾಮಾಜಿಕ ಪರಿಶೀಲನಾ ಸಂದರ್ಭದಲ್ಲಿ ನಾವು ಮುಖ್ಯವಾಗಿ 3 ವಿಚಾರಗಳಿಗೆ ಬಹಳಷ್ಟು ಒತ್ತು ಕೊಡ್ತೇವೆ. ಇಲ್ಲಿ ಪಾರದರ್ಶಕತೆ, ಉತ್ತರದಾಯಿತ್ವ, ಜನರ ಸಹಭಾಗಿತ್ವ. ಸೊ ಪಾರದರ್ಶಕತೆ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ರೀತಿಯ ಫಿಲ್ಟರ್ ಇಲ್ಲ. ಸೊ ಇದು ನೇರವಾಗಿರುವಂತಹ ವಿಚಾರವನ್ನು ನೇರವಾಗಿ ವರದಿ ತಯಾರು ಮಾಡಿಕೊಂಡು ಆ ಕರಡು ವರದಿ ಪ್ರತಿಯನ್ನು ಮಾಡಿಕೊಂಡು ಅದನ್ನು ಸಭೆಯಲ್ಲಿ ಮಂಡನೆ ಮಾಡುವಂತ ಪ್ರಯತ್ನ. ಸೊ ಎರಡನೇದಾಗಿ ಉತ್ತರದಾಯಿತ್ವದ ಬಗ್ಗೆ. ಸೊ ನಿಮ್ಗೆ ಗೊತ್ತಿದೆ, ಈ ಒಂದು ಶಾಲಾ ಹಂತದಲ್ಲಿ ಇಲ್ಲಿ ಏನೇ ಸಮಸ್ಯೆಗಳಾದ್ರೂ ಕೂಡ ಅದಕ್ಕೆ ಉತ್ತರದಾಯಿತ್ವವನ್ನು ಹೊಂದಿರುವಂಥವರು ಶಾಲೆಯ ಮುಖ್ಯ ಶಿಕ್ಷಕರು. ಸೊ ಏನೇ ಆದರೂ ಕೂಡ ನೀವು ಆ ಒಂದು ಮಾಹಿತಿಯನ್ನು ಅವರ ಗಮನಕ್ಕೆ ತಂದು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ನಿಮಗೆ ಅವಕಾಶ ಇದೆ. ಸೊ ಅದೇ ರೀತಿ 3ನೇದು ಜನರ ಸಹಭಾಗಿತ್ವ. ಸೊ ಜನರು ಅಂತ ಹೇಳಿದ್ರೆ ಶಾಲಾ ಹಂತದಲ್ಲಿ ಪೋಷಕರು, ನಿಮ್ಮಗಳ ಪಾತ್ರ ಬಹಳಷ್ಟು ದೊಡ್ಡದಾಗಿದೆ. ಸೊ ನೀವು ಈ ಸಭೆಗಳನ್ನು
ಆಯೋಜನೆ ಮಾಡಿಕೊಂಡಾಗ ಅಲ್ಲಿ ಭಾಗವಹಿಸಿ ಅಲ್ಲಿ ಸಿಗತಕ್ಕಂತಹ ಮಾಹಿತಿಗಳನ್ನು ಏನು ನಿಮಗೆ ಸಿಗುತ್ತೆ ಅದು ನೇರವಾಗಿ ಸಿಗುತ್ತೆ. ಈ ಸಭೆಗಳಿಗೆ ನೀವು ಹಾಜರಾಗದೆ ಹೋದಾಗ ಬೇರೆ ಯಾರೋ ಹೇಳಿದ ಮಾಹಿತಿಯನ್ನು ನೀವು ತಿಳ್ಕೊಂಡು ಅಲ್ಲಿ ಸಿಗುವಂಥ ಮಾಹಿತಿ ಅದು ನಿಮಗೆ ಪರಿಪೂರ್ಣ ಮಾಹಿತಿ ಆಗಿರಲ್ಲ. ಆದರೆ ಈ ಸಭೆಗಳಲ್ಲಿ ನೀವು ಭಾಗವಹಿಸಿದಾಗ ಮಾತ್ರ ನಿಮಗೆ ಅದು ಆ ಮಾಹಿತಿಗಳು ನೇರವಾಗಿ ನಿಮ್ಮನ್ನು ತಲುಪುತ್ತೆ. ಮತ್ತು ಆ ಯೋಜನೆಗಳ ಬಗ್ಗೆ ಇರ್ಬೋದು ಅಥವಾ ನಿಮ್ಮ ಪಾತ್ರಗಳ ಬಗ್ಗೆ ಇರ್ಬೋದು, ಅದು ಯಾವ ರೀತಿ ನಿಮ್ಮ ಜವಾಬ್ದಾರಿಯನ್ನು ನೀವು ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಮಾಹಿತಿ ಸಿಗುತ್ತೆ. ಸೊ ಅದು ನಿಮ್ಮತನವನ್ನು ಒಂದು ಎಚ್ಚರಿಸುವಂಥ ಒಂದು ಪ್ರಯತ್ನ. ಸೊ ನಿಮ್ಮ ಜವಾಬ್ದಾರಿ ಕೂಡ ನೀವು ಎಷ್ಟರ ಮಟ್ಟಿಗೆ ನೀವು ನಿಭಾಯಿಸಿದ್ದೀರಿ ಅನ್ನೋದಕ್ಕೆ ಕೂಡ ಅದೊಂದು ಒಂದು ಒಳ್ಳೆಯ ವಿಚಾರ ನಿಮಗೆ ಸಿಗುವಂಥ ಒಂದು ಸಭೆ. ಆ ಸಭೆಯಲ್ಲಿ ಭಾಗವಹಿಸಿದಾಗ ಮಾತ್ರ ನಿಮಗೆ ಆ ಮಾಹಿತಿಗಳು ಪರಿಪೂರ್ಣವಾಗಿ ಸಿಗುತ್ತೆ. ಸೊ ಆದ್ದರಿಂದ ಇಲ್ಲಿ ನಾವು ವರದಿ ಪ್ರತಿ ಅಂದರೆ ಮುಂದೆ ವರದಿ ಮಂಡನೆ ಆಗುತ್ತೆ. ಆ ವರದಿ ಮಂಡನೆ ಆದರೆ ಆ ವರದಿ ನಾವು ಮಾಡಿದ್ದೇ ಅಂತಿಮ ಅಲ್ಲ. ನಾವು ನಿಮ್ಮ ಹತ್ರ ಕೇಳಿಕೊಂಡು ಅದನ್ನು ಮಾಡಿರುವಂಥದ್ದು ಅದೇ ಅಂತಿಮ ಅಲ್ಲ. ಅದರಲ್ಲಿ ಬದಲಾವಣೆಗಳು ಇರ್ಬೋದು, ಅದು ನಿಮ್ಗೆ ಗೊತ್ತಿರುತ್ತೆ. ಆ ಬದಲಾದ ವಿಚಾರಗಳನ್ನು ನೀವು ಇಲ್ಲಿ ವ್ಯಕ್ತಪಡಿಸಿದಾಗ ಮಾತ್ರ ಅದಕ್ಕೊಂದು ಒಂದು ಅಂತಿಮ ತಾರ್ಕಿಕ ಅಂತ್ಯಕ್ಕೆ ನಾವು ಅದನ್ನು ಕೊಂಡೋಗ್ಬೋದು. ಮತ್ತು ಅದನ್ನು ಈ ಒಂದು ಗ್ರಾಮ ಸಭೆ ಅನುಮೋದನೆ ಪಡೆದುಕೊಂಡು ಮುಂದೆ ಅದನ್ನು ಸರ್ಕಾರಕ್ಕೆ ಸಲ್ಲಿಸಲಿಕ್ಕೆ ಕ್ರಮ ತೆಗೆದುಕೊಳ್ಬೋದು. ಆದ್ದರಿಂದ ನೀವುಗಳ ವರದಿ ಬಗ್ಗೆ ಮಾತಾಡಬೇಕು. ಮುಕ್ತವಾಗಿ ಮಾತಾಡಿದಾಗ ಮಾತ್ರ ಆ ವರದಿಗಳಿಗೆ ಕೂಡ ಒಂದು ಮನ್ನಣೆ ಸಿಗುತ್ತೆ. ಮತ್ತು ಈ ಒಂದು ಹಂತದಲ್ಲಿ ನಾವು ಈ ಕಳೆದ 3 ದಿನಗಳಲ್ಲಿ ಮಾಡಿಕೊಂಡಂತಹ ಈ ಒಂದು ಪ್ರಕ್ರಿಯೆ ಏನಿದೆ ಅದರಲ್ಲಿ ನಾವು ಮುಖ್ಯವಾಗಿ ಗಮನಿಸಿದ್ದು ನಾನು ಆಗಲೇ ಹೇಳಿದೆ. ಸೊ ಶಿಸ್ತು, ಆ ಶಿಸ್ತಲ್ಲಿ ನಮಗೆ ನಾನು ಕಾಲ್ ಮಾಡಿದಾಗ ಮುಖ್ಯ ಶಿಕ್ಷಕರಲ್ಲಿ ಅವ್ರು ನನಗೆ ಓಪನ್ ಆಗಿ ಕೇಳಿದರು, ಸರ್ ಸಭೆ ಎಷ್ಟು ಗಂಟೆಗೆ ಮಾಡೋದು? 2 ಗಂಟೆಗೆ ಮಾಡೋಣ. ನಿಮಗೆ ಎಷ್ಟು ಗಂಟೆ ಬೇಕು? ನೀವು ಎಷ್ಟು ಗಂಟೆ ತಗೋತೀರಾ? 1 ಗಂಟೆ ಮುಗಿಬೋದಾ? ಆಯ್ತು ಸರ್, ನಾವು 1 ಗಂಟೆಗೆ ಮುಗಿಸ್ತೇವೆ ಅಂತ ಹೇಳಿದೆ. ಸೊ ಮತ್ತೆ ಅಂದರೆ ಅವ್ರು ಕೇಳೋ ಉದ್ದೇಶ ಇತ್ತು. ಯಾಕಂತ ಹೇಳಿದರೆ ನಿಮಗೆ ಹೊಸದಾಗಿ ಒಂದು ಮೇಲುಸ್ತುವಾರಿ ಸಮಿತಿಯ ಸಭೆ ನಿಮ್ಮ ಅಧ್ಯಕ್ಷರ ಏನು ಸಮಿತಿ ಸದಸ್ಯರನ್ನು ಆಯ್ಕೆ ಮಾಡ್ಕೊಳ್ಳೋಂಥ ಒಂದು ಸಭೆ ಆಯೋಜನೆ ಮಾಡಬೇಕಿತ್ತು, ಅದನ್ನು ಕೇಳಿದ್ದಾರೆ. ಸೊ ಹಾಗಾಗಿ ಪಂಚುವಾಲಿಟಿ ಅಂತ ಹೇಳಿದರೆ ಪಂಚುವಾಲಿಟಿ ಅವ್ರದ್ದು. ಸೊ ನಮಗೆ ನಮ್ಮ ಬರುವಾಗ ಒಂದು 5 ನಿಮಿಷ ತಡವಾಯಿತು. ಸೊ 2 ಗಂಟೆಗೆ ಬರ್ತೇನೆ ಅಂತ ಹೇಳಿದ್ವಿ. ಸೊ ಆದರೂ ಸಭೆ 2:06ಕ್ಕೆ ಸ್ಟಾರ್ಟ್ ಆಯಿತು. ಸೊ ನಮಗೆ ನಾನು ಹೇಳಬೇಕು ಅಂತ ಹೇಳಿದರೆ ಆ ಶಿಸ್ತು ನನಗೆ ತುಂಬ ಖುಷಿ ಆಯಿತು. ಸೊ ಎಲ್ಲ ಶಾಲೆಗಳಲ್ಲಿ ಅದು ಎಲ್ಲರಲ್ಲೂ ಇದು ಸಿಗಲ್ಲ. ಯಾಕಂತ ಹೇಳಿದರೆ ಶಿಸ್ತು ಇದ್ದಾಗ ನಾವಲ್ಲಿ ಒಂದು ಒಳ್ಳೆಯ ವಾತಾವರಣವನ್ನು ನೋಡಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ನಾನು ಹೇಳೋದಕ್ಕಿಂತ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು. ಯಾಕಂತ ಹೇಳಿದರೆ ಪೋಷಕರು ನೀವು ಆಗಾಗ ನಿಮ್ಮ ಮುಖ್ಯ ಶಿಕ್ಷಕರನ್ನು ಭೇಟಿ ಆಗ್ತಾ ಇರ್ತೀರ. ಸೊ ಎಲ್ಲದರ ಒಟ್ಟಾರೆ ಫಲಿತಾಂಶ ಅದು ನಿಮ್ಮ ಮಕ್ಕಳ ಮೇಲೆ ಅದು ಗೋಚರಿಸುತ್ತೆ. ನಿಮಗೆ ಬೇಕಾಗಿರೋದು ಕೂಡ ಅದೇ, ನಿಮ್ಮ ಮಕ್ಕಳ ಬೆಳವಣಿಗೆ ಒಳ್ಳೆ ರೀತಿಯಲ್ಲಿ ಆಗಬೇಕು. ನಮ್ಮ ಮಕ್ಕಳ ಒಂದು ಏನು ನಿಮ್ಮ ಆಸೆ ಏನಿರುತ್ತೆ, ಸೊ ಅದನ್ನು ನಿಮ್ಮ ಮಕ್ಕಳ ರೂಪದಲ್ಲಿ ನೀವು ನಿರೀಕ್ಷೆ ಮಾಡ್ತೀರಾ. ಆ ಮಕ್ಕಳು ಒಳ್ಳೆ ವಾತಾವರಣದಲ್ಲಿ ವಿದ್ಯೆ ಕಲಿಬೇಕು ಅಂತ ಹೇಳಿದರೆ ಸೊ ಇಂಥ ಶಿಸ್ತು ಮುಖ್ಯವಾಗಿ ಅದರ ಅಡಿಪಾಯ ಆಗಿರುತ್ತೆ. ಸೊ ಅಲ್ಲಿಂದ ಮತ್ತೆ ನಾವು ಯಾವುದೇ ರೀತಿಯ ಒಂದು ದೊಡ್ಡ ಬಿಲ್ಡಿಂಗನ್ನು ಕಟ್ಟಿದ್ರು ಕೂಡ ಏನು ಸಮಸ್ಯೆ ಆಗಲ್ಲ. ಸೊ ಅದರಿಂದ ಈ ಶಾಲೆಯಲ್ಲಿ ನಾನು ಕಂಡುಕೊಂಡಂಥ ವಿಚಾರವನ್ನು ಈಗ ಹೇಳಿದೆ. ಸೊ ಇದರಲ್ಲಿ ತಪ್ಪಿರ್ಬೋದು ಅಥವಾ ತಪ್ಪಿಲ್ಲದೆ ಇರ್ಬೋದು. ಸೊ ಅದನ್ನು ನೀವುಗಳು ಹೇಳಬೇಕು. ಸೊ ಯೋಜನೆ ಬಗ್ಗೆ ಜಾಸ್ತಿ ಏನಿಲ್ಲ. ಸೊ ಇಲ್ಲಿ ಸಮಗ್ರ ಶಿಕ್ಷಣ ಯೋಜನೆ ಅಂತ ಹೇಳಿದರೆ ಅಷ್ಟೇ. ಸೊ 1ರಿಂದ 12ನೇ ತರಗತಿವರೆಗೆ ಸರ್ಕಾರಿ ಶಾಲೆಯಲ್ಲಿ ಕಲಿತಕ್ಕಂತಹ ಮಕ್ಕಳಿಗೆ ಯಾವ ರೀತಿಯ ವಿದ್ಯಾಭ್ಯಾಸ, ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಪೂರೈಸಬೇಕು ಮತ್ತು ಆ ಅನುದಾನಗಳು ಏನಿದೆ ಸೊ ಅದರಲ್ಲಿ ಮತ್ತು ಮಕ್ಕಳ ಶಿಕ್ಷಕರ ಎಲ್ಲ ಪಾತ್ರ ಏನಿದೆ ಸೊ ಅದರ ಬಗ್ಗೆ ಒಂದು ಸಮಗ್ರವಾದ ಒಂದು ಮಾಹಿತಿಯನ್ನು ಕಲೆ ಹಾಕುವಂಥದ್ದು. ಇಲ್ಲಿ ಸರ್ಕಾರ ಕೂಡ ಬಹಳಷ್ಟು ಇದು ಮಾಡಿದೆ. ಅಂದರೆ ಈ ಸಮಗ್ರ ಶಿಕ್ಷಣ ಯೋಜನೆ ಅದನ್ನು ಸಾಮಾಜಿಕ ಪರಿಶೀಲನೆ ಮಾಡಬೇಕು ಅಂತ ಹೇಳಿದ್ರೆ ಇದರ ತೆರೆ ಹಿಂದೆ ಸುಮಾರಷ್ಟು ಕೆಲಸ ಕಾರ್ಯಗಳಾಗಿವೆ. ಒಟ್ಟಾರೆಯಾಗಿ ನಮಗೆ ಈ ಸಾಮಾಜಿಕ ಪರಿಶೀಲನೆ ತಂಡಕ್ಕೆ ಸರ್ಕಾರವೇ ಒಂದು ನಿಗದಿ ಮಾಡಿದ 138 ಪ್ರಶ್ನಾವಳಿಗಳನ್ನು ಕೊಟ್ಟಿದೆ. ಅದು ಮಕ್ಕಳಿಗೆ ಸಂಬಂಧಿಸಿದ್ದಿರ್ಬೋದು, ಅದರ ಶಿಕ್ಷಕರಿಗೆ ಸಂಬಂಧಿಸಿದ್ದಿರ್ಬೋದು, ಅನುದಾನದ ಬಗ್ಗೆ ಇರ್ಬೋದು ಮತ್ತು ಮಕ್ಕಳ ಪೋಷಕರಿಗೆ ಇರ್ಬೋದು. ಹೀಗೆ
ಹಂತವಾರು ಪ್ರಶ್ನಾವಳಿಗಳನ್ನು ಒಟ್ಟು 138 ಪ್ರಶ್ನಾವಳಿಗಳನ್ನು ನಮಗೆ ಕೊಟ್ಟಿದೆ. ಸೊ ನಾವು ಈ ಸಂದರ್ಭದಲ್ಲಿ ಅದನ್ನು ಸಂಬಂಧಪಟ್ಟವರಿಗೆ ಕೇಳಿ ಎಲ್ಲ ಪ್ರಶ್ನೆಗಳನ್ನು ಕೇಳಿ ಅದನ್ನು ದಾಖಲು ಮಾಡಿಕೊಂಡು ಆ ವರದಿಯನ್ನು ತಯಾರು ಮಾಡಿರುವಂಥದ್ದು. ಸೊ ಅಲ್ಲಿ ಸರ್ಕಾರ ನೋಡಿ, ಇಲ್ಲಿ ಒಂದು ವಿಚಾರ ಹೇಳಲೇಬೇಕು. ಸರ್ಕಾರ ಎಷ್ಟು ಮಕ್ಕಳ ಬಗ್ಗೆ ಎಷ್ಟು ಕಾಳಜಿ ವಹಿಸಿದೆ ಅಂತ ಹೇಳಿದರೆ, ಅಲ್ಲಿ ಈ ಪ್ರೌಢಶಾಲಾ ಹಂತದಲ್ಲಿ ಅದನ್ನು ಹೇಳಲೇಬೇಕು. ಮಕ್ಕಳ ಒಂದು ಸುರಕ್ಷತೆ ಬಗ್ಗೆ ಕೂಡ ಅಲ್ಲಿ ಒಂದು ಪ್ರಶ್ನೆ ಇದೆ. ಸೊ ನಮ್ಮ ಮನೆ ಭೇಟಿ ಮಾಡಿದಂತಹ ಮಕ್ಕಳ ಪೋಷಕರಿಗೆ ಬಹುಶಃ ಇದು ಕೇಳಿರ್ಬೋದು. ಸೊ ಇಲ್ಲಿ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಸಂಬಂಧಿಸಿದಂತೆ ಅಲ್ಲಿ ಸೇಫ್ ಟಚ್ ಮತ್ತು ಅನ್ಸೇಫ್ ಟಚ್ ಬಗ್ಗೆ ಕೂಡ ಸರ್ಕಾರ ಒಂದು ಪ್ರಶ್ನಾವಳಿಯನ್ನು ಕೇಳಿದೆ. ಅಂದರೆ ಮಕ್ಕಳಿಗೆ ಏನು ಸೇಫ್ ಟಚ್, ಸುರಕ್ಷಿತ ಮತ್ತು ಸುರಕ್ಷಿತವಲ್ಲದ ಸ್ಪರ್ಶ. ಸೊ ಇದನ್ನು ಕೂಡ ಸರ್ಕಾರ ಒಂದು ಪ್ರಶ್ನಾವಳಿಯಾಗಿ ಕೇಳಿದೆ. ಅಷ್ಟರ ಮಟ್ಟಿಗೆ ಮಕ್ಕಳ ಬಗ್ಗೆ ಕಾಳಜಿ ವಹಿಸಿ ಸರ್ಕಾರ ಇದನ್ನೆಲ್ಲವನ್ನು ಮಾಡ್ತಾ ಇದೆ. ಸೊ ನಾವು ಅದನ್ನು ಸರ್ಕಾರಕ್ಕೆ ನಾವು ಮತ್ತೆ ಅದನ್ನು ವಾಪಸ್ ಕೊಡಬೇಕು ಅಂತ ಹೇಳಿದರೆ ನಿಮ್ಮೆಲ್ಲರ ಪಾತ್ರ ಬಹಳಷ್ಟು ಮುಖ್ಯ ಆಗಿದೆ. ಅಂದರೆ ಇದೆಲ್ಲವನ್ನು ನೀವು ತಿಳ್ಕೊಂಡು ಪ್ರತಿಯೊಂದು ಹಂತದಲ್ಲೂ ಕೂಡ ನೀವು ಆ ಒಂದು ವಿಚಾರಗಳ ಬಗ್ಗೆ ಇರ್ಬೋದು, ಅಂತಹ ಪ್ರಸಂಗಗಳು ಆದಾಗ ಅದನ್ನು ಯಾವುದೇ ರೀತಿ ಅದನ್ನು ಡಿಲೇ ಮಾಡದೆ ಅದನ್ನು ಸಂಬಂಧಪಟ್ಟ ಮುಖ್ಯ ಶಿಕ್ಷಕರ ವರದಿ ಮಾಡಿ ಆಗ್ತಕ್ಕಂತಹ ಒಂದು ದೊಡ್ಡ ಮಟ್ಟದ ಅನಾಹುತಗಳನ್ನು ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯತೆಗಳು ಬಹಳಷ್ಟು ಇದೆ. ಸೊ ಅದರಿಂದ ಇದರ ಬಗ್ಗೆ ಪೋಷಕರಿಗೆ ಅರಿವಿರಬೇಕು. ಸೊ ಆ ನಿಟ್ಟಿನಲ್ಲಿ ಕೂಡ ಸರ್ಕಾರ ಬಹಳಷ್ಟು ಕ್ರಮ ತಗೊಂಡಿದೆ. ಇವೆಲ್ಲವೂ ನಾವು ಈ 3 ದಿನಗಳ ಪ್ರಕ್ರಿಯೆಯಲ್ಲಿ ಅದನ್ನು ಅಳವಡಿಸ್ಕೊಂಡಿದ್ದೇವೆ. ಮುಂದಿನ ಹಂತದಲ್ಲಿ ಅದರ ಬಗ್ಗೆ ಒಂದು ಕರಡು ವರದಿ ಪ್ರತಿ ಮಂಡನೆ ಆಗುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ ಮತ್ತೊಮ್ಮೆ ಹೇಳ್ಕೊಡ್ತೇನೆ. ಯಾಕಂತ ಹೇಳಿದರೆ ಸೊ ನಾವು ಮುಖ್ಯವಾಗಿ ಏನು ಸಭೆಗಳಾಗುತ್ತೆ, ಈಗ ಗ್ರಾಮ ಸಭೆ ಇರ್ಬೋದು ಅಥವಾ ಶಾಲಾ ಹಂತದಲ್ಲಿ ಸಭೆ ಇರ್ಬೋದು, ಆ ಸಭೆಗಳ ಆಯೋಜನೆ ಮಾಡೋ ಉದ್ದೇಶ ಏನು, ಏನಾದರೂ ತಪ್ಪುಗಳಾದರೆ ಅದನ್ನು ಹೇಳುವಂಥ ಒಂದು ಕ್ರಮ ಇದನ್ನು ಬೆಳೆಸ್ಕೊಳ್ಬೇಕೆನ್ನೋ ನಿಟ್ಟಿನಲ್ಲಿ ಸಭೆಗಳ ಆಯೋಜನೆ ಆಗುತ್ತೆ. ನಾವೇನಿಲ್ಲ, ಆ ತಪ್ಪುಗಳಾದರೂ ಕೂಡ ಅದನ್ನು ಪ್ರಶ್ನೆ ಮಾಡುವಂಥ ಒಂದು ಔದಾರ್ಯವನ್ನು ಬೆಳೆಸ್ಕೊಳ್ಳೋದೇ ಇಲ್ಲ. ಸೊ ಅದನ್ನು ಬೆಳೆಸ್ಕೊಳ್ಳದೆ ಹೋದಾಗ ಆ ತಪ್ಪುಗಳಾಗೇ ಹೋಗ್ತಾ ಇರುತ್ತೆ. ಅದು ಸರಿಯಾಗಬೇಕು ಅಂತ ಹೇಳಿದ್ರೆ ನಾವು ಅದನ್ನು ಹೇಳಬೇಕಲ್ವಾ, ಇಂಥ ತಪ್ಪು ಆಗ್ತಾ ಇದೆ ಅಂತ. ಅನುಷ್ಠಾನ ಮಾಡ್ಕೊಳ್ಳುವಾಗ ಅದು ತಪ್ಪುಗಳಾಗೋದು ಸಹಜ. ಯಾರಿಗೆ ಗೊತ್ತಾಗಲ್ಲ, ಕೆಲವೊಂದು ಗೊತ್ತಾಗದೆ ತಪ್ಪುಗಳಾಗ್ತಾ ಇರುತ್ತೆ, ಕೆಲವೊಂದು ಗೊತ್ತಿದ್ದು ತಪ್ಪು ಮಾಡೋರು ಇದ್ದಾರೆ. ಸೊ ಅದನ್ನು ನಾವು ಇಂಥ ತಪ್ಪುಗಳಾಗಿದೆ ಅಂತೇಳಿ ನಾವು ಅದನ್ನು ತಟ್ಟಿ ಹೇಳದಿದ್ರೆ ಅಲ್ಲಿ ನಾವು ಯಾವುದು ತಪ್ಪು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಾಗ ಆಗುತ್ತೆ. ಸೊ ಅದನ್ನು ಮಾಡಬೇಡಿ. ನಿಮಗೆ ಯಾವುದೇ ಹಂತದಲ್ಲಿ ನಿಮಗೆ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಾಗ ಅದು ನೇರವಾಗಿ ಈ ವಿಷಯಗಳನ್ನು ವ್ಯಕ್ತಪಡಿಸಿ. ಆ ವ್ಯಕ್ತಪಡಿಸಿದಾಗ ಅದರಲ್ಲಿ ತಲೆ ಹೋಗುವಂಥದ್ದು ಏನಿಲ್ಲ. ಸೊ ಈ ರೀತಿ ಆಗಬೇಕಿತ್ತು, ಈ ರೀತಿ ಆಗಿದೆ. ಸೊ ಅದರಲ್ಲಿ ಯಾರು ನಿಮ್ಮನ್ನು ಇದು ಮಾಡೋಂಥ ಪ್ರಶ್ನೆ ಬರಲ್ಲ. ಸೊ ಅದನ್ನು ಈ ಒಂದು ಸಭೆಯಲ್ಲಿ ಕೂಡ ಅಂಥದ್ದು ಏನಾದರೂ ಇದ್ದರೆ ದಯವಿಟ್ಟು ಅದನ್ನು ಸಭೆಯ ಗಮನಕ್ಕೆ ತನ್ನಿ ಅಂತ ಹೇಳುತ್ತಾ, ಈ ಒಂದು ಸಭೆಯಲ್ಲಿ ನನಗೆ ಸಮಗ್ರ ಶಿಕ್ಷಣ ಯೋಜನೆ ಕರ್ನಾಟಕ ಹಾಗೂ ಸಾಮಾಜಿಕ ಪರಿಶೀಲನಾ ಪ್ರಕ್ರಿಯೆ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ನನಗೆ ಅನುವು ಮಾಡಿಕೊಟ್ಟಿದ್ದೀರಾ. ಮತ್ತೊಮ್ಮೆ ನಿಮ್ಮೆಲ್ಲರನ್ನು ವಂದಿಸ್ತಾ ನಾನು ಈ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಸಮಗ್ರ ಶಿಕ್ಷಣ ಕರ್ನಾಟಕ ಹಾಗೂ ಸಾಮಾಜಿಕ ಪರಿಶೋಧನೆ ಇದರ ಬಗ್ಗೆ ಸವಿಸ್ತಾರವಾದ ಮಾಹಿತಿಯನ್ನು ನೀಡಿದಂಥ ಶ್ರೀಯುತ ಹರೀಶ್ ಜಿ ಇವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅಧ್ಯಕ್ಷರ ಅನುಮತಿಯ ಮೇರೆಗೆ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಇಂದು ನಮ್ಮ ಶಾಲೆಯ ವಿದ್ಯಾರ್ಥಿನಿ ಪ್ರಜ್ಞಾ 7ನೇ ತರಗತಿಯವಳು ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆ, ಈ ಸರ್ತಿ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆ ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ನಡೀತಾ ಇದೆ. ಸೊ ಅಲ್ಲಿಗೆ ಪ್ರಬಂಧ ಸ್ಪರ್ಧೆಯಲ್ಲಿ ಆ ಹುಡುಗಿ ನಮ್ಮ ಶಾಲೆಯಿಂದ ಆಯ್ಕೆಯಾಗಿದ್ದು. ಈಗ ತಾನೇ ನನಗೆ ಫೋನ್ ಮಾಡಿ ಹೋದಂಥ ಶಿಕ್ಷಕರು ತಿಳಿಸಿದ್ದಾರೆ, ನಮ್ಮ ಶಾಲೆಯ ವಿದ್ಯಾರ್ಥಿನಿ ಜಿಲ್ಲಾ ಮಟ್ಟದಲ್ಲೂ ಪ್ರಥಮ ಸ್ಥಾನವನ್ನು ಗಳಿಸಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಸೊ ಪ್ರಜ್ಞಾ ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಶ್ರೀಯುತ ನಿತಿನ್ ಇವರು ಆಗಮಿಸಿದ್ದಾರೆ. ಇವರನ್ನು ನಾನು ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇನೆ. ಹಾಗೆ ಇವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಯುತ ನಿತಿನ್ ಇವರಿಗೆ ನಮ್ಮ ಶಾಲಾ ಮುಖ್ಯ ಶಿಕ್ಷಕರು ಹೂವನ್ನು ಕೊಡುವುದರ ಮೂಲಕ ಸ್ವಾಗತಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದಾರೆ. ಮುಂದಕ್ಕೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಸಾಮಾಜಿಕ ಪರಿಶೋಧನೆಯ ವರದಿ ಮಂಡನೆ.
ಎಲ್ಲರಿಗೂ ನಮಸ್ಕಾರ. ಸರಕಾರಿ ಉನ್ನತೀಕರಿಸಿದ ಪ್ರಾಥಮಿಕ ಶಾಲೆ ಅಂಟಿಂಜೆ ಬೆಳ್ತಂಗಡಿ ವಲಯ. ಇಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಸಾಮಾಜಿಕ ಪರಿಶೋಧನೆಯ ಗ್ರಾಮಸಭಾ ನಡೆವಳಿಕೆಗಳು. ವರದಿಯ ಸಾರಾಂಶ. ವಿದ್ಯಾರ್ಥಿಗಳ ದಾಖಲಾತಿ ಕುರಿತು 2022-23ನೇ ಸಾಲಿನಲ್ಲಿ 1ನೇ ತರಗತಿಯಿಂದ 8ನೇ ತರಗತಿವರೆಗೆ 1ನೇ ತರಗತಿಯಲ್ಲಿ 29 ವಿದ್ಯಾರ್ಥಿಗಳು, 2ನೇ ತರಗತಿಯಲ್ಲಿ 31 ವಿದ್ಯಾರ್ಥಿಗಳು, 3ನೇ ತರಗತಿಯಲ್ಲಿ 22 ವಿದ್ಯಾರ್ಥಿಗಳು, 4ನೇ ತರಗತಿಯಲ್ಲಿ 31 ವಿದ್ಯಾರ್ಥಿಗಳು, 5ನೇ ತರಗತಿಯಲ್ಲಿ 22 ವಿದ್ಯಾರ್ಥಿಗಳು, 6ನೇ ತರಗತಿಯಲ್ಲಿ 29 ವಿದ್ಯಾರ್ಥಿಗಳು, 7ನೇ ತರಗತಿಯಲ್ಲಿ 31 ವಿದ್ಯಾರ್ಥಿಗಳು, 8ನೇ ತರಗತಿಯಲ್ಲಿ 23 ವಿದ್ಯಾರ್ಥಿಗಳು, ಒಟ್ಟು 218 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಪಡೆದಿರುತ್ತಾರೆ. ವಿದ್ಯಾರ್ಥಿಗಳಿಗೆ ಸಂಬಂಧಿಸಿರುವುದು ಸದರಿ ಶಾಲೆಯಲ್ಲಿ ಪ್ರಸ್ತುತ 2024-25ನೇ ಶೈಕ್ಷಣಿಕ ವರ್ಷದಲ್ಲಿ LKGಯಿಂದ 8ನೇ ತರಗತಿಯವರೆಗೆ ತರಗತಿಗಳಿದ್ದು ಒಟ್ಟು 249 ವಿದ್ಯಾರ್ಥಿಗಳು ದಾಖಲಾಗಿದ್ದು ಅದರಲ್ಲಿ 134 ಹುಡುಗರು, 115 ಹುಡುಗಿಯರು ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಪಡೆಯುತ್ತಿದ್ದಾರೆ. ಭೇಟಿಯ ದಿನದಂದು ಶಾಲಾ ದಾಖಲಾತಿಯಲ್ಲಿರುವ ಮತ್ತು ಸಾಮಾಜಿಕ ಪರಿಶೋಧನೆಯ 2ನೇ ದಿನ ಹಾಜರಿರುವ ಮಕ್ಕಳ ಸಂಖ್ಯೆಗೆ ಸಂಬಂಧಿಸಿದಂತೆ ದಿನಾಂಕ 5-12-2024ರಂದು ಒಟ್ಟು 233 ವಿದ್ಯಾರ್ಥಿಗಳು ಹಾಜರಾಗಿದ್ದು 16 ಮಕ್ಕಳು ಗೈರು ಹಾಜರಾಗಿರುತ್ತಾರೆ. ವಿದ್ಯಾರ್ಥಿಗಳು ಪಠ್ಯಪುಸ್ತಕಗಳನ್ನು ಮತ್ತು ಅಭ್ಯಾಸ ಪುಸ್ತಕಗಳನ್ನು ಪಡೆದಿರುತ್ತಾರೆ. ಮಕ್ಕಳು ಸಮವಸ್ತ್ರವನ್ನು ಪಡೆದಿರುತ್ತಾರೆ. ಮಕ್ಕಳು ವಿದ್ಯಾರ್ಥಿ ವೇತನವನ್ನು ಪಡೆದಿದ್ದು ನೇರವಾಗಿ ವಿದ್ಯಾರ್ಥಿಗಳ ಖಾತೆಗೆ ಜಮೆಯಾಗಿದ್ದು ಈ ಬಗ್ಗೆ ಶಾಲೆಯಲ್ಲಿ ಯಾವುದೇ ದಾಖಲೆಗಳು ಇರುವುದಿಲ್ಲ. ನಿಯಮಾನುಸಾರ ಅರ್ಹ ವಿದ್ಯಾರ್ಥಿಗಳಿಗೆ ಸಾರಿಗೆ ವ್ಯವಸ್ಥೆಯನ್ನು ನೀಡಲಾಗಿಲ್ಲ. ಸದರಿ ಸಾಲಿನ ಹಿಂದಿನ ಮಾಹೆಗಳಲ್ಲಿ ವಿದ್ಯಾರ್ಥಿಗಳ ಸರಾಸರಿ ಹಾಜರಾತಿ 80% ಅಥವಾ ಅದಕ್ಕಿಂತ ಹೆಚ್ಚಿದೆ. ಶಾಲೆಗೆ ಬರುವ ಮಾರ್ಗವು ಬಹುತೇಕ ಮಕ್ಕಳಿಗೆ ಸುರಕ್ಷಿತವಾಗಿದ್ದು ಕೆಲವೊಂದು ವಿದ್ಯಾರ್ಥಿಗಳಿಗೆ ಮಳೆಗಾಲದಲ್ಲಿ ತೊಂದರೆ ಇರುವುದು ತಿಳಿದು ಬಂದಿದೆ. ಮಕ್ಕಳನ್ನು ಅವರ ವಯಸ್ಸಿನ ತರಗತಿಗಳಿಗೆ ದಾಖಲಾತಿ ಮಾಡಿಕೊಳ್ಳಲಾಗಿದೆ. 2 ಮಕ್ಕಳು ಶಾಲೆಗೆ ತಡವಾಗಿ ದಾಖಲಾಗಿರುತ್ತಾರೆ. ಸೂಕ್ತ ದಾಖಲೆಗಳಿಲ್ಲದ ಕಾರಣ ಶಾಲಾ ದಾಖಲಾತಿಯನ್ನು ನಿರಾಕರಿಸುವ ಪ್ರಕರಣ ಕಂಡುಬಂದಿಲ್ಲ. ಮಕ್ಕಳಿಗೆ ತಾರತಮ್ಯ, ದೈಹಿಕ ಶಿಕ್ಷೆ, ಮಾನಸಿಕ ಕಿರುಕುಳ ಮತ್ತು ಲೈಂಗಿಕ ಕಿರುಕುಳ ನೀಡಲಾಗುತ್ತಿಲ್ಲ. ಎಲ್ಲ ಅಪೇಕ್ಷಣೀಯ ಮಕ್ಕಳಿಗೆ ವರ್ಗಾವಣೆ ಪ್ರಮಾಣ ಪತ್ರಗಳನ್ನು ನೀಡಲಾಗಿದೆ. ಒಂದು ವಿಶೇಷ ಅಗತ್ಯವುಳ್ಳ ಮಗುವಿನ ದಾಖಲಾತಿ 2022-23ನೇ ಸಾಲಿನಲ್ಲಿ ಇರುತ್ತದೆ. ಸೆಪ್ಟೆಂಬರ್ 2017ರಿಂದ 21ರವರೆಗೆ ಜನಿಸಿದ ಮಕ್ಕಳ ಸಂಖ್ಯೆ 39. ಎಲ್ಲ ಮಕ್ಕಳು ಶಾಲೆಗೆ ದಾಖಲಾಗಿ ಶಿಕ್ಷಣ ಪಡೆಯುತ್ತಿದ್ದಾರೆ. ಯಾವುದೇ ಮಕ್ಕಳು ಶಾಲೆಯಿಂದ ಹೊರಗುಳಿದ ಪ್ರಕರಣ ಕಂಡುಬಂದಿರುವುದಿಲ್ಲ. ಇನ್ನು ಶಿಕ್ಷಕರಿಗೆ ಸಂಬಂಧಿಸಿರುವುದು ಸದರಿ ಶಾಲೆಯಲ್ಲಿ 2022-23ನೇ ಶೈಕ್ಷಣಿಕ ಅವಧಿಯಲ್ಲಿ ಒಟ್ಟು 9 ಶಿಕ್ಷಕರು ಕರ್ತವ್ಯ ನಿರ್ವಹಿಸುತ್ತಿದ್ದರು. ಕಲಾ ಶಿಕ್ಷಣಕ್ಕೆ ಅರೆಕಾಲಿಕ ಬೋಧಕರನ್ನು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೇಮಕ ಮಾಡಿಲ್ಲ. ದೈಹಿಕ ಶಿಕ್ಷಣಕ್ಕೆ ಅರೆಕಾಲಿಕ ಬೋಧಕರನ್ನು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೇಮಕ ಮಾಡಲಾಗಿದೆ. ವೃತ್ತಿ ಶಿಕ್ಷಣಕ್ಕೆ ಅರೆಕಾಲಿಕ ಬೋಧಕರನ್ನು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೇಮಕ ಮಾಡಿಲ್ಲ. ಪೂರ್ಣಾವಧಿಯ ಮುಖ್ಯ ಶಿಕ್ಷಕರನ್ನು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೇಮಕ ಮಾಡಲಾಗಿದೆ. ಶಿಕ್ಷಕರು ನಿಯಮಿತವಾಗಿ ಶಾಲೆಗೆ ಹಾಜರಾಗುತ್ತಾರೆ. ಶಿಕ್ಷಕರು ಪ್ರತಿದಿನ ತಡವಾಗಿ ಬರುವ ಮತ್ತು ಪ್ರತಿದಿನ ಶಾಲೆಯಿಂದ ಮುಂಚಿತವಾಗಿ ತೆರಳುವ ಪ್ರಕರಣ ಕಂಡುಬಂದಿಲ್ಲ. ಶಿಕ್ಷಕರು ನಿಯತಕಾಲಿಕವಾಗಿ ಪೋಷಕರನ್ನು ಭೇಟಿ ಮಾಡಿ ಮಕ್ಕಳ ಹಾಜರಾತಿ, ಸಾಮರ್ಥ್ಯ ಮತ್ತು ಕಲಿಕಾ ಪ್ರಗತಿಗಳ ಬಗ್ಗೆ ವಿವರಿಸುತ್ತಾರೆ. ಶಿಕ್ಷಕರು ತರಗತಿ ಬೋಧನೆಯಲ್ಲಿ ಉತ್ತಮ ರೀತಿಯಲ್ಲಿ ತೊಡಗಿಸಿಕೊಳ್ಳುವರು. ಶಿಕ್ಷಕರು ಬೋಧನಾ ಕಾರ್ಯವನ್ನು ಹೊರತುಪಡಿಸಿ ಇತರ ಕಾರ್ಯಗಳಲ್ಲಿ ಅಂದರೆ ವಿಪತ್ತು ಪರಿಹಾರ, ಚುನಾವಣೆ, ಗಣತಿ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಆಡಳಿತ ಮತ್ತು ಹಣಕಾಸಿಗೆ ಸಂಬಂಧಿಸಿರುವುದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವರ್ಷಕ್ಕೆ ಕನಿಷ್ಠ ಪಕ್ಷ 220 ಕೆಲಸದ ದಿನಗಳಿವೆ. ಪ್ರತಿ ತಿಂಗಳು STMCಯ ಸಭೆಗಳು ನಡೆಯುತ್ತದೆ. STMCಯು ಶಾಲಾಭಿವೃದ್ಧಿ ಯೋಜನೆಯನ್ನು ಸಿದ್ಧಪಡಿಸಿದೆ. STMCಯು ಶಾಲೆಯ ಮೇಲುಸ್ತುವಾರಿಯನ್ನು ಮಾಡುತ್ತದೆ. STMCಯ ಸದಸ್ಯರಿಗೆ ಅವರು STMCಯ ಸದಸ್ಯರೆಂಬ ಅರಿವು ಇದೆ. ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯನ್ನು ರಚಿಸಲಾಗಿದೆ. STMCಯ ಸದಸ್ಯರಲ್ಲಿ 3/4 ಸದಸ್ಯರು ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಮಕ್ಕಳ ಪೋಷಕರಾಗಿದ್ದಾರೆ. STMCಯ ಸದಸ್ಯರಲ್ಲಿ ಅರ್ಧದಷ್ಟು ಮಹಿಳೆಯರಾಗಿದ್ದಾರೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು 1 ಬಾರಿ ಭೇಟಿ ನೀಡಿರುತ್ತಾರೆ. ಕ್ಷೇತ್ರ ಸಮನ್ವಯಾಧಿಕಾರಿ 2022-23ರ ಅವಧಿಯಲ್ಲಿ ಶಾಲೆಗೆ ಭೇಟಿ ನೀಡಿರುವುದಿಲ್ಲ. ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿಗಳು 4 ಬಾರಿ ಭೇಟಿ ನೀಡಿರುತ್ತಾರೆ. ಶಾಲೆಯು ಸಂಯುಕ್ತ ಶಾಲಾ ಅನುದಾನವನ್ನು ಪಡೆದಿರುವುದಿಲ್ಲ. ಕ್ರೀಡಾ ಸಾಮಗ್ರಿಗಳಿಗೆ ಯಾವುದೇ ಅನುದಾನ ಬಂದಿರುವುದಿಲ್ಲ. ಗ್ರಂಥಾಲಯಕ್ಕಾಗಿ ಯಾವುದೇ ಅನುದಾನ ಬಂದಿರುವುದಿಲ್ಲ. ಪ್ರವೇಶ ಅರ್ಜಿಗೆ ಶುಲ್ಕವನ್ನು ಪಾವತಿಸಿಕೊಳ್ಳಲಾಗಿಲ್ಲ. ಕ್ಯಾಪಿಟೇಷನ್ ಶುಲ್ಕವನ್ನು ಪಾವತಿಸಿಕೊಳ್ಳಲಾಗಿಲ್ಲ ಹಾಗೂ ಬೋಧನಾ ಶುಲ್ಕವನ್ನು ಪಾವತಿಸಿಕೊಳ್ಳಲಾಗಿಲ್ಲ. ವಿಶೇಷ ಅಗತ್ಯವುಳ್ಳ ಮಗುವಿಗೆ ಶಿಷ್ಯವೇತನವಾಗಿ ₹400 ಅನುದಾನವಾಗಿ ಪಡೆಯಲಾಗಿದೆ. ಇನ್ನು ಶಾಲೆಗೆ ಸಂಬಂಧಿಸಿರುವುದು ಎಲ್ಲ ಶಾಲಾ ಕಟ್ಟಡವು ಎಲ್ಲ ಹವಾಮಾನದಿಂದ ಸುರಕ್ಷಿತವಾದ ಶಾಲಾ ಕಟ್ಟಡವಾಗಿದೆ. ಶಾಲೆಯಲ್ಲಿ ಸಾಕಷ್ಟು ತರಗತಿ ಕೊಠಡಿಗಳಿಲ್ಲದೆ 4 ತರಗತಿ ಕೊಠಡಿಗಳ ಅವಶ್ಯಕತೆ ಇರುತ್ತದೆ. ಶಿಕ್ಷಕರ ಹಾಗೂ ಮುಖ್ಯ ಶಿಕ್ಷಕರ ಕೊಠಡಿ ಒಂದೇ ಆಗಿರುತ್ತದೆ. ಬಾಲಕ ಮತ್ತು ಬಾಲಕಿಯರಿಗೆ ಶೌಚಾಲಯದ ವ್ಯವಸ್ಥೆ ಇದೆ. ಶೌಚಾಲಯದ ಅವಶ್ಯಕತೆ ಇರುತ್ತದೆ. ವಿಶೇಷ ಅಗತ್ಯವುಳ್ಳ ಮಕ್ಕಳು ಬಳಸುವಂತಹ ಶೌಚಾಲಯ ಇದ್ದು ಬಳಕೆಗೆ ಯೋಗ್ಯವಾಗಿದೆ. ಶಾಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರಿನ ಸೌಲಭ್ಯವಿದೆ. ಕುಡಿಯುವ ನೀರಿನ ಗುಣಮಟ್ಟ ಉತ್ತಮವಾಗಿದೆ. ಶಾಲೆಗೆ ವಿದ್ಯುತ್ ಸಂಪರ್ಕವಿದ್ದು ಎಲ್ಲ ಕೊಠಡಿಗಳಲ್ಲಿ ವಿದ್ಯುತ್ ಕಾರ್ಯನಿರ್ವಹಿಸುತ್ತದೆ. ಶಾಲಾ ಆವರಣದಲ್ಲಿ ಆಟದ ಮೈದಾನವಿದೆ. ಶಾಲಾ ಆವರಣದ ಸುತ್ತಲೂ ಕಾಂಪೌಂಡ್ ಗೋಡೆ ಇರದೆ ಭಾಗಶಃ ಮಾತ್ರ ಇರುತ್ತದೆ.
ಶಾಲೆಯು ಗ್ರಂಥಾಲಯವನ್ನು ಹೊಂದಿದೆ. ಶಾಲಾ ಗ್ರಂಥಾಲಯದಲ್ಲಿ ದಿನಪತ್ರಿಕೆಗಳು, ನಿಯತಕಾಲಿಕೆಗಳು, ಎಲ್ಲ ವಿಷಯಗಳ ಪುಸ್ತಕಗಳು ಹಾಗೂ ಕತೆ ಪುಸ್ತಕಗಳಿವೆ. ಕ್ರೀಡಾ ಸಾಮಗ್ರಿಗಳು ಶಾಲೆಯಲ್ಲಿ ಇದೆ. ಪ್ರತಿ ತರಗತಿಯಲ್ಲಿರುವ ಬೋಧನಾ ಮತ್ತು ಕಲಿಕಾ ಸಾಮಗ್ರಿಗಳನ್ನು ಬೆಳೆಸಲಾಗುತ್ತದೆ. ಡಿಜಿಟಲ್ ಮೂಲ ಸೌಕರ್ಯಗಳು 2022-23ನೇ ಸಾಲಿನಲ್ಲಿ ಕಂಡು ಬಂದಿರುವುದು. ಬ್ಯಾಗ್ ರಹಿತ ದಿನವನ್ನು ಪ್ರತಿ ತಿಂಗಳ 3ನೇ ಶನಿವಾರ ಸಂಭ್ರಮ ಶನಿವಾರವೆಂದು ಆಚರಿಸುತ್ತಾರೆ. ವಿಜ್ಞಾನ ಮತ್ತು ಗಣಿತ ಕಿಟ್ಗಳು ಲಭ್ಯವಿದೆ. ತರಗತಿಗಳಲ್ಲಿ ಬಳಸಲಾಗುತ್ತಿದೆ. ಶಾಲೆಯಲ್ಲಿ ಘನತ್ಯಾಜ್ಯವನ್ನು ಸುರಕ್ಷಿತವಾಗಿ ವಿಲೇವಾರಿ ಮಾಡುತ್ತಾರೆ. ದ್ರವ ತ್ಯಾಜ್ಯಗಳನ್ನು ಗಿಡಗಳ ಬುಡಕ್ಕೆ ನೇರವಾಗಿ ಬಿಡುತ್ತಾರೆ. ಮೂಲ ಸೌಕರ್ಯಗಳು ಇತರ ಯೋಜನೆಗಳಿಂದ ಮಂಜೂರಾಗಿರುತ್ತದೆ. 2022-23ನೇ ಸಾಲಿನಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಅನುದಾನದಿಂದ ಶಾಲಾ ಕಾಂಪೌಂಡ್ ಅನ್ನು ಮಾಡಿರುತ್ತಾರೆ. ಸುರಕ್ಷತೆ ಮತ್ತು ಭದ್ರತೆಗೆ ಸಂಬಂಧಿಸಿದಂತೆ ಶಾಲಾ ಸುರಕ್ಷತಾ ಸಮಿತಿಯನ್ನು ಶಾಲೆಯಲ್ಲಿ ರಚಿಸಲಾಗಿದೆ. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರವು ಶಾಲಾ ಸುರಕ್ಷತೆ ಮತ್ತು ತುರ್ತು ಪರಿಸ್ಥಿತಿಯ ಸಿದ್ಧತೆಯ ಬಗ್ಗೆ ನೀಡಿರುವ ಮಾರ್ಗಸೂಚಿಗಳನ್ನು ಕಾರ್ಯಗತಗೊಳಿಸಲಾಗಿದೆ. ಶಾಲೆಯಲ್ಲಿ ಪೋಷಕರು ಶಾಲಾ ಸುರಕ್ಷತೆಗೆ ಸಂಬಂಧಿಸಿದಂತೆ ತಿಳಿಸಲು ಸಲಹಾ ಪೆಟ್ಟಿಗೆ, ಪ್ರಶ್ನೆ ಪೆಟ್ಟಿಗೆ ಇದೆ. ಶಾಲಾ ಸುರಕ್ಷಾ ಪ್ರತಿಜ್ಞೆಯನ್ನು ಶಾಲಾ ಆವರಣದ ಪ್ರಧಾನ ಸ್ಥಳದಲ್ಲಿ ಪ್ರದರ್ಶಿಸಲಾಗಿದೆ. ಶಾಲೆಯಲ್ಲಿ ಅವಶ್ಯವಿರುವ ಔಷಧಿಗಳು, ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಇದೆ. ತುರ್ತು ವೈದ್ಯಕೀಯ ದೂರವಾಣಿ ಸಂಖ್ಯೆಗಳನ್ನು ಪ್ರದರ್ಶಿಸಲಾಗಿದೆ. ವಿಶೇಷ ಅಗತ್ಯವುಳ್ಳ ಮಕ್ಕಳೊಂದಿಗೆ ಸಮನ್ವಯಗೊಳಿಸಲು ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಸಂವೇದನಾಶೀಲತೆಗೆ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುತ್ತಾರೆ. ಒಬ್ಬ ಶಿಕ್ಷಕರು ವೃತ್ತಿಪರ ಮಾರ್ಗದರ್ಶನ, ಸಮಾಲೋಚನೆ ಕೌಶಲ್ಯಗಳ ತರಬೇತಿಯನ್ನು ಪಡೆದಿರುತ್ತಾರೆ. 2022-23ನೇ ಸಾಲಿನ ಶಾಲಾ ಅನುದಾನದ ಮತ್ತು ಖರ್ಚಿನ ವಿವರ 4/4/2026ಕ್ಕೆ ಆರಂಭಿಕ ಶುಲ್ಕವಾಗಿ ₹442.75 ಶಾಲೆಗೆ ಬಂದ ಅನುದಾನ. 26/5/2026ಕ್ಕೆ ಕ್ಯಾಶ್ ಡೆಪಾಸಿಟ್ಗೆ 1,000, 10/8/2022 ಸ್ವಚ್ಛತೆಗಾಗಿ 4,000, 21/9/2022ಕ್ಕೆ ಶೂ ಸಾಕ್ಸ್ಗಾಗಿ 59,730, 2/2/2023ಕ್ಕೆ BO ಸಾದಿರ್ವಾರಾಗಿ 7,500, 16/2/2023 ಸ್ವಚ್ಛತೆಗಾಗಿ 4,000, 27/3/2023 ಶಾಲಾ ಅನುದಾನ 7,500, 28/3/2023 ವಿಶೇಷ ಅಗತ್ಯವುಳ್ಳ ಮಗುವಿಗೆ ಭತ್ಯೆಯಾಗಿ ₹400 ಜಮೆಯಾಗಿರುತ್ತದೆ. ಇನ್ನು ಬಡ್ಡಿ ಜಮೆ 25/6/2022ಕ್ಕೆ ₹11, 29/9/2022ಕ್ಕೆ ₹45, 25/12/2022 413, 25/3/2023 123. ಇದು ಖರ್ಚಿನ ವಿವರ. 25/9/2022 ಸ್ವಚ್ಛತೆಗಾಗಿ 4,000, 17/1/2023 ಶೂ ಸಾಕ್ಸ್ ಅನುದಾನಕ್ಕಾಗಿ 59,830, 23/2/2023 ಸ್ವಚ್ಛತೆಗಾಗಿ 4,000, 23/2/2023 ಸಾದಿಲ್ವಾರಾಗಿ 7,500, 18/3/2023ಕ್ಕೆ ATM ಶುಲ್ಕ $442.75, 31/3/23 ಶಾಲಾ ಅನುದಾನ 7,500, ಒಟ್ಟಿಗೆ $83,231.75 ಖರ್ಚಾಗಿರುತ್ತದೆ. ಆರಂಭಿಕ ಶುಲ್ಕ $442.75, ಬಂದ ಅನುದಾನ ಒಟ್ಟಿಗೆ $84,130, ಬಡ್ಡಿ ಜಮೆ $592, ಒಟ್ಟಾರೆಯಾಗಿ $84,722 ಬಂದಿರುತ್ತದೆ. ಅದರಲ್ಲಿ ಖರ್ಚು $83,230, $1.75. ಅಂತಿಮ ಶುಲ್ಕವಾಗಿ ಪಾಸ್ಬುಕ್ಕಲ್ಲಿ $1,933 ಆಸ್ ಪರ್ ಪಾಸ್ಬುಕ್ ಮತ್ತು ಕ್ಯಾಶ್ ಬುಕ್ಕಲ್ಲಿ. ಧನ್ಯವಾದಗಳು. ಸಾಮಾಜಿಕ ಪರಿಶೋಧನೆಯ ವರದಿಯನ್ನು ಅತ್ಯಂತ ನಿರರ್ಗಳವಾಗಿ ಶ್ರೀಮತಿ ಶ್ವೇತಾ ಇವರು ಮಂಡಿಸಿದ್ದಾರೆ. ಇವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆಗೆ ಈ ಲೆಕ್ಕ ಪರಿಶೋಧನೆಯಲ್ಲಿ ಸವಿತಾ ಇವರು ಕೂಡ ಸವಿತಾ ಹಾಗೂ ಶ್ವೇತಾ ಇವರಿಬ್ಬರು 3 ದಿನಗಳ ಕಾಲ ಈ ಎಲ್ಲ ಲೆಕ್ಕಾಚಾರಗಳ ಬಗ್ಗೆ, ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿರ್ತಾರೆ. ನೋಡಕ್ಕೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಸಾಮಾಜಿಕ ಪರಿಶೋಧನೆಯ ವರದಿಯ ಬಗ್ಗೆ ಪೋಷಕರಿಗೆ ಚರ್ಚೆ ಏನಾದರೂ ಮಾಡಲಿಕ್ಕಿದ್ರೆ ಅಥವಾ ಚರ್ಚೆಯನ್ನು ಮಾಡಬಹುದು. ಮುಕ್ತ ಅವಕಾಶ ಇದೆ, ನಾವು ಸಂವಾದಗಳನ್ನು ಮಾಡಬಹುದು. ಗ್ರಾಮ ಪಂಚಾಯತ್ ಇದು 22-23 ಸಾಲಿನ ವರದಿ. ಇದು ಯಾವಾಗ ನಮ್ಮ ಶಾಲೆಯ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯ ಪಾಸ್ ಪುಸ್ತಕ ಬಂದಿದ ಅದರದ್ದು ಮಾತ್ರ ಲೆಕ್ಕ ಪರಿಶೋಧನೆಯನ್ನು ಆಗುವಂಥದ್ದು. ಅರ್ಥ ಆಯ್ತಲ್ಲ? ಸಾಮಾಜಿಕ ಲೆಕ್ಕ ಪರಿಶೋಧನೆ ಗ್ರಾಮ ಪಂಚಾಯತ್ ಮಟ್ಟ ನಡೀತದೆ. ಯಾವಾಗ ಅದು ನಮ್ಮ ಪಾಸ್ ಸರಿ. ಈಗ ಈ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಅದು ಸೀಮಿತ.
ಈಗ ನೀವು ಹೇಳ್ತಾ ಇರೋದು ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಇರ್ಬೋದು ಅಥವಾ ಅಗ್ನಿ ಹಣಕಾಸು ಯೋಜನೆ ಇರ್ಬೋದು, ಅದರಲ್ಲಿ ನೀವೇನು ಶಾಲೆಗೆ ಖರ್ಚು ಮಾಡಿದ್ರ ಅದೊಂದು ಲೆಕ್ಕ ಬರಲಿಲ್ಲ ಅಂತ ಹೇಳುವಂಥದ್ದು ಕರೆಕ್ಟ್ ಅಲ್ವಾ? ಸೊ ಅದನ್ನು ಇವಾಗ ನಾವು ನೆಕ್ಸ್ಟ್ ನಾಳೆಯಿಂದ ನಿಮ್ಮ ಪಂಚಾಯತಲ್ಲಿ ಇರ್ತೇವೆ. ಸೊ ಆ ಒಂದು ಆಡಿಟ್ ಅದರಲ್ಲಿ ಬರುತ್ತೆ. ಇದು ಯೋಜನೆಗೆ ಸಂಬಂಧಪಟ್ಟ ಹಾಗೆ ಅನುದಾನ ಬಿಡುಗಡೆ ಆಗಿರೋದು ಮತ್ತು ಅದರ ಖರ್ಚು ವೆಚ್ಚದ್ದು. ಮತ್ತೊಮ್ಮೆ ನಿಮ್ಮ ಗಮನಕ್ಕೆ ಇದು 2022-23ನೇ ಸಾಲಿನ ಸಾಮಾಜಿಕ ಲೆಕ್ಕ ಪರಿಶೋಧನೆ. ಆ ಸಾಲಿನಲ್ಲಿ ಬಂದಂಥದ್ದು ಹೆಚ್ಚಿನ ಇದನ್ನ ನಾವು ಪರಿಶೋಧನೆಯನ್ನು ನಡೆಸಿರ್ತಾರೆ. ದಯವಿಟ್ಟು ಪೋಷಕರು ವರದಿ ಕೇಳಿದ್ದೀರಾ? ಕೇಳಿದ ವರದಿಯಲ್ಲಿ ಏನಾದರೂ ಲೋಪಗಳಿದೆಯಾ? ಹೌದು ಸರ್, ಅದಕ್ಕೆ ನಾವು ಒಂದು ಬುಕ್ಕನ್ನು ಮೇಂಟೈನ್ ಮಾಡ್ತೇವೆ. ಲಾಂಗ್ ಆಬ್ಸೆಂಟ್, ನಮಗೆ 3 ದಿನಕ್ಕಿಂತ ಒಂದು ಮಗು ಜಾಸ್ತಿ ಆಬ್ಸೆಂಟ್ ಆಗ್ತದೆ ಅಂತ ಆದರೆ ಯಾಕೆ ಆಬ್ಸೆಂಟ್ ಅಂತ ಮನೆ ಭೇಟಿ ಮಾಡಿ ಅವರ ಯಾಕೆ ಲೇಟ್ ಆಗಿದ್ದಾರೆ ಅನ್ನೋದನ್ನು ರಿಪೋರ್ಟನ್ನು ನಾವು ಬರೀತೇವೆ. ಅದರಲ್ಲಿ ಅದರ ದಾಖಲೆ ನಮ್ಮಲ್ಲಿದೆ. ಪೋಷಕರು ಮಾತಾಡಬೇಕು. ಅದು ಈಗ ಓದಿದ್ದೆಲ್ಲ ಸರಿಯಾ? ನಿಮ್ಗೆ ಏನಾದರೂ ಕೇಳಲಿಕ್ಕಿದೆಯಾ? ಯಾಕೆ ಇರೋದೆಲ್ಲ ಸರಿ ಇರ್ಬೋದು ಅಥವಾ ಬೇರೆ ಏನಾದರೂ ಕೇಳಲಿಕ್ಕಿದೆಯಾ ನಿಮಗೆ ಶಾಲೆಯ ಬಗ್ಗೆ? ಕೇಳಿ, ಇದೊಂದು ಮುಕ್ತವಾದ ವೇದಿಕೆ. ನಿಮ್ಗೆ ಇಲ್ಲಿ ಏನು ಕೂಡ ಕೇಳಬಹುದು, ಅಂದ್ರೆ ರೆಕಾರ್ಡ್ ಆಗ್ತದೆ ಇಲ್ಲಿ ಕೇಳುವಂಥದ್ದು. ನೀವು ಬೇರೆ ಸಪರೇಟ್ ಆಗಿ ಉಪಯೋಗವನ್ನು ಅಥವಾ ಈ ಥರ ಕೇಳಬಹುದು. ಇಲ್ಲಿ ನಿಮ್ಮ ಪ್ರೈವೇಟ್ ಪಾಯಿಂಟ್ ಇದ್ದು ನಮ್ಮ ವರದಿಯಲ್ಲಿ ದಾಖಲೆ ಆಗ್ತದೆ. ಪೋಷಕರಿಂದ ಬೇಡಿಕೆ ಏನಾದರೂ ಇದ್ರೆ ಹೇಳಿ. ಎಲ್ಲವೂ ಸರಿಯಾಗಿದೆಯಾ? ಎಲ್ಲವೂ ಸರಿಯಾಗಿದೆ ಅಂತ ಹೇಳಿದ್ರೆ ಒಪ್ಕೊಳ್ಳಿ, ಒಂದು ಅನುಮೋದನೆ ಕೊಡಿ ವರದಿಗೆ. ಸರ್ಕಾರಿ ಉದ್ಯೋಗದಲ್ಲಿ ಅಧ್ಯಕ್ಷರ ಅನುಮತಿ ಮೇರೆಗೆ ಮೇಡಮ್, ಪರಮೇಶ್ವರ್ ಗ್ರಾಮ ಪಂಚಾಯತ್ ಸದಸ್ಯರು ಇದು ಖಂಡಿತ ನಾನು ಒಪ್ಪತಕ್ಕದ್ದೇ. ಮಾಡುವವರು ಯಾರು? ಅಧಿಕಾರಿಗಳೆಲ್ಲ ಜನಪ್ರತಿನಿಧಿಗಳು ಮಾಡಬೇಕಿದನ್ನು. ನಿಮ್ಮ ಧ್ವನಿ ಅಲ್ಲಿ ಕೊಡಬೇಕು. ನಾವು ಗ್ರಾಮ ಸಭೆ ಇದೆ ಅಲ್ವಾ, ಗ್ರಾಮ ಸಭೆಯಲ್ಲಿ ಈ ಅಂಶ ಉಲ್ಲೇಖ ಮಾಡಬೇಕು. ಅಧ್ಯಕ್ಷರೇ, ಇಷ್ಟು ಜನ ಗ್ರಾಮ ಸಭೆಗೆ ನಾವು ಬರಬೇಕು ನೆಕ್ಸ್ಟ್, ಇದಕ್ಕಿಂತ ಹೆಚ್ಚು ಅಲ್ವಾ ಪರಮೇಶ್ವರ? ಎಷ್ಟು ನಮ್ಮ ಸಾಮಾನ್ಯ ಎಷ್ಟು ಎನ್ರೋಲ್ ಆಯ್ತು ಮೇಡಮ್? 77, ಇನ್ನು ಕೆಲವರು ಬರಬಹುದು. ಎಷ್ಟು ಜನ ಗ್ರಾಮ ಸಭೆಯಲ್ಲಿ ಬಂದು ಈ ಒಂದು ಇದನ್ನು ಗ್ರಾಮ ಸಭೆಯಿಂದ ಬರಬೇಕು. ಒಂದು ನೀವು ಹೇಳಿದ ಅಂಶವನ್ನು ನಾವು ದಾಖಲು ಮಾಡಿಕೊಳ್ತೇವೆ. ಇದಕ್ಕೆ ಇಚ್ಛಾಶಕ್ತಿ ಇರಬೇಕು. ಜನಪ್ರತಿನಿಧಿಗಳು ಇದನ್ನು ಮಾಡಬೇಕಾದ್ರೆ ಏನ್ ಹೇಳ್ತೀರಿ ಮೇಡಮ್? ಅಧಿಕಾರಿಗಳು ಮೇಡಮ್ ಸಹ ನಾವು ಏನೇನು ಮಾಡಿದ್ರೆ ನಾವು ಏನಂದ್ರೆ ಅಭಿಪ್ರಾಯದ ಮಂಡನೆ ಮಾಡಬಹುದು, ಇದನ್ನು ಮಾಡಬೇಕು. ಓಕೆ, ಥ್ಯಾಂಕ್ ಯು. ಪೋಷಕರಲ್ಲಿ ಏನಾದರೂ ನಿಮಗೆ ಸಮಸ್ಯೆಗಳು ಅಥವಾ ಬೇಡಿಕೆಗಳು ಹೌದು, ನಿಮಗೇನಾದರೂ ಬೇಕು, ಇನ್ನೇನಾದರೂ ಬೇಕು ಅನ್ನುವಂತಹ ಬೇಡಿಕೆಗಳು ಅಥವಾ ಸಲಹೆ ಸೂಚನೆಗಳಿವೆ? ಅಧ್ಯಾಪಕರ ಕೊರತೆ ಇದೆ ನಮಗೆ. 4 ಪೋಸ್ಟ್ಗಳು ನಮಗೆ ಖಾಲಿ ಇದೆ. ಒಂದು ಮುಖ್ಯ ಶಿಕ್ಷಕರು, ಒಂದು ದೈಹಿಕ ಶಿಕ್ಷಣ ಶಿಕ್ಷಕರು, 2 ಜನ PST ಶಿಕ್ಷಕರ
ಅವಶ್ಯಕತೆ ನಮ್ಮ ಶಾಲೆಗೆ ಇದೆ. 4 ಜನ ಶಿಕ್ಷಕರ ಅವಶ್ಯಕತೆ ಇದೆ. ಪೋಷಕರಿಗೆ ಈ ಬಗ್ಗೆ ಏನಾದರೂ ಗೊತ್ತಿದೆಯಾ? ಶಿಕ್ಷಕರ ಕೊರತೆ ಏಕೆ ಶಿಕ್ಷಕರಾದ ನಿಮಗೆ ಗೊತ್ತಾಗಲಾಗಿ ಅವರ ಕಾರ್ಯನಿರ್ವಹಿಸಬೇಕು ಇದೆಯಲ್ಲ? ಸರ್ಕಾರದಿಂದ 3 ಜನ ಅತಿಥಿ ಶಿಕ್ಷಕರನ್ನು ನಮಗೆ ಕೊಟ್ಟಿದ್ದಾರೆ. ಶಾಲೆಗೆ 3 ಜನ ಅತಿಥಿ ಶಿಕ್ಷಕರನ್ನು ಕೊಟ್ಟಿದ್ದಾರೆ. ಅತಿಥಿ ಶಿಕ್ಷಕರನ್ನು ಕೊಟ್ಟಿದ್ದಾರೆ ನಮಗೆ. ನಿಮ್ಮ ಶಾಲೆ ಬಗ್ಗೆ ನಿಮಗೆ ಏನಾದರೂ ಅಭಿಮಾನ ಇದೆ? ಒಳ್ಳೆಯ ವಿಚಾರಗಳನ್ನಾದರೂ ಹೇಳಿ. ಏನು ನೆಗೆಟಿವ್ ಇಲ್ಲ ಅಥವಾ ಪಾಸಿಟಿವ್ ಇಲ್ಲ ಅದನ್ನು ಹಂಚ್ಕೊಳ್ಳಿ. ಏನಾಗುತ್ತೆ ಕೆಲಸ ಕಾರ್ಯಗಳು ಮಾಡ್ಕೊಳ್ಳಿಕ್ಕೆ ಅವರೇ ಒಂದು ಇಷ್ಟ ಆಗುತ್ತೆ. ನಮ್ಮ SDMC ಅಧ್ಯಕ್ಷ ಸರಿ ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಅವರಿಗೆ ತಿಳ್ಕೊಂಡು ಹೋಗ್ಲಿಕ್ಕಾದ್ರೂ ಅದು ನೀವು ಹೇಳಿರುವಂಥದ್ದು ಅವರಿಗೆ ಸಹಕಾರಿ ಅಲ್ವಾ? ಏನಿಲ್ಲ ಎಲ್ಲ ಅಲ್ವಾ? ಇದನ್ನ ಕೊರತೆ ಆಯ್ತು ಇದರಲ್ಲಿ ಹಾಕಿದ್ವಲ್ಲ ನಮ್ಮ LKG UKG ಶಿಕ್ಷಕರಿಗೆ ಸಂಬಳ ಇನ್ನೂ ಕೂಡ ಬರಲಿಲ್ಲ ಗೌರ್ಮೆಂಟಿಂದ. ಸೊ ಈಗ ನಾವೇ ಅದನ್ನು ಭರಿಸ್ತಾ ಇದ್ದೇವೆ. ಸೊ ಆ ವಿಚಾರ ಕೂಡ ತಿಳಿಸಲಾಗಿದೆ. ಮುಂದಕ್ಕೆ ನಿಮಗೇನಾದರೂ ತಿಳಿಸ್ಲಿಕ್ಕಿದ್ದರೆ ಸೂಚನೆಗಳನ್ನು ಕೊಡುವುದು, ಸಲಹೆಗಳನ್ನು ಕೊಡುತ್ತಿದ್ದರೆ ಕೊಡ್ಬೋದು. ಮೌನಂ ಸಮ್ಮತಿ ಲಕ್ಷಣಂ ಅಂತ ನಾವು ಅಂದ್ಕೊಂಡಿದ್ದೇವೆ. ಮತ್ತೆ ಹಿಂದೆ ಪ್ರೋಗ್ರಾಮ್ ಇದೆ ಸರ್ ಮುಂಚೆನೇ ಹೇಳಿದ್ದಾರೆ. ಈ ಥರ ಮಾತಾಡಿದ್ರೆ ಮತ್ತೆ ಸರಿ, ಮುಂದಕ್ಕೆ ನಮ್ಮ ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ ಇವರು ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದಾರೆ. ವೇದಿಕೆಯಲ್ಲಿ ಪುನಶ್ಚೇತನ ಗೌರವಿಸುತ್ತೇನೆ. ವೇದಿಕೆಯ ಎದುರು ಭಾಗದಲ್ಲಿ ಪುನಶ್ಚೇತನ ಪೋಷಕರೇ ಸಾಮಾಜಿಕ ಪರಿಶೋಧನೆ ಪಂಡ ನೀವು ಕೇಂದ್ರಿಪ್ಪಾರು ಎಂಟಗಳ ಅರ್ಥ ಆತಿಜಿಂದ್ರೆ ನೀವು ದಯಪಟ್ಟು ನೀವು ಮಣಿ ಪದಕಲು ಹೋಗ್ತಾರೆ. ಸಾಮಾಜಿಕ ಪರಿಶೋಧನೆ ಪಂಡ ಆಡಿಟಿಂಗ್ ಮಲ್ತದಿತ್ತೇರು ತುಂಬ ಅಕಲ ಅಧಿಕಾರಿಗಳು ಬರ್ತಾರೆ, ಆಡಿಟಿಂಗ್ ಮಲ್ತದ್ದು ಹೋಗ್ತಾರೆ. ಈತ ಶಿಕ್ಷಣ ಇಲಾಖೆಗೆ ಒಂದು ಫಸ್ಟ್ ಗ್ರಾಮ ಪಂಚಾಯತಿ ಪೂರ್ಣ 15 ಫೈನಾನ್ಸ್ ಉದ್ಯೋಗ ಖಾತ್ರಿ ಪೂರ ಸಾಮಾಜಿಕ ಪರಿಶೋಧನೆ ಅವನೊಂದು ದಾದ ಪಂಡ ಸಾಮಾಜಿಕ ಪರಿಶೋಧನೆ ಏರು ಮಲ್ಪಣ ನಮನೆ ಮಲ್ಪುನಿ ಅಗ್ಲೈಕ್ ಅಗ್ಲೊಂಜಿ ನೇಮಕ ವ್ಯವಸ್ಥೆ ಮಾತ್ರ ನಮ್ಮ ವ್ಯವಸ್ಥೆ ಸರಿ ಉಂಡ ಅಂದು ಕೇಳ್ನ ನಮ್ಮ ಸರಿ ಇದ್ದು ಸರಿ ಇಜ್ಜೆ ಮಾಡೋದು, ಸರಿ ಇತ್ತು ಸರಿ ಉಂಟು ಮಾಡೋದು. ನೀವು ಮೆಟ್ಲ ಮಾಡೋದಿದ್ದಾರೆ ಐಕ ಆರು ಬಂದ್ಬಿಡಿ ಒಂದು ಗೊತ್ತದ್ದು ಪಲ್ಲೆ 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 ಮಂಡದೆ ನಮ್ಮ ಹೋಗು ಇದೇ ಒಂಜಿ ಶಿಕ್ಷಣ ಇಲಾಖೆ ಜೋಗ್ಲಿಗೆ ಒಂಜಿ ಫ್ರೀ ಎಜುಕೇಶನ್ ಕೊರೋದು ಪಂಡದು ಒಂಜಿ ಬಾಲೆಗೆ 150-200 ರೂಪಾಯಿ ಊಟ ಖರ್ಚು ಮಂತೊಂದುಂಡು ಪ್ರತಿದಿನ. ನಮಗ್ ಗೊತ್ತಾ ಒಂದಿಚ್ಚಿ ಅವು ವ್ಯವಸ್ಥೆನ ತೂಗೋಡು ಬಂದದ್ದು STMC ನಮ್ಮ ರಚನೆ ಮಲ್ತಿಪ್ಪ ಆಯ್ತು. ಟೋಟಲ್ ಏನು ಕೂಡ ಸಾಮಾಜಿಕ ಪೂರಕಲ ಪರಿಶೋಧನೆ ಮಲ್ಪೋಡು ಪಂಪ ಉದ್ದೇಶದಿ ಒಂದು ಈ ಉದ್ಯೋಗ ಖಾತ್ರಿ ఇప్పుడు 15 ಫೈನಾನ್ಸ್ ಪಂಚಾಯತ್ ರಾಜ್ ಹೋಗು ವ್ಯವಸ್ಥೆ ಹಾಕೊಂಡು ಅವು ಪೂರ ವರ್ಗದ ಮಿತ್ತು ಸಾಮಾಜಿಕ ಪರಿಶೋಧನೆ ಹಾಕೊಂಡು ಜನಗಳ ಬತ್ತಕ್ಕೆ ಏನು ಬೇರೆ ನಿಗಲ ಮಾರ್ಗ ರಿಪೇರಿ ಆಗ್ತಾನೆ ಸರಿ ಆಗ್ತಾನೆ ಸರಿ ಆಗ್ತಿದ್ದ PDF ಕಟ್ಟೋಡು
ಒಂದು ವ್ಯವಸ್ಥೆ ಅಂಡ ನಮಕ್ ಐದು ಅರ್ಥ ಮಾಡ್ಕೊಂಡು ನಿಜ ನೇಮ್ವೆ ಸರಿ ಆತನ ಇನಿ ಇದು ಮಲ್ಲ ಬಿಲ್ಡಿಂಗ್ ಮಲ್ಕೊಡ್ಬಂಡ ಮುಖ್ಯ ಶಿಕ್ಷಕರು ಭಾರಿ ಪ್ರಯತ್ನ ಮಾಡಿದ್ರು ಅಡ್ಮಿಷನ್ ಮಲ್ಕೊಳ್ಳಿ ಅಲ್ವಾ ಸರ್ ಮೇಡಮ್ ಎಟ್ಟ ಕೆಲಸ ಮಾಡಿದ್ರು ಇನಿ ಅವರ ನೇತೃತ್ವ ಅವರು ಅಂದ್ರೆ ಅವರ ಜೊತೆಗೆ STM ಸಹ ಅಧ್ಯಕ್ಷರು ಇದ್ದಾರೆ, ಅದರ ಜೊತೆಗೆ ಶಿಕ್ಷಕರು ಇರ್ತಾರೆ. ಆಯ್ತು ಜೊತೆ ನಮ್ಮ ಶಾಲೆ ಹೆಚ್ಚಿನ ಮತ್ತೆ ಎಂಟು ಕೆಲಸ ಆಗ್ತದೆ. ಐದು ಸಾಮಾಜಿಕ ಪರಿಶೋಧನೆ ಮೆನ್ಷನ್ ಮಾಡ್ತಂಡ ಬತ್ತಿನ ಅಧಿಕಾರಿಗಳ ಖುಷಿ ಹಾಕುದು ಅಲ್ಲಿ ಮೂರು ಶಿಕ್ಷಕರು ಮಕ್ಕಳು ತುಂಬಾ ಜಾಸ್ತಿ. ನಮ್ಮ ಇಡೀ ಪಂಚಾಯತಿ ವ್ಯಾಪ್ತಿಯಲ್ಲಿ ಅತ್ಯಂತ ಹೆಚ್ಚಿಗೆ ಮಕ್ಕಳು ಇರುವಂತದ್ದು ಯಾವುದಾದ್ರು ಶಾಲೆ ಇದ್ರೆ ಇದು. ನಾವು ನೀಡುವಂತದ್ದು ನೀವು ವರ್ಷಕ್ಕೆ ಒಂದು STMCಗೆ ಒಂದು 80,000 ಇದ್ರೆ ಅದು ಇಲ್ಲಿ ಏನು ಸಾಕಾಗುದಿಲ್ಲ. ಇನ್ನಷ್ಟು ಅನುದಾನ ಬೇಕು ನಮಗೆ. ನಮ್ಮ ಬೇಡಿಕೆ ಹೊರಡತ್ತೆ ನಮಗೆ ಯಾವುದು ಇನಿ LKG ಅವರೆಲ್ಲ ಗೊತ್ತುಂಟು. LKG UKG ದಾಗಲಿಗೆ ಸ್ಟಾರ್ಟ್ ಮಾಡ್ತಾರೆ, ಹಾಗೆ ಸಂಬಳ ಬರೋದಿಜ್ಜಿ ವಿವೇಕ ಕೊಠಡಿಯಿಂದ ಬಂದದ್ದು ವ್ಯವಸ್ಥೆ ಇತ್ತು. ನಿಜ ಇಜ್ಜಿ ಮೋಸ್ಟ್ಲಿ ವರ್ಷ ರಡ್ ಮೂಜಿ ನಾಲು ಇದು ಒಂಜಿ ತಾಲೂಕು ಒಂಜಿ 4 ಕೊಠಡಿ ಬರ್ತಿದ್ರು ವರ್ಷ. ಅಂಚಿತ ಯೋಜನೆ ಉಂಟುದುಂಟು ಕೂಡ ಸ್ಟಾರ್ಟ್ ಆಗೋದೊಂದು ಬೇಡಿಕೆ. ವಿವೇಕ ಕೊಠಡಿಯನ್ನು ಇನ್ನೊಮ್ಮೆ ಸ್ಟಾರ್ಟ್ ಮಾಡಿ ಅಲ್ವಾ ಸರ್? ಅಂತ ಯೋಜನೆಯನ್ನು ತನ್ನಿ ಅಂತ ನಾವು ಬೇಡಿಕೆ ಕೊಡಬೇಕು. ನಮ್ಮ ಬೇಡಿಕೆ ಮಲ್ಪೋಡು ಮೂರು ದಾಯಿ ಮಾಡೋರು ಮಂಡ ಇದೇಗಳು ನಮ್ಮ ಏತು ಪಾತಿರ್ನೇಕಲ ನಿಗಳು 3 ಬತ್ತು ಪಾತಿರ್ನೇಕಲ ಗ್ರಾಮ ಸಭೆಗೆ ಬತ್ತು ಪಾತಿರ್ನ ಅಪ್ಪಗಳ ಉದ್ಯೋಗ ಖಾತ್ರಿದ ಗ್ರಾಮ ಸಭೆ ನಡಪುಂಡು ನನ್ನ ಬರ್ಪೇರು ಸಾಮಾಜಿಕ ಪರಿಶೋಧನೆ ಹಾಕುದು ಅಲ್ಪಲ ಸರಿ ಹಾಕುದು ನಿಗಳ ಅಂಗಡ ಬಾಕಿಲ್ ಒಂದು ಪಂಚಾಯತ್ ಮಂತ್ರ ಕೆಲಸ ಸರಿ ಹಾಕುದು ಬಂಡ ಪಂಚಾಯತ್ ಮಾತ್ರ ಅಂಗಡಿದಾಗಲೇ ಮಾತ್ರ ಪಲ್ಲೆ ನಿಗಳು ಸಾಮಾಜಿಕ ಪರಿಶೋಧನೆ ಬತ್ತು ಪಲ್ಲೆ ಪಿರಾಣೆ ಕಟ್ಟೋಡು ಸರಿ ಆತಿಜಿ ಮಂಡ ಸರಿ ಮಲ್ಪೋಡು ಸರಿ ಆತಿಜಿ ಮಂಡ ಕಟ್ಟೋಡು ಮೂಲ 85,000 ಬಾರಿ ಘೋಷಿತ ವಿಷಯ. ಮೂಲ ಏತ್ ಅಮೌಂಟ್ ಬರ್ತದೆ ಅದು ಪರಿಪೂರ್ಣವಾದ ಖರ್ಚು ಮಾಡ್ತಾರೆ. ಕೆಲವು ಪಂಚಾಯತಿ ಕೆಲವು ಶಾಲೆ ಬಂಡ ಅನುದಾನ ಬತ್ತಿಪ್ಪುಂಡು ಬಟ್ ಅಲ್ಲಿ ಖರ್ಚೇ ಬಲ್ತಿಪ್ಪುಜೇರು 1,000 ಓದಿದಂದು ಬಂಡ ಪರಿಪೂರ್ಣವಾದ ಕೆಲಸ ಮಾಡ್ತಾರೆ. ಅದಕ್ಕೆ ಫಸ್ಟ್ ಆಫ್ ಆಲ್ ಮುಖ್ಯೋಪಾಧ್ಯಾಯ STM ಮಾತಾ ಸದಸ್ಯರನ್ನಾಗಲಿ ಅಭಿನಂದನೆ ಸಲ್ಲಿಸೋದು ದಯಮಾಡಿ ಒಂದು ಕೊನೆ ಇಪ್ಪುಡು ನನ್ನ ನೆಕ್ಸ್ಟ್ ಈಗ ದೊಕ್ಕ ಕೂಡ ಚೇಂಜ್ ಹಾಕೊಂಡು ನಿಖಲ ಒಂಜಾತ್ ಶಿಕ್ಷಕರನ್ನಾಗಿಯಾಗಿ ಒಂಜಾತ್ ಉಮೇದು ಕೊಡ್ತು ಅಭಿವೃದ್ಧಿ ಕೆಲಸ ಖಂಡಿತವಾದಲ್ಲ. ಸರ್ಕಾರ ಹಿಡಿದು ಬರ್ಪುಂಡು ಸರ್ಕಾರ ಹಿಡಿದು 1,000ಕ್ಕೆ ನೂದು ಬರ್ಪುಂಡು 1,000ಕ್ಕೆ ನೂದು ಬರ್ಪುಂಡು 10 ಬರು ಅನ್ನ ನಮ್ಮ ಒಟ್ಟಿಗೆ ಸೇರೊಂದು ಎಡ್ಡ ಕೆಲಸನು ಈ ಇಡೀ ಎಂಕ್ಲ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಡ್ಡ ಕೆಲಸಗಳು ಆ ಒಂದು ಇಪ್ಪು ಶಾಲೆ ಒಂಜಿ ಶಾಲೆ ನಮ್ಮ ಅಣ್ಣಿಂಜ ಶಾಲೆ ಅಂತ ಪಂಡದು ಈ ಸಂದರ್ಭ ಪಣೊಂದು ನಮ್ಮ ದಾಲ ಪಾತೆರುಂಡ ಮಾಸ್ಟರ್ನಾಗ್ಲಿಕ್ಕೆ ಬೇಜಾರು ಹಾಕೊಂಡೋಡ ಅಲ್ಪ ಕುಲೋದಿತ್ತನಾಗ್ಲಿಕ್ಕೆ ಬೇಜಾರು ಹಾಕೊಂಡು ಇನ್ನೇನು ಬರ್ಚಿ ದಾದ ಆವೋಡು ಕೆಲಸ ಯಾನೇ ಇತ್ತೆ ಮಧ್ಯಾಹ್ನ ದುಂಬು ನೆಲ್ಲಿಂಗೇರಿ ಇಡ್ಬೋದು ಬರ್ತನ ನೆಲ್ಲಿಂಗೇರು ಮುಖ್ಯ ಶಿಕ್ಷಕರು ಪ್ರಾಲ ಬಾತೆ ಇರ್ತಿದ್ದಾರೆ ಪೂರ ಬಾತೆ ಜನಕುಲಿ ಎಂಗ್ಲೆಂಗ್ಲಿಗೆ ಏನಿಯರು ಅವುದಾಯ ಮಲ್ತಿದ್ದಾರೆ ಒಂದು ದಾಯ ಮಲ್ತಿದ್ದಾರೆ ಅವು ಹೆಂಚಿನ ಮಲ್ತಾರೆ ಒಂದು ಹೆಂಚಿನ ಮಲ್ತಾರೆ ಭೂವಕ್ಕೆ ಏನಿಯರು ಅಂತೂ ಅಲ್ಪ ಚರ್ಚೆ ಅಥವಾ ರೀತಿಯ ಪರಿಹಾರ ವ್ಯವಸ್ಥೆ ಎಲ್ಲ ಬರ್ತದೆ. ಅವಳು ಇಡೀ ಕಾರ್ಯಕ್ರಮ ಇತ್ತಿನ ನಮ್ಮ ಹಿಡಿದು ಕಾಲೇಜನ್ನ ಇಪ್ಪುಣಲ್ಲ ಇಡೀ ಕಾರ್ಯಕ್ರಮ ಪೂರ್ತಿ ಪೋಷಕರು ಬಾತೇರ್ನಿ ಏನೇನು ಸಾಮಾಜಿಕ ಪರಿಶೋಧನೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಮೂಲ ಜನ ಸೇರಿದ್ರೆ ಪಾತೇರ್ನಾಗ್ಲಿ ಮಾಸ್ಟರ್ನಾಗ್ಲಿ ಮಾತ್ರ ಆಗಲಿ ಅಚ್ಚ ಖಂಡಿತವಾದ ನಮ್ಮ ಏತ್ ಇನ್ವಾಲ್ವ್ ಆತ ಅನ್ಪಂಡ ನಮ್ಮ ಏತ್ ಪಾತೇರಿ ಅನ್ಪಂಡ ಮಿತ್ ಡಿಪೆಂಡ್ ಆಗ್ತದೆ ಅವಾಗೆ ಮನವರಿಕೆ ಹಾಕೋಣ ಅಂಚ ಆ ರೀತಿ ಮನವರಿಕೆ ಹಾಕೋಣ ಅದಕ್ಕೋಸ್ಕರ ಸಾಧಕೇಪು ಬಾಧಕೇಪು ಆ ವಾರ್ಡ್ ಆ ಒಂದೇ ಕುಲ್ಲಾಡಿ ಎಡ್ಡ ಕೆಲಸ ಏನೇನು ನಮಗೆ ಪ್ರೋತ್ಸಾಹ ಮಲ್ಪಣವು ನಮ್ಮರ್ದ ಅಂಚಿನ ಕೆಲಸನ ಮಲ್ಪಣವು ಆಯ್ತ ಜೊತೆಗೆ ನಮಗೂ ತೋಜಿನ ಅಂಚಿನ ಈ ಶಾಲೆಗೆ ಕೊಡ್ತಾನ ಅಂಚಿನ ವ್ಯವಸ್ಥೆಗೆ ಒಂದಾತ ನಮ್ಮನ್ನೆಲ್ಲ ಬೇಡಿಕೆ ಅಂಚ ದಿಪ್ಪು ಇಂಚ ಓಡಿಪ್ಪು ಪಂಟ್ರವು ఆయన ಖಂಡಿತವಲ್ಲ ಈ ವೇದಿಕೆಯಲ್ಲಿ ನಿಖೂರ ವ್ಯಕ್ತಪಡಿಸ್ತಾ ಈ ಕಾರ್ಯಕ್ರಮ ನನಾತು ಶೋಕ ಆಪಣೊಂದು ಪಡೊಂದು ಕುಡರ ಈ ಕಾರ್ಯಕ್ರಮ ವೇದಿಕೆ ತುನಾಗ ಭಾರಿ ಖುಷಿ ಹಾಕೊಂಡು NSS ಕ್ಯಾಂಪ್ ಆನಾಗ ಸ್ಟಾರ್ಟಿಂಗ್ ಕಾರ್ಯಕ್ರಮ ಮಲ್ತನಿ ಅಪಾಗ ಮುಖ್ಯೋಪಾಧ್ಯಾಯರನ್ನ ಮಂಡೇಡು ಪೂರಕ್ಲಿ ಇಪ್ಪು ಅಂದ್ರೆ ಜಾಸ್ತಿ ಮುಖ್ಯೋಪಾಧ್ಯಾಯರನ್ನ ಮಂಡೇಡು ಒಲಿ ನಂಚಿತ್ನ ಯೋಜನೆ ಇನಿ ಸಾಧಾರಣ ಸರಿಸುಮಾರು 8 ವ್ಯವಸ್ಥೆ ಬರ್ತದೆ. ಅದಕ್ಕೆ ವೈಯಕ್ತಿಕ ಪರವಾದ ಅಭಿನಂದನೆ ಸಲ್ಲಿಸುವಂತೆ ನನ್ನ ಪಾತ್ರ ಮುಗಿದ. ಒಳ್ಳೆಯ ಪ್ರಶ್ನೆ.
ಒಳ್ಳೆಯ ಅರಿವಾಗುತ್ತದೆ ಅನ್ನತಕ್ಕಂಥ ವಿಚಾರವನ್ನು ಬಹಳಷ್ಟು ಮನಮುಟ್ಟುವಾಗಿ ನಮಗೆ ತಿಳಿಸಿದಂಥ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದಕ್ಕೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಮಾತುಗಳನ್ನಾಡಬೇಕು ಅಂತ ಹೇಳಿ ಕೇಳಿಕೊಳ್ತೇನೆ. ಗೌರವಾನ್ವಿತ ಸಭೆಯ ಗೌರವಾನ್ವಿತ ವ್ಯಕ್ತಿಗಳು, ಅದೇ ಮಾತಲ್ಲಿ ನಾನು ಹೇಳ್ತೇನೆ, ಮತ್ತು ಪೋಷಕರೇ, ಶಿಕ್ಷಕರೇ, ಈ ಸಂಸ್ಥೆಯ ಚಿತ್ರಣವನ್ನು ನಾನು ಸ್ವಲ್ಪ ಕೊಡ್ತಾ ಇದ್ದೇನೆ ಮೇಡಮ್ ಅಷ್ಟೇ. ಸಾಮಾನ್ಯ 1954ರಲ್ಲಿ ಈ ಸಂಸ್ಥೆ ಕಲ್ನಾಯಭಾಗ ಹತ್ತಿರ ನೋಯಿ ಶಂಕರನಾರಾಯಣ ರಾವ್ ಮತ್ತು ಭುಜಬಲಿ ಹೆಗಡೆ ಇವರ ಸಾರಥ್ಯದಲ್ಲಿ ಸ್ಥಾಪನೆ ಮಾಡಿದರು. ಅವರು ಸ್ಥಾಪನೆ ಮಾಡಿದ್ರಿಂದ ನಮ್ಮ ಮಕ್ಕಳು ನಾವು ಇಲ್ಲಿ ಕರ್ತವ್ಯ ನಿರ್ವಹಿಸಲಿಕ್ಕೆ ಆಯಿತು. 60 ಸಂವತ್ಸರಗಳನ್ನು ಕಂಡ ಸಂಸ್ಥೆ. ಎಲ್ಲಕ್ಕಿಂತಲೂ ಮಿಗಿಲಾಗಿ, ಯಾಕೆ ಇವರಿಗೆಲ್ಲ ಗೊತ್ತಿರಬೇಕು, ಕೆಲವರಿಗೆಲ್ಲ ಗೊತ್ತಿರಲಿಕ್ಕಿಲ್ಲ, ರಂಗಭೂಮಿ ಕಲಾವಿದೆ ಡಾಕ್ಟರ್ ಬಿ ಜಯಶ್ರೀ ಅವರು ಒಬ್ಬ ವೀರಣ್ಣನ ಮಕ್ಕಳು ಈ ಸಂಸ್ಥೆಗೆ 3 ಬಾರಿ ಬಂದಿದ್ದಾರೆ. 2015ರಲ್ಲಿ 25 ಲಕ್ಷ ಅನುದಾನವನ್ನು ಕೊಟ್ಟಿದ್ದಾರೆ. ಇದು ಪೂರ್ತಿಯಾಗಿ ಶಿಕ್ಷಕರ ಪ್ರಯತ್ನ. ಇದನ್ನು ಉಲ್ಲೇಖ ಮಾಡ್ತಾ ಇದ್ದೇನೆ. ಅದು ನನ್ನ ಪ್ರಯತ್ನ, ನಾನು ನನ್ನನ್ನು ಹೇಳಿಕೊಳ್ಳುವುದಿಲ್ಲ. ಪ್ರಯತ್ನದಿಂದ ಇಲ್ಲಿ ಬಂದಿದೆ, ಅವರು ಕಳಿಸಿದ್ದೇವೆ. ಆಮೇಲೆ ಬಹುತೇಕ ಪಂಚಾಯತ್ನರಿಗೆ ಸಹಕಾರ ಕೊಟ್ಟಿದೆ, ಪೋಷಕರು ಸಹಕಾರ ಕೊಟ್ಟಿದ್ದಾರೆ, ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಇಡೀ ವ್ಯವಸ್ಥೆಯಲ್ಲಿ ಮಗುವಿಗೆ ಗುಣಾತ್ಮಕ ಶಿಕ್ಷಣವನ್ನು ಕೊಡುವಂಥದ್ದು ನಮ್ಮಲ್ಲಿಯೇ. ಎಲ್ಲ ಕಡೆ 9:30ಗೆ ಶಾಲೆ ಆರಂಭ ಆದರೆ ನಮಗೆ 9 ಗಂಟೆಗೆ ಆರಂಭ ಆಗ್ತದೆ. ಶಿಕ್ಷಕರೆಲ್ಲ 8:30 ಬರ್ತಾರೆ. ಕೆಲವರು ಡ್ಯೂಟೀಸ್ ಇರ್ತದೆ ನಮಗೆ. ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ, ಒಂದು ಶಾಲೆ ಹೇಗಿದೆ, ಒಂದು ವ್ಯವಸ್ಥೆ ಹೇಗಿದೆ, ಒಂದು ಗ್ರಾಮ ಪಂಚಾಯತ್ ಹೇಗಿದೆ ಎಂಬುದರ ಬಗ್ಗೆ ಒಂದು ಶಾಲೆ ನಿರೂಪಿಸಲ್ಪಟ್ಟಂತೆ. ದೇವಾಲಯಗಳು, ಚರ್ಚ್, ಮಸೀದಿಗಳ ಇನ್ನೊಂದು ಮುಖವೇ ಶಾಲೆ. ಅಲ್ಲಿ ಕಲಿಯತಕ್ಕಂಥ ಮುಗ್ಧ ಮಕ್ಕಳಿದ್ದಾರಲ್ಲ, ಅವರೇ ನಮ್ಮ ಶಾಲೆಯ ಆಧಾರ ಸ್ತಂಭಗಳು, ಪೋಷಕರು. ಆ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಬಹಳಷ್ಟು ಕೆಲಸ ಮಾಡ್ತಾ ಇದೆ. ಶಾಲಾಭಿವೃದ್ಧಿ ಉಸ್ತುವಾರಿ ಸಮಿತಿ, ವಿದ್ಯಾರ್ಥಿಗಳು, ಪ್ರತಿಯೊಂದು ಸರ್ಕಾರ ಹಾಕಿದಂತಹ ಕಾರ್ಯಕ್ರಮಗಳನ್ನು ನಮ್ಮ ಶಾಲೆಯ ಅನುಷ್ಠಾನ ಮಾಡ್ತಾ ಇದ್ದೇವೆ. ನಾವು ಸ್ಪಷ್ಟವಾಗಿ ಎಲ್ಲ ಸಹಿತ ವರದಿ ಇದೆ, ಅನುಷ್ಠಾನ ಆಗುವಂಥದ್ದಿದೆ, ಎಲ್ಲವನ್ನೂ ಮಾಡ್ತಾ ಇದ್ದೇವೆ ನಾವು. ಇದು ಮಕ್ಕಳಿಗೋಸ್ಕರ. ನನ್ನ ಉದ್ದೇಶ ಅಂತ್ಯತೆಯಿಂದ ಹಲವಾರು ಮಂದಿ ಉತ್ತಮ ಕೃಷಿಕರಾಗಬೇಕು, IT ಬರಬೇಕು, ಮತ್ತೆ ಒಳ್ಳೆ ಡಾಕ್ಟರ್ಸ್ ಬರಬೇಕು, ಒಳ್ಳೆ IAS ಆಫೀಸರ್ಸ್ ಬರಬೇಕು, ಕಾಸ್ಟ್ ಆಫೀಸರ್ಸ್ ಬರಬೇಕು. ಇರೋದೇ ನಮ್ಮದು. ಒಂದು ಮನೆಯ ಒಬ್ಬ ವ್ಯಕ್ತಿ ಹೊರಬಂದಾದ್ರೆ 10 ಸಂಸಾರಗಳು ಮತ್ತಷ್ಟು ಮೇಲ್ಸ್ತರಕ್ಕೆ ಇರ್ತದೆ. 2015ರಲ್ಲಿ ಇಲ್ಲಿ ಕಲಿತಂತಹ ವಿದ್ಯಾರ್ಥಿ ಒಬ್ಬ ಪ್ರಜ್ವಲ್ ಎಸ್, ಆವಾಸನ SSನ ಆ ರಾಜ್ಯಕ್ಕೆ ಆ ಕಾಲದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಫಸ್ಟ್ 2015ರಲ್ಲಿ. ಇವತ್ತು IT-ಯಲ್ಲಿದ್ದಾನೆ. ಇವತ್ತು ಚಂದ್ರನ ಪಡೆದಂತಹ ಒಬ್ಬ ಹುಡುಗ ಇದ್ದಾನೆ. ಇವತ್ತು ಪ್ರತಿಭಾ ಕಾರಂಜಿ ಅಂತ ಸ್ಪರ್ಧಾತ್ಮಕ ಒಂದು ಕಾಂಪಿಟಿಷನ್, 5 ಬಹುಮಾನವನ್ನು ತಾಲೂಕು ಮಟ್ಟದಲ್ಲಿ ಬಾಚಿದ್ದೇವೆ ಮೇಡಮ್. 5 ಬಹುಮಾನಗಳು. ಕ್ಲೇ ಮಾಡಲಿಂಗ್ ಸೆಕೆಂಡ್, ಕಥೆ ಹೇಳುವುದು ಥರ್ಡ್, ಚಿತ್ರಕಲೆ ಸೆಕೆಂಡ್, ಕವನವಾಚನ ಥರ್ಡ್ ಮತ್ತು ಪ್ರಬಂಧ ಸ್ಪರ್ಧೆ ಪ್ರಥಮ. ಇವತ್ತು ಆ ವಿದ್ಯಾರ್ಥಿ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದಾಳೆ. ಇದು ಗುಣಾತ್ಮಕ ಶಿಕ್ಷಣಕ್ಕೆ ಪೂರಕ. ಇದನ್ನು ನಾವು ಮಾಡ್ತಾ ಇದ್ದೇವೆ. ಸಮಯ 2 ವರ್ಷದ ಹಿಂದೆ ನನಗೆ ಈ ಒಂದು ವ್ಯವಸ್ಥೆಗೆ ಒಳಗೆ ನಡೆಸಿದ್ರೆ ಈ ಕಟ್ಟಡವನ್ನು ಹಾಗೆ ಪೂರೈಸ್ತಿದ್ದೆ ನಾನು, ನಿಮ್ಮೆಲ್ಲರ ಸಹಕಾರದಿಂದ. ಖಂಡಿತ ಇದನ್ನು ಮಾಡ್ತೇವೆ. ಮುಂದೆ ಇದನ್ನು ಕಿಚನ್ ಆಗಿರ್ತದೆ ಇದೆ ಮೇಡಮ್. ಇದೆಲ್ಲ ಒಳ್ಳೆಯ ಪೋಷಕ ವೃಂದ, ಒಳ್ಳೆಯ ಇವತ್ತು ಯಾಕೆ ಮಾತಾಡಲಿಲ್ಲ ಅಂದ್ರೆ ಅವ್ರಿಗೆ ಮಾತಾಡಲಿಕ್ಕೆ ಶಬ್ದಗಳು ಸಿಗಲಿಲ್ಲ. ನಮ್ಮಲ್ಲಿ ಎಂತ ಕನಗೂರವಾದಂತಹ ತಪ್ಪುಗಳು ನಮ್ಮಲ್ಲಿ ಇಲ್ಲ. ಈಗ ಅವರು ಮಾತಾಡಲಿಲ್ಲ ಅಥವಾ ಹೆಡ್ಮಾಸ್ಟರ್ ಜೋರ ಅಂತ ಏನಿಲ್ಲ. ನಾನು ಜೋರೆ ಅದು ಮಕ್ಕಳಿಗೆ ಖಂಡಿತ ನಮ್ಮ ಶಿಕ್ಷಕರು ಕಾಂಟೀನಿನಲ್ಲಿ ಒಂದು ಅನಿವಾರ್ಯ ಸಂದರ್ಭದಲ್ಲಿ ಮಾತ್ರ ಉಪಯೋಗಿಸ್ತಾರೆ. ಆ ಹೃದಯದಲ್ಲಿ ಹೃದಯ ಶ್ರೀಮಂತಿಗೆ ಇರತಕ್ಕಂಥ ಶಿಕ್ಷಕ ವರ್ಗ ಇದೆ. ಅದನ್ನು ನಾವು ಮನಗಾಣಬೇಕು. ಆ ನಿಟ್ಟಿನಲ್ಲಿ ನಾವು ಮಾಡ್ತಾ ಇದ್ದೇವೆ ಮೇಡಮ್. ಪ್ರಿಯಾ ಆಗ್ನೆಸ್ ಮೇಡಮ್ ಬಂದಿದ್ದೀರಾ. ಯಾಕಂದ್ರೆ ಅವ್ರು ನೋಡಿದ್ರೆ ಒಳ್ಳೆ ಆಡಳಿತಗಾರರು ಗೊತ್ತಾಗ್ತದೆ. ಯಾಕಂದ್ರೆ ಅವರ ಸಮಯದ ಆ ಒಂದು ಬದ್ಧತೆ ಇದೆಯಲ್ಲ. ಈ
2 ಗಂಟೆ 6 ನಿಮಿಷ ದೊಡ್ಡದಲ್ಲ, 5 ನಿಮಿಷ ಗ್ರೇಸ್ ಇರ್ತಾರೆ. 2 ಗಂಟೆ 6 ನಿಮಿಷಕ್ಕೆ ಬಂದಿದ್ದೀರಲ್ಲ, ಅದು ಎಸ್ ಎ ಗ್ರೇಟ್. ಇದು ಅಳವಡಿಕೆ ಆಗಲಿ, ಇದು ನಮ್ಮ ಜೀವನದಲ್ಲಿ ಬರಬೇಕು. ಇದೇ ಚೌಕಟ್ಟು. ಇದು ಯಾವಾಗ ಬಂದು ಅವ ಒಬ್ಬ ಬದ್ಧತೆ ಅಧಿಕಾರಿ ಅಂತ ತಿಳ್ಕೊಳ್ತಾನೆ. ಇದು 2 ಗಂಟೆ ಮೀಟಿಂಗ್ 2 ಸ್ಟಾರ್ಟ್ ಆಗೋದು, 3 ಗಂಟೆಗೆ ಮೇಡಮ್ ಬರೋದು, ಏನಪ್ಪ ಅಂತ ಹೇಳಿ ನಾವು 12 ಗಂಟೆಗೆ ಹೇಳಿದ್ದೇವೆ ಪೇರೆಂಟ್ಸ್ಗೆ ಬರಲಿಕ್ಕೆ. ಆ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಸೇರಿ ಮಾಡೋಣ. ಒಂದು ಸುಂದರವಾದಂತಹ ಕಟ್ಟಡವನ್ನು ಪರಿಪೂರ್ಣಗೊಳಿಸೋಣ. ಗ್ರಾಮ ಪಂಚಾಯತ್ ಅಧ್ಯಕ್ಷರೇ, ನಿಮ್ಮಲ್ಲೊಂದು ವಿನಂತಿ ಇದೆ, ಒಂದು ಸ್ಟ್ಯಾಂಡರ್ಡ್ ಆದಂತಹ ಒಂದು ಗ್ರಾಮ ಸಭೆನ ಮಾಡಿ ಜಿಲ್ಲೆ ಆಗಬೇಕು ಮುಂದೆ ದಿನಗಳಲ್ಲಿ. ನಮ್ಮಲ್ಲಿ ಇಷ್ಟೇ ಪೋಷಕರು ಎಲ್ಲರಿಗೆ ವ್ಯಾಪಕವಾದ ಪ್ರಚಾರ ಕೊಟ್ಟು ಮಾತಾಡಲಿಕ್ಕೆ ಟೈಮನ್ನು ಫಿಕ್ಸ್ ಮಾಡಬೇಕು. ಒಬ್ಬರೇ ಮಾತಾಡುವುದಲ್ಲ ಗ್ರಾಮ ಸಭೆಗಳಲ್ಲೆಲ್ಲ, ಎಲ್ಲ ಮೇಲೆ ನೀವು ಬರಬೇಕು ಮುಂದೆ. ಎಲ್ಲ ಹೇಗೆ ಬಂದಿದ್ದೀರ ಈ ಗ್ರಾಮದ ಪ್ರಜೆಗಳು ನೀವು ಮುಂದೆ ಬರತಕ್ಕಂಥ ಗ್ರಾಮ ಸಭೆಯಲ್ಲಿ ನೀವು ಬರಬೇಕು, ಅಲ್ಲಿ ಗಮನ ತರಬೇಕು. ಆ ನಿಟ್ಟಿನಲ್ಲಿ ಉತ್ತಮವಾದ ವ್ಯವಸ್ಥೆ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ವಂದನೆಗಳು. ಶಾಲಾ ಮುಖ್ಯ ಶಿಕ್ಷಕರಿಗೆ ತಮ್ಮ ನುಡಿಗಳಿಗಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಮುಂದಕ್ಕೆ ಈ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ಶ್ರೀಮತಿ ಪ್ರಿಯಾ ಆಜ್ಞೆ, ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳು, ನೀವು ಅಧ್ಯಕ್ಷೀಯ ನುಡಿಗಳನ್ನಾಡಬೇಕು ಅಂತ ಹೇಳಿ ಕೇಳಿಕೊಡಿ. ಎಲ್ರಿಗೆ ನಮಸ್ಕಾರ. ಇವತ್ತಿನ ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಅಂಡಿಂಜಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರೇ, ಸದಸ್ಯರುಗಳೇ, ಮೂಡುಬಿದಿರೆ ತಾಲೂಕು ಆಡಿಟ್ನ ತಾಲೂಕು ಸಂಯೋಜಕರೇ, ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳೇ, ಇಲ್ಲಿನ ಶಾಲೆಯ ಪ್ರಗತಿಯ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸಿ ನಮ್ಮನ್ನೆಲ್ಲ ಆತ್ಮೀಯವಾಗಿ ಸ್ವಾಗತಿಸಿದಂತಹ ಮುಖ್ಯ ಶಿಕ್ಷಕರೇ, ಎಲ್ಲ ಸಿಬ್ಬಂದಿ ವರ್ಗದವರೇ, STMCಯ ಅಧ್ಯಕ್ಷರೇ, ಶಾಲಾ ನಾಯಕಿಯವರೇ, STMCಯ ಎಲ್ಲ ಸದಸ್ಯರುಗಳೇ ಹಾಗೂ ಪೋಷಕ ವರ್ಗದವರೇ, ಮೊಟ್ಟ ಮೊದಲಿಗೆ ನಿಮ್ಮ ಮಕ್ಕಳನ್ನ ಇಂತಹ ಒಂದು ಸರ್ಕಾರಿ ಶಾಲೆಗೆ ಕಳಿಸಿದಂತಹ ಎಲ್ಲ ಪೋಷಕರಿಗೆ ನನ್ನ ಅಭಿನಂದನೆಗಳು. ಎರಡನೇ ನನ್ನ ಅಭಿನಂದನೆ ಹೋಗ್ತದೆ, ಇಷ್ಟು ಪೋಷಕರಲ್ಲಿ 8 + 1 9 ತಂದೆಯರಿದ್ದಾರೆ. ಯಾಕೆಂದ್ರೆ ತಾಯಿಯ ಪಾತ್ರ, ಪೋಷಕರಂದ್ರೆ ತಂದೆ ಮತ್ತು ತಾಯಿ, ಈ ಇಬ್ಬರಲ್ಲಿ ತಂದೆಯಾಗಿ ನೀವು ಇವತ್ತು ಈ ಸಭೆಯಲ್ಲಿ ಬಂದಿದ್ದೀರಲ್ಲ, ಕೆಲಸಗಳನ್ನೆಲ್ಲ ಬಿಟ್ಟು ನಿಮಗೆ ನನ್ನ ಅಭಿನಂದನೆಗಳು. ಮೂರನೆಯದು, ಇಷ್ಟು ಶಿಸ್ತುಬದ್ಧವಾಗಿ ಇರುವಂತಹ ಶಾಲೆ ಹಾಗೂ ಇಷ್ಟು ಅಚ್ಚುಕಟ್ಟಾಗಿ ನಡೆಸುವಂತಹ ಈ ಶಾಲೆಗೆ ನಿಮ್ಮ ಮಕ್ಕಳನ್ನ ಸೇರಿಸಿದಾಗೆ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಕೂಡ ಅಭಿನಂದನೆಗಳು. ಇನ್ನೊಂದು ಇಷ್ಟವಾದಂತಹ ನನಗೆ ವಿಷಯ, ಶಾಲಾ ಮಕ್ಕಳ ನಾಯಕಿಯನ್ನ ಈ ಸ್ಟೇಜಲ್ಲಿ ಕೂರಿಸಿರುವಂಥದ್ದು. ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಯಾಗಿ ನಾವು ಬಹಳಷ್ಟು ಸಮಯ ಮಕ್ಕಳ ಹಕ್ಕುಗಳ ಬಗ್ಗೆ ಹೇಳ್ತೇವೆ. ಮಕ್ಕಳ ಹಕ್ಕುಗಳಲ್ಲಿ ಒಂದು ಭಾಗವಹಿಸುವ ಹಕ್ಕು. ಅಂದ್ರೆ ಮಕ್ಕಳಿಗೆ ಗೊತ್ತಾಗಬೇಕು ಏನು ನಡೀತಾ ಇದೆ ಶಾಲೆಯಲ್ಲಿ, ಪೋಷಕರ ಸಭೆಯಲ್ಲಿ ಏನಾಗ್ತಾ ಇದೆ, ಗ್ರಾಮ ಸಭೆಯಲ್ಲಿ ಮಕ್ಕಳಿಗೋಸ್ಕರ ಇರೋದ ಗ್ರಾಮ ಸಭೆಯಲ್ಲಿ ಏನಾಗ್ತಾ ಇದೆ, ದೊಡ್ಡವರು ನಮಗೋಸ್ಕರ ಏನು ಮಾಡ್ತಾರೆ ಅಂತ ತಿಳಿದುಕೊಳ್ಳುವ ಹಕ್ಕು ಅವರದು. ಅದನ್ನ ನಾವು ಅವರಿಗೆ ಕೊಡಬೇಕು. ಅಂತಹ ಹಕ್ಕಲ್ಲಿ ಒಂದು ಹಕ್ಕು ಇವತ್ತೊಂದು ಮಗುವಿಗೆ ಕೊಟ್ಟಿದೆ ಅಂತ ಹೇಳಿದ್ರೆ, ಸೊ ಎಲ್ಲ ಮಕ್ಕಳ ಆ ಒಂದು ಹಕ್ಕನ್ನು ಅವರಿಗೆ ಕೊಟ್ಟಿದೆ. ಈ ಸಭೆಯಲ್ಲಿ ಇವತ್ತು ಏನು ಮಾತಾಡ್ತಾ ಇದ್ದಾರೆ, ಏನು ವರದಿ ಸಲ್ಲಿಸ್ತಾ ಇದೆ, ಈ ಪ್ರತಿಯೊಂದು ಮಾಹಿತಿ ಒಂದು ಮಗುವಿಗೆ, ಒಂದು ಶಾಲಾ ನಾಯಕಿಗೆ ಇದು ತಲುಪ್ತಾ ಇದೆ. ಸೊ ಅದು ಬಹಳ
ಹೆಮ್ಮೆಯ ವಿಚಾರ. ಈ ಶಾಲೆ ಮಾಡ್ತಾ ಇರುವಂತಹ ಉತ್ತಮವಾದಂತಹ ಒಂದು ಕೆಲಸ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆಯೇ ನಮ್ಮ ವಿಶ್ವದಲ್ಲಿ ಮಕ್ಕಳ ಜನಸಂಖ್ಯೆಯನ್ನು ತಗೊಂಡ್ರೆ, ಒಟ್ಟು ಜನಸಂಖ್ಯೆಯನ್ನು ತಗೊಂಡ್ರೆ ಅದರಲ್ಲಿ 40% ಮಕ್ಕಳಿದ್ದಾರೆ. ಮಕ್ಕಳ ಜನಸಂಖ್ಯೆ ಅಂದ್ರೆ ನಾವು 18 ವರ್ಷದ ಒಳಗಿನವರನ್ನ ಮಕ್ಕಳು ಅಂತ ಹೇಳ್ತಾರೆ, ಆಯ್ತಾ? 18 ವರ್ಷಕ್ಕೆ ಒಳಪಟ್ಟವರೆಲ್ಲರೂ ಕೂಡ ಕಾನೂನಿನಡಿಯಲ್ಲಿ ಮಕ್ಕಳು. ಸೊ ಇಂತಹ ಮಕ್ಕಳಲ್ಲಿ 40% ಅಷ್ಟು ಜನರಲ್ಲಿ ಮಕ್ಕಳೇ ಇದ್ದಾರೆ. ಆ ಕಾರಣಕ್ಕೆ ಸರ್ಕಾರ ಈ ಮಕ್ಕಳೇ ಅಲ್ವಾ ನಮ್ಮ ಮುಂದಿನ ಭವಿಷ್ಯ, ಅವರಿಗೋಸ್ಕರ ಅನೇಕ ಯೋಜನೆಗಳನ್ನ ಹಮ್ಮಿಕೊಂಡಿದೆ. ಹೆಚ್ಚು ಅನುದಾನವನ್ನು ಮೀಸಲಿಡಬೇಕಾಗ್ತದೆ. ಅನೇಕ ಯೋಜನೆಗಳನ್ನು ಅವರಿಗೋಸ್ಕರ ಕೊಡಬೇಕಾಗ್ತದೆ. ನಾವು ಕೂಡ ಹೆಚ್ಚು ಒತ್ತು ಅವರಿಗೆ ಕೊಡಬೇಕಾಗ್ತದೆ. ಯಾಕೆಂದ್ರೆ 60% ಮಾತ್ರ ನಾವು ದೊಡ್ಡವರು, ಇಲ್ಲಿ ಕೂತವರು, ಉಳಿದವರೆಲ್ಲ ಮಕ್ಕಳು. ಸೊ ಅವರಿಗೆ ಒತ್ತು ಕೊಡಬೇಕಾದ ಸರ್ಕಾರದ ಆದ್ಯ ಕರ್ತವ್ಯ, ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಸೊ ಇನ್ನು ಈ ಯೋಜನೆಗಳ ಬಗ್ಗೆ ಸವಿಸ್ತಾರವಾಗಿ ನಮ್ಮ ತಾಲೂಕು ಸಂಯೋಜಕರು ಹೇಳಿದರು. ಹಿಂದೆ ಈ ಲೆಕ್ಕ ಪರಿಶೋಧನೆ ಶಾಲೆಗಳಲ್ಲಿ ಇರಲಿಲ್ಲ, NREGಗಿತ್ತು, ತದನಂತರ 15ನೇ ಹಣಕಾಸಿಗೆ ಬಂತು. ಈಗ ಇದು ಶಾಲೆಗೆ ಕೂಡ ಅನ್ವಯ ಆಗ್ತದೆ. ಯಾಕೆಂದ್ರೆ ಸರ್ಕಾರ ಮಕ್ಕಳಿಗೋಸ್ಕರ ಅನುದಾನವನ್ನ ಮೀಸಲಿಡುವಾಗ ಅದು ಸರಿಯಾದ ರೀತಿಯಲ್ಲಿ ಮಕ್ಕಳಿಗೆ ತಲುಪ್ತಾ ಇದೆಯೋ ಇಲ್ವೋ ಇದನ್ನ ನೋಡ್ಬೇಕಾಗ್ತದೆ. ಸೊ 2 ದಿನಗಳಿಂದ ಅವರು ಅದನ್ನು ನೋಡ್ತಾ ಇದ್ದಾರೆ. ಜೊತೆಗೆ ಪೇರೆಂಟ್ಸ್ ಮನೆಗೆ ನಿಮ್ಮ ಮನೆಗಳಿಗೆ ಭೇಟಿ ಕೊಟ್ಟು ಇದನ್ನ ನೋಡ್ತಾ ಇದ್ದಾರೆ. ನಾವು ಹೊರಗಡೆಯವರಾಗಿ, ಯಾಕಂದ್ರೆ ಶಾಲೆಯವರು ಮಾಡಬೇಕಾದ ಕರ್ತವ್ಯವನ್ನು ಹೊಂದಿರುವಂತವರು, ಬಟ್ ಹೊರಗಡೆಯವರಾಗಿ ನಾವು ಇದನ್ನು ಸರಿಯಾಗಿ ಮಕ್ಕಳಿಗೆ ಮುಟ್ಟಿಸ್ತಾ ಇದ್ದಾರಾ, ಮಕ್ಕಳ ಪೋಷಕರನ್ನು ಇದನ್ನು ಕೇಳ್ತಾ ಇದ್ದಾರೆ, ತಲುಪಿಸ್ತಾ ಇದ್ದಾರಾ ಅಂತ ಹೇಳಿ. ಸೊ ಇಲ್ಲಿ ನೀವು ಏನ್ ಫೀಡ್ಬ್ಯಾಕ್ ಕೊಡ್ತೀವಿ ಅದು ನಮಗೆ ಸರ್ಕಾರಕ್ಕೆ ಸಲ್ಲುವಂಥದ್ದು. ಈ ಯೋಜನೆಗೆ ಮೀಸಲಿಟ್ಟ ಹಣ ಇದು ಸರಿಯಾಗಿ ಮಕ್ಕಳ ಅಭಿವೃದ್ಧಿಗೆ, ಯಾಕೆಂದ್ರೆ ಹೇಳಿದ್ವಿ ಇಲ್ಲಿ ಒಟ್ಟು ಮಕ್ಕಳ ಅಭಿವೃದ್ಧಿ, ಅವರು ಎಲ್ಲಾ ಕ್ಷೇತ್ರಗಳಲ್ಲೂ ಅಭಿವೃದ್ಧಿಯನ್ನ ಪ್ರಗತಿಯನ್ನ ಸಾಧಿಸುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಇಲ್ಲಿ ನಿಮ್ಮ ಏನು ಅನಿಸಿಕೆಗಳನ್ನು ಸಹ ನಾವು ಕೇಳ್ತಾ ಇರುವಂಥದ್ದು. ಬಹಳ ಖುಷಿ ಆಗ್ತದೆ ಇಷ್ಟು ಜನರು ಇಲ್ಲಿ ಸೇರಿರೋದು. ಯಾಕಂದ್ರೆ ಯಾವಾಗಲೂ ಸಭೆಗಳಂದಾಗ ಬಹಳ ಕನಿಷ್ಠ ಜನರು ಇರ್ತಾರೆ, ಬರೋದಿಲ್ಲ. ಬಟ್ ಇಲ್ಲಿ ನೀಡುವಂತಹ ಮಾಹಿತಿಗಳು ಇದನ್ನ ನೀವು ತಗೊಳ್ಬೇಕು, ಗೊತ್ತಾಗ್ತದೆ ಏನ್ ನಡೀತದೆ ಸರ್ಕಾರದಲ್ಲಿ, ಏನ್ ನಡೀತದೆ, ಏನೇನು ಸವಲತ್ತುಗಳಿದೆ, ಶಾಲೆಗಳಲ್ಲಿ ಏನ್ ನಡೀತಾ ಇದೆ ಎಲ್ಲ ನಿಮ್ಗೆ ತಿಳಿದುಕೊಳ್ಳಿಕ್ಕೆ ಇದೊಂದು ಅವಸರ. ಸೊ ನಿಮಗೆ ಏನು ಹೇಳಲಿಕ್ಕೆ ಇಲ್ಲದಿದ್ರು ಅಟ್ಲೀಸ್ಟ್ ಕೆಲವೊಮ್ಮೆ ಇನ್ನಾದ್ರೂ ಪ್ರಯತ್ನ ಮಾಡಿ ಒಳ್ಳೆಯದನ್ನು ಹೇಳಲಿಕ್ಕೆ. ಒಳ್ಳೆಯದನ್ನು ಹೇಳಿದಾಗ ಈ ಒಳ್ಳೆಯದನ್ನು ಮಾಡಿದವರಿಗೆ ಇದನ್ನು ಇನ್ನೂ ಮುಂದುವರಿಸಲಿಕ್ಕೆ ಬೇಕಾದಂತಹ ಏನು ಒಂದು ಪ್ರೋತ್ಸಾಹ ಸಿಗ್ತದೆ. ನಾವು ಅದನ್ನು ಕಲಿತ್ಕೊಳ್ಳೋಣ ಪಾಸಿಟಿವ್ ಆಗಿ. ಈಗ ನಿಮಗೆ ನಾನು ಅರ್ಥೈಸಿಕೊಂಡಿದ್ದು, ಮೌನವಾಗಿದ್ರೆ ಸಾಮಾನ್ಯ ಸಮಸ್ಯೆಗಳಿದ್ರೆ ಹೇಳ್ತಾರೆ, ಸಮಸ್ಯೆಗಳು ಇಲ್ಲದಿದ್ರೆ ಇದನ್ನಾದ್ರೂ ಇನ್ನು ಮುಂದಕ್ಕೆ ಅಭ್ಯಾಸ ಮಾಡಿ, ಒಳ್ಳೆಯದನ್ನು ಹೇಳುವಂಥದ್ದು. ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಾಗ ಮಾತಾಡಬೇಕು, ಹೇಳಿಕೊಟ್ಟಾಗ ಕೇಳುವಂಥದ್ದು, ಎರಡೂ ಕೂಡ ಬೇಕಾಗ್ತದೆ. ಸೊ ಹಾಗೆ ಎಲ್ಲ ಒಂದು ನಮಗೆ ಕೊಟ್ಟಂತಹ ಅವಕಾಶವನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಬೇಕು. ಅದು ಗ್ರಾಮ ಸಭೆ ಇರ್ಬೋದು, NREG ಗ್ರಾಮ ಸಭೆ ಇರ್ಬೋದು, ಯಾವುದೇ ಗ್ರಾಮ ಸಭೆಗಳು. ಯಾಕೆಂದ್ರೆ ಅಲ್ಲಿ ಗ್ರಾಮ ಸಭೆ ಇನ್ನು ಜನಸ್ಪಂದನ ಕಾರ್ಯಕ್ರಮ ಇದೆ, ನಾಳೆಯಿಂದ ಶಾಸಕರ ಅಧ್ಯಕ್ಷತೆಯಲ್ಲಿ ಕೂಡ ಅದು ಆಗ್ತಾ ಇದೆ. ಇಲ್ಲಿನ ಒಂದು ಪಂಚಾಯತ್ ಇದೆ, ಬೇರೆ ಬೇರೆ ಪಂಚಾಯತ್ಗಳಲ್ಲಿ ಇದನ್ನ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆಲ್ಲ ಹೋಗೋದ್ರಿಂದ ಹೆಚ್ಚೆಚ್ಚು ಮಾಹಿತಿಗಳನ್ನ ನಿಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ನೀವೆಲ್ಲರೂ ಕನಸು ಕಂಡಂಥದ್ದು ಮಕ್ಕಳ ಪೋಷಕರು, ನಮ್ಮ ಮಕ್ಕಳು ಏನಾದರೂ ಸಾಧನೆಯನ್ನ ಮಾಡಬೇಕು ಅಂತ ಹೇಳಿ ಅಲ್ವಾ, ಎಲ್ಲರ ಕನಸು ನಮ್ಮ ಮಕ್ಕಳು ಚೆನ್ನಾಗಾಗಬೇಕು. ಸರ್ ಸಹ ಹೇಳಿದ್ರು, ಈ ಶಾಲೆಯಲ್ಲಿ ಓದಿದಂತಹ ಮಕ್ಕಳು ಮುಂದೆ ಒಳ್ಳೊಳ್ಳೆ ಕೆಲಸದಲ್ಲಿ ಇರಬೇಕು. ಅವ್ರಿಗೆ ನೀವೇನು ನಮ್ಮ ಮಕ್ಕಳು ಆಗಬೇಕು ಅಂತ ಅನಿಸ್ತೀರಿ, ಶಿಕ್ಷಕರು ಇರ್ಬೋದು, ಲಾಯರ್ಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, IAS ಓದುವಂಥದ್ದು, ಪೊಲೀಸ್, ಎಲ್ಲವೂ ಆಗ್ಬೇಕಂತ ನಾವು ಬಯಸ್ತೇವೆ ಪೇರೆಂಟ್ಸ್ ಆದವರು. ಶಾಲೆಯ ಜವಾಬ್ದಾರಿಯನ್ನ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದೆ. ಪೋಷಕರಾಗಿ ನಮ್ಮ ಜವಾಬ್ದಾರಿಯೂ ಇದೆ.
ನಿಮ್ಮ ಜವಾಬ್ದಾರಿ. ಯಾವ ರೀತಿಯಲ್ಲಿ ನಿಮ್ಮ ಜವಾಬ್ದಾರಿ ಬರ್ತದೆ? ಒಂದು ಮಗುವನ್ನು ನಾವು ಇಂಥದ್ದೇ ಆಗಿ ಕಾಣಬೇಕಾದ್ರೆ ಆ ಮಗು ನಾವು ಎಣಿಸಿದ ಹಾಗೆ ಒಂದು ಉತ್ತಮ ವ್ಯಕ್ತಿಯಾಗಿ ಅವರ ಜೀವನದಲ್ಲಿ ಮುಂದೆ ಬರಬೇಕಾದ್ರೆ ಅವರಿಗೆ ಸಣ್ಣದರಲ್ಲಿಯೇ ಪೌಷ್ಟಿಕವಾದಂತಹ ಆಹಾರವನ್ನು ನಾವು ಕೊಡಬೇಕು. ಯಾಕೆಂತ ಹೇಳಿದ್ರೆ ಮೆದುಳಿನ ಬೆಳವಣಿಗೆ ಆದ್ರೆ ಅವರು ಮುಂದಕ್ಕೆ ನೀವೇನು ಕನಸು ಕಾಣ್ತಿರೋ ಅದಾಗಲಿಕ್ಕೆ ಸಾಧ್ಯ ಅಂತ. ಮೆದುಳಿನ ಬೆಳವಣಿಗೆ. ಹಾಗಿದ್ರೆ ಈ ಮೆದುಳಿನ ಬೆಳವಣಿಗೆ ಅನ್ನೋದು ಯಾವಾಗ ಆಗ್ತದೆ? ಒಂದು ಮಗು 3 ವರ್ಷ ತುಂಬುವುದರ ಒಳಗೆ ಅದರ 95% ಮೆದುಳಿನ ಬೆಳವಣಿಗೆ ಆಗ್ತದೆ. 3 ವರ್ಷ. ಒಂದು ಮಗುವಿಗೆ 3 ವರ್ಷ. ನಾನು ಯಾವಾಗ ನೋಡ್ತಾ ಇದ್ದೆ, ಒಂದು ಮಗು ಇತ್ತು ಇಲ್ಲಿ. 3 ವರ್ಷ ತುಂಬುವುದರೊಳಗೆ ಆ ಮಗುವಿನ ಮೆದುಳಿನ ಬೆಳವಣಿಗೆ ಆಗ್ತದೆ. 95 ಅಂದ್ರೆ 100ರಲ್ಲಿ 95 ಕಳೆದ್ರೆ ಇನ್ನು ಉಳಿದದ್ದು ಎಷ್ಟು? ಇನ್ನು 5 ಭಾಗ ಮಾತ್ರ 3ರ ನಂತರದ 18 ವರ್ಷಗಳಲ್ಲಿ ನಿಮಗೆ ಹೆಚ್ಚಿಸಲಿಕ್ಕೆ ಆಗುವಂಥದ್ದು. ಟೀಚರ್ಸ್ ಎಷ್ಟೋ ಸಂದರ್ಭದಲ್ಲಿ ಹೇಳ್ತಾರೆ, ಅವರಿಗೆ ಎಷ್ಟು ಹೇಳಿದ್ರು ಕೆಲವೊಮ್ಮೆ ಅರ್ಥ ಆಗುದಿಲ್ಲ. 10 ಸಲ ಹೇಳಿಕೊಟ್ರು ತಲೆಗೆ ಏನು ಹತ್ತುದಿಲ್ಲ. ಹೌದಾ ಟೀಚರ್ಸ್ ಇದ್ದೀರಿ? ಯಾಕೆ ಹತ್ತುದಿಲ್ಲ? ಮೆದುಳಿನ ಬೆಳವಣಿಗೆ ಆಗುವಂಥದ್ದು ಆಗ ಅಲ್ಲ. ಮೆದುಳಿನ ಬೆಳವಣಿಗೆ ಆಗುವಂಥದ್ದು ಮಗುವಿಗೆ 3 ವರ್ಷ ತುಂಬುವಾಗ. ಅಂದ್ರೆ 3 ವರ್ಷ ಅಂತ ಹೇಳುವಾಗ ಮಗು ಗರ್ಭಾವಸ್ಥೆಯಲ್ಲಿ ಯಾವಾಗ ಬರ್ತದೆ? ಒಂದು ಗರ್ಭಿಣಿಯ ಉದರದಲ್ಲಿ, ಅಲ್ಲಿಂದ ಪ್ರಾರಂಭ. ಗರ್ಭಾವಸ್ಥೆಯಿಂದ ಮತ್ತೆ ಹುಟ್ಟಿದ ನಂತರ 1 ವರ್ಷ, 2 ವರ್ಷ, 3 ವರ್ಷ. ಅದರ ನಂತರದಲ್ಲಿ ಈ 5% ಬೆಳವಣಿಗೆ ಮೆದುಳಿಂದ ಆಗ್ತದೆ. ಅದು ಮಾತ್ರ ಅಲ್ಲ, ಹಾಗೆಯೇ ಶಾರೀರಿಕ ಬೆಳವಣಿಗೆ ಹೆಚ್ಚು ಆ ಟೈಮಲ್ಲಿಯೂ ಆಗ್ತದೆ. ಶಾರೀರಿಕ ಬೆಳವಣಿಗೆ ಅಂದ್ರೆ ಎತ್ತರ, ತೂಕ. 18ರ ಒಳಗೆ. ಈಗ ನಾವೆಲ್ಲ 18 ಮೀರಿರುವವರು. ಎಂತ ಪೌಷ್ಟಿಕವಾದಂತಹ ಆಹಾರ ತಿನ್ನಿ, ಸೊಪ್ಪು ತಿನ್ನಿ. ಈಗ ನಮ್ಗೆಲ್ಲ ಗೊತ್ತಿದೆ, ಅಂಗನವಾಡಿಗಳಲ್ಲಿ ಹೋದಾಗ ನಿಮಗೆ ಹೇಳ್ತಿರ್ಬೋದು, ಸೊಪ್ಪು ತಿನ್ನಿ, ತರಕಾರಿ ತಿನ್ನಿ, ಹಣ್ಣು ತಿನ್ನಿ, ಹಾಗೆಯೇ ಕ್ಯಾಶ್ಯೂ ನಟ್ಸ್, ಆ ಹಣ್ಣು ಏನೇನೋ ನಟ್ಸ್ಗಳೆಲ್ಲ ತಿನ್ನಿ. ಎತ್ತರ 1 ಇಂಚು ಮೇಲೆ ಹೋಗುದಿಲ್ಲ. ಹೋಗ್ತದ? ಇಲ್ಲ. ಅಡ್ಡ ಬರ್ತವೆ. ಅಡ್ಡ ಹೋಗ್ತದೆ. ಜಾಸ್ತಿ ತಿನ್ನಿ, ಅಡ್ಡ ತೂಕ ಜಾಸ್ತಿ ಆಗ್ತದೆ, ಎತ್ತರ ಜಾಸ್ತಿ ಆಗುದಿಲ್ಲ. ಹಾಗೆಯೇ ಆ ವಯಸ್ಸಲ್ಲಿ ಯಾಕೆ ಅಂಗನವಾಡಿಗೆ ಕಳಿಸಿ, ಯಾಕೆ ಸರ್ಕಾರಿ ಶಾಲೆಗೆ ಕಳಿಸಿ ಅಂತ ಹೇಳಿದ್ರೆ ಇದೇ ಕಾರಣ. ಇವತ್ತು ಸೃಷ್ಟಿ ಯೋಜನೆ, ಮೊಟ್ಟೆ ಕೊಡುವಂಥದ್ದು, ಹಾಲು ಕೊಡುವಂಥದ್ದು. ಎಷ್ಟೋ ಶಾಲೆಯಲ್ಲಿ ಶಿಕ್ಷಕರೇ ಹೇಳ್ತಾರೆ, ನಮಗೆ ಶಿಕ್ಷಣ ಮಾಡೋದೇ ದೊಡ್ಡ ಕೆಲಸ, ಅದರ ಮಧ್ಯದಲ್ಲಿ ಇದುವರೆ ನಮಗೆ ಕೊಡ್ತಾರೆ ಅಂತ ಹೇಳಿ. ಇವತ್ತು ಪಿರಿಪರಿ ಮಾಡಿಕೊಂಡೇ ಮಾಡುವಂತ ಎಷ್ಟೋ ಶಿಕ್ಷಕರು ಇದ್ದಾರೆ, ಇಲ್ಲ ಅಂತ ಹೇಳಿದ್ರೆ. ಅಂಗನವಾಡಿಯಲ್ಲೂ ಅಷ್ಟೇ, ನಮ್ಮ ಶಾಲೆಗಳಲ್ಲೂ ಅಷ್ಟೇ. ಬಟ್ ಇಲ್ಲಿ ನಾನು ಹೇಳಿದಂತ ವಿಷಯ ನಿಮಗೆ ಏನಾದ್ರೂ ಅವರಿಗೆ ಹೇಳಿದ್ದು ಒಂದೇ ಸಲ ಹೇಳಿದಾಗ ಅರ್ಥ ಆಗ್ಬೇಕಾದ್ರೆ ಅದಕ್ಕೆ ಮೂಲ ಕಾರಣವೇ ಪೌಷ್ಟಿಕವಾದಂತಹ ಆಹಾರ ಕೊಟ್ಟಲ್ಲಿ ಈ ಮೆದುಳಿನ ಬೆಳವಣಿಗೆ ಆಗ್ತದೆ. ಆಗ ನೀವು ಏನು ಹೇಳಿದ್ರು ಅವರ ತಲೆಗೆ ಹೋಗ್ತದೆ. ಅದು ಮುಂದಕ್ಕೆ ನೀವು ಕಲಿಸಿದ್ದೆಲ್ಲ ಬೇಗ ಗ್ರಾಸ್ಪ್ ಮಾಡಿಕೊಳ್ಳಿಕ್ಕೆ ಅವರಿಗೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಚಿಕ್ಕಿ ಕೊಡೋದು ಇರ್ಬೋದು, ಮೊಟ್ಟೆ ಕೊಡೋದು ಇರ್ಬೋದು, ಹಾಲು ಕೊಡೋದು ಇರ್ಬೋದು, ಇದೆಲ್ಲ ಹೆಚ್ಚುವರಿ ಕೆಲಸಗಳು. ಯಾಕಂದ್ರೆ ನೀವು ಮತ್ತೆ 18 ಆದ ಮೇಲೆ ತಿಂದ್ರೆ ಏನು ಪ್ರಯೋಜನ ಇಲ್ಲ. ನಿಮ್ಗೆ ನಾವೆಷ್ಟು ಹೇಳಿದ್ರು ಏನು ಪ್ರಯೋಜನ ಇಲ್ಲ. ನಿಮಗೆ ನಾನು ಈಗ ಯಾಕೆ ಇದನ್ನ ಹೇಳ್ತಾ ಇದ್ದೇನೆ, ನಿಮ್ಮ ಕೈಯಲ್ಲಿ ಮಕ್ಕಳಿವೆ, ನೀವೀಗ ಅವರಿಗೆ ಕೊಟ್ರೆ ಆ ಮಕ್ಕಳು ನೀವು ಏನು ಅವರು ಆಗ್ಬೇಕಂತ ಎನಿಸಿದ್ರಿ. ಒಂದು ವೇಳೆ ಸಣ್ಣ ಅಂಗನವಾಡಿಯಲ್ಲಿ ಫಸ್ಟ್ ಬರದೇ ಇರ್ಬೋದು, ಶಾಲೆಯಲ್ಲೇ ಫಸ್ಟ್ ಬರದೇ ಇರ್ಬೋದು, ಆದ್ರೆ ಈಗ ಪೌಷ್ಟಿಕವಾದಂತಹ ಆಹಾರ ನೀವು ಅವರಿಗೆ ಕೊಟ್ಟಲ್ಲಿ ಮುಂದಕ್ಕೆ 10 ಇರ್ಬೋದು, ಮತ್ತೆ PUC ಇರ್ಬೋದು, ಡಿಗ್ರಿಗೆ ಹೋದಾಗ ನೀವು ಜಸ್ಟ್ ಅದನ್ನ ಪೋಷಿಸಿ, ನೀವು ಪೋಷಕರಾಗಿ ಅವರಲ್ಲಿರುವ ಪ್ರತಿಭೆಗಳನ್ನ ಪೋಷಿಸಿ, ಪೌಷ್ಟಿಕವಾದಂತಹ ಆಹಾರವನ್ನು ಕೊಡಿ. ಸ್ವಲ್ಪ ಕಷ್ಟ ತಗೊಳ್ಳಿ. ನಿಮ್ಮ ಹೊರಗೆ ಇದೆ, ಅಂಗಳದಲ್ಲಿ ಹೊರಗೆ ಇದೆ ಕರಿಬೇವಿನ ಸೊಪ್ಪು. ಸ್ವಲ್ಪ ಮಳೆ ಬಂದಾಗ ನೆಂದಾದ್ರೂ ಒಂಚೂರು ಚಂಡಿ ಆಗ್ಬೋದು, ತನ್ನಿ ಅದನ್ನು ಕೊಡಿ, ಅದನ್ನು ಹಾಕಿ ನಿಮ್ಮ ಚಟ್ನಿಯಲ್ಲಿ ಸ್ವಲ್ಪ ಒಂದು 4 ಎಲೆ ಅದರಲ್ಲಿ ಮಕ್ಕಳು ತೆಗೆದಿಟ್ರೆ ಅದರಲ್ಲಿ ಕಡಿಯಿರಿ. ಕಡಿದು
ಮಾಡಿ ಅಥವಾ ಒಗ್ಗರಣೆ ಕೊಡಿ. ಮನೆಗಳಲ್ಲಿ ತಾಯಂದಿರೆ, ನಾವು ಕೆಲಸ ಮಾಡ್ಬೇಕಾದ್ರೆ ಅಡಿಗೆ ಕೆಲಸ ಹೆಚ್ಚಿನದಾಗಿ ಗಂಡಸರು ಮಾಡುವುದಿಲ್ಲ ಅಂತಿಲ್ಲ, ಈಗ ಇತ್ತೀಚೆಗೆ ತುಂಬಾ ಜನ ಮಾಡ್ತಾ ಇದ್ರಿ, ನಿಮ್ಗೂ ಬೇಕಾದ ಈ ಮಾಹಿತಿ. ಸೊ ಮಾಡಿದಾಗ ಸ್ವಲ್ಪ ನಮ್ಮ ಸೋಮಾರಿತನವನ್ನು ಬಿಡಬೇಕು, ಸ್ವಲ್ಪ ಕಷ್ಟ ಆಗ್ತದೆ, ಒಂದು ಒಗ್ಗರಣೆ ಕೊಡಬೇಕಾಗ್ತದೆ. ಅಥವಾ ಎಲ್ಲ ತರದ ಹಣ್ಣುಗಳ ಸ್ವಲ್ಪ ಸೊಪ್ಪು ಇರ್ತದೆ ಹೊರಗಡೆ, ವಿಟಮಿನ್ ಸೊಪ್ಪು ಎಲ್ಲ ನಮ್ಮ ಮನೆಯಲ್ಲಿ ಸಿಗ್ತದೆ, ಹಣ್ಣು ಇರ್ತದೆ, ಸ್ವಲ್ಪ ನಾವು ತಗೊಳ್ಬೇಕು, ಇದನ್ನೆಲ್ಲ ಮಾಡಬೇಕು. ಇದೆಲ್ಲ ಮಾಡಿದ್ರೆ ಖಂಡಿತ ನಮ್ಮ ಮಕ್ಕಳು ಬುದ್ಧಿವಂತರಾಗಿ ಬೆಳೀತಾರೆ. ಶಾಲೆಯಲ್ಲಿ ಈ ಎಲ್ಲ ಸರ್ಕಾರದ ಸೌಲಭ್ಯಗಳನ್ನು ಶಾಲಾ ಆಡಳಿತ ವರ್ಗ ಹಾಗೆ ಇತರ ನಮ್ಮ ಪಂಚಾಯತ್ ವತಿಯಿಂದ ಎಲ್ಲ ನಿಮಗೆ ಕೊಟ್ಟಾಗ ನಿಮ್ಮ ಮಕ್ಕಳು ಖಂಡಿತವಾಗಿ ಚೆನ್ನಾಗಿ ಮುಂದೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಕೂಡ ನಾನೊಂದು 5 ನಿಮಿಷ 6 ನಿಮಿಷ ತಡವಾಗಿ ಬರಬೇಕಾದ್ರೆ ಅದಕ್ಕೆ ಮತ್ತೊಂದು ಕಾರಣ, ಇವತ್ತಿನ ದಿನ ಮೊದಲ ಶುಕ್ರವಾರ, ಇದು ಮೊದಲ ಶುಕ್ರವಾರ ಪ್ರತಿ ಅಂಗನವಾಡಿಗಳಲ್ಲಿ ಒಂದು ಸಮುದಾಯ ಆಧಾರಿತ ಚಟುವಟಿಕೆ ನಡೆಸಬೇಕು. ನಾನು ನೆಲ್ಲಿಂಗೇರಿಗೆ ಹೋದಾಗ, ನನಗೆ ಇವತ್ತು ಹೋಗ್ಲಿಕ್ಕೆ ಆಗಲಿಲ್ಲ, ನೆಲ್ಲಿಂಗೇರಿಗೆ ಹೋದಾಗ ಅಲ್ಲಿ ಪಕ್ಕದಲ್ಲಿ ಒಂದು ಶಾಲೆ ಅಂಗನವಾಡಿ ಇದೆ. ಆ ಅಂಗನವಾಡಿಯಲ್ಲಿ ಆಗಲೇ ನಾನು ಅಲ್ಲಿದ್ದ ಮಹಿಳೆಯರಿಗೆ ಈ ಬಗ್ಗೆ ಸಮುದಾಯ ಆಧಾರಿತ ಚಟುವಟಿಕೆಯನ್ನ ಮಾಡಿ ನಂತರ ಅಲ್ಲಿಂದ ಊಟ ಮುಗಿಸಿ ಅದನ್ನು ಮಾಡಿ ನಾನು ಇಲ್ಲಿಗೆ ಬಂದಿದ್ದೇನೆ. ಯಾಕಂದ್ರೆ ನಾನೊಮ್ಮೆ ಹೋದ್ರೆ, ಒಂದು ಅಂಗನವಾಡಿಗೆ ಹೋದ್ರೆ ನನ್ನ ಜವಾಬ್ದಾರಿ ಅದನ್ನು ನಾನು ಅಲ್ಲಿರುವ ಮಹಿಳೆಯರಿಗೆ ತಿಳಿಸುವಂಥದ್ದು. ಸೊ ಅದನ್ನು ಮಾಡಿ ಮತ್ತೆ ನಾನು ಇಲ್ಲಿಗೆ ಬರುವಾಗ ಒಂದು ಸ್ವಲ್ಪ ತಡ ಆಯಿತು. ಸೊ ಎಲ್ಲವನ್ನೂ ನಿಭಾಯಿಸ್ಬೇಕು. ನಾವು ಕೇವಲ ಇದು ನಮಗೆ ಕೊಟ್ಟಂತ ಒಂದು ಕರ್ತವ್ಯ, ನಮ್ಮ ಇಲಾಖೆ ಅಲ್ಲದಿದ್ರು ಕೂಡ, ಬಟ್ ಆ ಕರ್ತವ್ಯ ಜೊತೆಗೆ ನನ್ನ ಇಲಾಖೆಯ ಕೆಲಸವನ್ನು ನಾನು ಮರೀಲಿಕ್ಕೆ ಆಗೋದಿಲ್ಲ, ಅದನ್ನು ಕೂಡ ಜೊತೆಯಾಗಿ ನಾವು ಮಾಡಬೇಕಾಗ್ತದೆ. ಸೊ ಹಾಗೆ ಅದನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಸೊ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕೂಡ ನೀವು ನಿಮ್ಮ ಮಕ್ಕಳಿಗೆ ಹೇಗೆ ಒಂದು ಸಸಿಗೆ ಬೇಕಾದಂತಹ ಎಲ್ಲ ಪೌಷ್ಟಿಕಾಂಶವನ್ನ ನೀವು ಕೊಟ್ರೆ ಆ ಸಸಿ ಉತ್ತಮವಾಗಿ ಫಲ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಲ್ವಾ? ಆ ನಿಟ್ಟಿನಲ್ಲಿ ನೀವು ಕೂಡ ಆ ಮಕ್ಕಳ ಪ್ರತಿಭೆಗಳು ನೋಡಿ, ಇವತ್ತು ಹೇಳಿದ್ರು ಪ್ರತಿಭೆಗಳಿಗೆ ತುಂಬಾ ಇಲ್ಲಿ ಅವಕಾಶಗಳನ್ನ ಕೊಡಲಾಗ್ತಿದೆ, ಎಲ್ಲ ರೀತಿಯಲ್ಲೂ ಅವಕಾಶಗಳನ್ನ ಮಕ್ಕಳಿಗೆ ಕೊಡಲಾಗ್ತಾ ಇದೆ. ಇದು ದೊಡ್ಡವರಾಗಿ ನಾವು ಮಾಡುವಂತ ಕರ್ತವ್ಯ. ನೀವು ಅದನ್ನು ಪೋಷಿಸಬೇಕು. ಅವರ ಪ್ರತಿಭೆ ಏನಿದೆ ಅದನ್ನ ಗುರುತಿಸಿ ಅವರಿಗೆ ಒಳ್ಳೆಯದಾಗಿ ಅದನ್ನ ಪ್ರಶಂಸೆ ಮಾಡಬೇಕು. ಅದು ನಿಮ್ಮ ನಿಮ್ಮ ರೂಢಿ ಮಾಡಿ, ನಿಮ್ಮ ಮಕ್ಕಳಿಗೂ ಅದನ್ನ ಹೇಳುವುದಕ್ಕೆ ಮನೆಯಿಂದನೇ ಪ್ರಾರಂಭಿಸಿ. ಆ ಪ್ರೋತ್ಸಾಹ ಮಾಡುವುದನ್ನು, ಸಣ್ಣ ಒಂದು ಒಳ್ಳೆಯ ಕೆಲಸ ಮಾಡುವಾಗ ಹುರಿದುಂಬಿಸಿ, ನಿನಗೆ ಆಗ್ತದೆ ಮಾಡ್ಲಿಕ್ಕೆ, ಇನ್ನೂ ಹೆಚ್ಚು ಮಾಡಿ, ನೀನು ಇವತ್ತು ಇಷ್ಟು ಮಾಡಿದ್ಯಾ, ಇನ್ನು ಮುಂದಕ್ಕೆ ಹೆಚ್ಚು ನಿಮಗೆ ಮಾಡ್ಲಿಕ್ಕೆ ಆಗ್ತದೆ. ಹುರಿದುಂಬಿಸಿ. ಆ ಹುರಿದುಂಬಿಸೋದು ಮಗನಿಗೆ ನೀವು ಹೇಳಿಕೊಟ್ಟಾಗ ಗಂಡನಿಗೂ ನಿಮ್ಗೆ ಹೇಳಲಿಕ್ಕೆ ಆಗ್ತದೆ. ಹೌದು, ನೀವು ಇಷ್ಟು ಕಷ್ಟಪಟ್ಕೊಂಡು ಮಾಡ್ತಿದ್ರಿ, ನಾವು ಇದನ್ನ ಒಳ್ಳೆ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ. ತಂದೆಯರಿಗೂ ನಾನು ಹೇಳೋದು, ಮನೆಯಲ್ಲಿ ಚೆನ್ನಾಗಿ ಅಡಿಗೆ ಮಾಡಿ ಅಂತ ನಾವು ಹೇಳ್ತೇವೆ, ಆದ್ರೆ ತಂದು ಹಾಕುವವರು ತಂದೆಯರು. ನೀವು ತಂದು ಹಾಕದಿದ್ರೆ ಅಥವಾ ಹೊರಗೆ ತಂದು ಕೊಡದಿದ್ರೆ, ಅಥವಾ ನಿಮ್ಮ ಇಷ್ಟ, ನಾನು ಮೀನು ಮಾತ್ರ ತಿನ್ನೋದು, ನಾನು ಚಿಕನ್ ಮಾತ್ರ ತಿನ್ನೋದು ಅಂದ್ರೆ ಪಾಪ ಮಹಿಳೆ ಇನ್ನೇನ್ ಮಾಡ್ತಾಳೆ? ಅದನ್ನೇ ಮಾಡಿ ಬೇಯಿಸ್ಕೊಡ್ಬೇಕಾಗ್ತದೆ, ಅದನ್ನೇ ಮಕ್ಕಳು ತಿಂತಾರೆ. ಸೊ ಇಲ್ಲಿ ಎಲ್ಲರ ಒಂದು ಸಹಕಾರ ಇದೆ. ಸಮುದಾಯ ಚಟುವಟಿಕೆ ನಾವು ಇವತ್ತು ಯಾಕೆ ಮಾಡಿದ್ದೇವೆ? ಪ್ರತಿ ಮೊದಲ ಶುಕ್ರವಾರ, ಮೊದಲ 2 ಮತ್ತು 3ನೇ ಶುಕ್ರವಾರ ಮಾಡ್ತೇವೆ ಅಂದ್ರೆ ಅದರಲ್ಲಿ ಹೆಚ್ಚು ತಂದೆಯರು ಭಾಗವಹಿಸ್ಬೇಕು ಅಂತ ಹೇಳಿ. ಯಾಕಂದ್ರೆ ನೀವು ತಿನ್ನುವಂತ ಅಡಿಗೆಯನ್ನೇ ಅಲ್ಲ ಮನೇಲಿ ಮಾಡೋದು, ಅದನ್ನೇ ಮಕ್ಕಳು ತಿನ್ನೋದು, ಅದನ್ನೇ ಮಹಿಳೆ ತಿನ್ನೋದು, ಅದನ್ನೇ ಗರ್ಭಿಣಿ ತಿನ್ನೋದು, ಅದನ್ನೇ ಬಾಣಂತಿ ತಿನ್ನೋದು. ಸೊ ಹಾಗಾಗಿ ನಿಮ್ಮ ಪಾತ್ರ ಕೂಡ ಇಲ್ಲಿ ಬಹಳ ಮುಖ್ಯ. ನೀವು ಏನು ಮಾಡ್ಲಿಕ್ಕೆ ಹೇಳ್ತೀರಿ ಅಥವಾ ಏನು ಅಂಗಡಿಯಿಂದ ತಂದು ಕೊಡ್ತೀರಿ, ಅದೇ ಮನೆಯಲ್ಲಿ ಕುಕ್ಕ ಅಡಿಗೆ ಮಾಡ್ತಾರೆ. ಸೊ ಆ ನಿಟ್ಟಿನಲ್ಲಿ ಎಲ್ಲ ಪ್ರತಿಭೆಗಳನ್ನ ಹುರಿದುಂಬಿಸೋದ್ರ ಜೊತೆಗೆ ಇತರರು ಮಾಡುವ, ನಾನು ಅದಕ್ಕೆ ಹೇಳಿದ್ದು, ನಿಮ್ಗೆ ಏನು ಮಾತಾಡ್ಲಿಕ್ಕಿಲ್ವಾ, ಇಲ್ಲಿ ಆದಂತ ಒಳ್ಳೆಯ ಕೆಲಸಗಳ ಬಗ್ಗೆ ಹೇಳಿ. ಸೊ ಮನೆಯಿಂದನೇ ಪ್ರೋತ್ಸಾಹದ ಮಾತುಗಳನ್ನ ಸ್ಟಾರ್ಟ್ ಮಾಡಿದ್ರೆ ಅದು ಎಲ್ಲ ಕಡೆ ಅದು ಮತ್ತೆ ಬರ್ತದೆ. ಸೊ ಹಾಗೆ ಇವತ್ತು ಕೂಡ ಇಲ್ಲಿ ಹೆಚ್ಚು ಏನು ನಮ್ಗೆ ಕೆಟ್ಟದ್ದೊಂದು ಏನು ಸಿಗ್ಲಿಲ್ಲ. ಒಟ್ಟಿನಲ್ಲಿ ನೀವು ಇಲ್ಲಿ ಏನು ನಿಮ್ಮ ಅನಿಸಿಕೆ ಬೇಡಿಕೆಗಳನ್ನ ಹೇಳಿದ್ದೀರಿ ಅದನ್ನ ಸರ್ಕಾರಕ್ಕೆ ಸಲ್ಲಿಸುವಂತ ಕೆಲಸ ಕೂಡ ಇಲ್ಲಿ ಆಗ್ತದೆ. ಹಾಗೆ ಇಲ್ಲಿ ನಮಗೆ ಏನು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೆ ವಂದಿಸ್ತಾ, ನಮ್ಮ ಮಕ್ಕಳು ಎಲ್ಲರೂ ಕೂಡ ಸುಂದರ ಹೂವುಗಳಾಗಿ ಅರಳಬೇಕು, ಮುಂದೆ ಚೆನ್ನಾಗಿ ಅವರು ಏನು ಸಾಧನೆಗಳನ್ನ ಮಾಡಬೇಕು, ಎಲ್ಲಿ ಹೋದ್ರು ಈ ಊರಿನ ಮಕ್ಕಳ ಇದು ತೋರಿಸ್ಬೇಕು. ನಾನು ಕೂಡ ನಾನು ಹಿಂದೆ ಎಲ್ಲೂ ಹೇಳಿದ್ದೆ, ನಾವು ಕೂಡ ಹೀಗೆ ಕಷ್ಟಪಟ್ಟು ಇವತ್ತು ಸರ್ಕಾರಿ ಸೇವೆಯಲ್ಲಿ ಇರುವಂತವರು, ಸಣ್ಣ ಒಂದು ಹಳ್ಳಿಯಿಂದ ಕನ್ನಡ ಮಾಧ್ಯಮದಲ್ಲಿ ಕಲಿತು ಆರ್ಫನೇಜ್ ಮಕ್ಕಳ ಜೊತೆಗೆ ಕಲಿತು ಬಂದವಳು ನಾನು. ನನ್ನ ಎಷ್ಟು, ಯಾಕಂದ್ರೆ ಸರ್ಕಾರಿ ಶಾಲೆ ಕೂಡ ನನಗೆ 2.5 ಕಿಲೋಮೀಟರ್ ದೂರ ಇತ್ತು.
ಬಟ್ ಅದಕ್ಕಿಂತ ಹತ್ರದಲ್ಲಿ ನನಗೊಂದು ಪ್ರೈವೇಟ್ ಶಾಲೆ ಇತ್ತು, 1.5 ಕಿಲೋಮೀಟರ್ ದೂರ ನಡ್ಕೊಂಡು ಹೋಗಿ ಕಲ್ತವಳು ನಾನು. ಮತ್ತು ಅದು ಮುಚ್ಚು 100ನೇ ವರ್ಷಕ್ಕೆ ಅದು ಈ ತಿಂಗಳ 18ನೇ ತಾರೀಕಿಗೆ ತಲುಪ್ತದೆ. ಒಂದು ಶತಮಾನೋತ್ಸವ ಕಾರ್ಯಕ್ರಮವೂ ಇದೆ. ಅಲ್ಲಿ ನನ್ನನ್ನು ಅತಿಥಿಗಳ ಆಗಿ ಇವತ್ತು ನನ್ನನ್ನು ಕರೆದಿದ್ದಾರೆ ಬರ್ಲಿಕ್ಕೆ. ಸೊ ಹಾಗೆ ನಾವು ಕನ್ನಡ ಮಾಧ್ಯಮದಲ್ಲಿ ಓದಿದವಳು ನಾನು. KPC ಇಂದ ಸೆಲೆಕ್ಷನ್ ಆಗಬೇಕಾದ್ರೆ ನಾನು ಅಲ್ಲೂ ಹೇಳಿದೆ, ಒಂದು ಗ್ರಾಮೀಣ ಅಭ್ಯರ್ಥಿಯಾಗಿ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಕಲ್ತದಕ್ಕೆ ನನಗೆ ಗ್ರಾಮೀಣ ಅಭ್ಯರ್ಥಿಯ ಒಂದು ಮೀಸಲಾತಿ ಸಿಕ್ಕಿತ್ತು. 1ರಿಂದ 10ರವರೆಗೆ ಕನ್ನಡ ಮಾಧ್ಯಮದಲ್ಲಿ ಓದಿದ್ದಕ್ಕೆ, ಕನ್ನಡದ ಮಾಧ್ಯಮದಲ್ಲಿ ಓದಿದ್ದಕ್ಕೆ ಪ್ಲಸ್ ಬೋನಸ್ ಅಂಕ ನನಗೆ ಸಿಕ್ಕಿತು. ಅದರ ಒಂದು ಪರಿಣಾಮ ನಾನು ಇವತ್ತು KPSL ಸೆಲೆಕ್ಷನ್ ಆಗಿ ಈ ಬೆಳ್ತಂಗಡಿ ತಾಲೂಕಿನಲ್ಲಿ ಒಂದು ಹಳ್ಳಿಯ ಅಂದ್ರೆ ಮಂಗಳೂರಿಗೆ ಹೋಲಿಸಿದ್ರೆ ಬೆಳ್ತಂಗಡಿ ಸ್ವಲ್ಪ ಹಿಂದಿರುವ ತಾಲೂಕಿನಲ್ಲಿ ಒಂದು ಶಿಶುಭಿವೃದ್ಧಿ ಯೋಜನಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಲಿಕ್ಕೆ ನನಗೆ ಸಾಧ್ಯ ಆಗ್ತದೆ. ಇದಕ್ಕಿಂತ ಮೊದಲು ಇಂಗ್ಲಿಷೇ ಮಾತಾಡಬೇಕಾದಂತಹ ಮಂಗಳೂರಿನ ರೋಶಿನಿಯ ಡಿಗ್ರಿ ಕಾಲೇಜಿಗೆ ಲೆಕ್ಚರರ್ ಆಗಿ ನಾನು ಬರೀ ಇಂಗ್ಲಿಷ್ನಲ್ಲೇ ಮಾತಾಡ್ತಿದ್ದೆ. ಇದು ಅದಕ್ಕೆ ನಾನು ಇಂಗ್ಲಿಷ್ ಕಲ್ತವಳಲ್ಲ. ಕನ್ನಡ ಮಾಧ್ಯಮದಲ್ಲಿ ಓದಿದ್ರು ಅಲ್ಲಿಯ ಶಿಕ್ಷಕರು ನಮಗೆ ಕೊಟ್ಟಂತಹ ಆ ಇಂಗ್ಲಿಷಿನ ಗ್ರಾಮರ್ ಅದು ಸಾಕಿತ್ತು. ಮುಂದೆ ಎಲ್ಲರ ಜೊತೆ ಮಾತಾಡಿದಾಗ ಚೆನ್ನಾಗಿ ಮಾತನಾಡಲಿಕ್ಕೆ, ಆ ಭಾಷೆಯನ್ನು ಮಾತನಾಡಲಿಕ್ಕೆ ಕಲಿಯುವಂಥದ್ದಾಗಿದೆ, ನಮಗೆ ಸುಲಭ ಆಯಿತು. ಸೊ ಇವತ್ತು ಅದು ಯಾವುದೇ ನಮಗೆ ಅಡ್ಡಿತಡೆಗಳು ಇಲ್ಲ. ಅಡ್ಡಿತಡೆಗಳು ಎಲ್ಲದರಲ್ಲೂ ಇರ್ತದೆ, ಅದನ್ನು ನಾವು ಮೀರಿ ಹೇಗೆ ಬರ್ತೇವೆ ಅದೇ ಮುಖ್ಯ. ನಾನು ಅಲ್ಲಿ ಹೇಳುವಾಗ ಮತ್ತೊಂದು ಮಾತು ಹೇಳಿದೆ, ಸ್ಪೋರ್ಟ್ಸ್ ಅಲ್ಲಿ ನಾನು ಸ್ವಲ್ಪ ಓಡೋದ್ರಲ್ಲಿ ಸ್ವಲ್ಪ ಹುಷಾರಿದ್ದೆ. ನಾನು ಓಡಿ ಹುಷಾರಾಗದಲ್ಲ. ನಾನು ಕಾಲೇಜಿಗೆ ಹೋಗ್ಬೇಕಾದ್ರೆ ಹಳ್ಳಿಯಿಂದ ಒಂದೇ ಬಸ್ ಇದ್ದದ್ದು. ಆ ಬಸ್ ಒಂದು ಚಡಾವ್ ಇದೆ. ಆ ಚಡಾವ್ ಹತ್ತುವಾಗ ನನಗೆ ಸೌಂಡ್ ಬರ್ತದೆ. ಮನೆಯ ಎಲ್ಲ ಕೆಲಸವನ್ನು ನಾನು ಮುಗಿಸಿ ಆ ಚಡಾವ್ ಹತ್ತಿ ಬಸ್ ಬರುವ, ಯಾಕಂದ್ರೆ ಗೌರ್ಮೆಂಟ್ ಬಸ್ಸಿನ ಸೌಂಡ್ ಉಂಟಲ್ಲ ಅಂತ ಹತ್ತದು, ಅದು ಬರುವಾಗ ನಾನು ಮನೆಯಿಂದ ಓಡ್ತಿದ್ದೆ. 5 ನಿಮಿಷದ ದಾರಿ ಅದು ಓಡಿ 1 ನಿಮಿಷದಲ್ಲಿ ಆ ಬಸ್ಸಿಗೆ ಹೋಗಿ ಅಡ್ಡ ಕೈ ಹಾಕಿ ನಿಲ್ಲಿಸ್ತಿದ್ದೆ ಅಷ್ಟೇ. ಅದು ಪ್ರತಿದಿನ ನಾನು ನನ್ನ ಅಗತ್ಯಕ್ಕೆ ಮಾಡ್ತಿದ್ದೆ. ಶಾಲೆಯಲ್ಲಿ ಓಡಿಸುವಾಗ ನಾನು ಫಸ್ಟ್ ಬರ್ತಿದ್ದೆ. ನಮ್ಮ ಕಷ್ಟಗಳೇನಿದೆ ಅದನ್ನು ನಮ್ಮ ಗುರಿ ಸಾಧಿಸಲಿಕ್ಕೆ, ನಮ್ಮ ಪ್ರತಿಭೆನ ಹೊರಗೆ ತೆಗಿಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡುತ್ತದೆ. ಹಾಗಾಗಿ ಸರ್ಕಾರಿ ಶಾಲೆಗೆ ನೀವು ಸೇರಿಸಿದ್ರಿ ಅಂತ ಹೇಳಿದ್ರಿ ಮಕ್ಕಳನ್ನು. ದೂರದ ಬೆಟ್ಟ ಯಾವಾಗಲೂ ಮಣ್ಣಗೆ ಕಾಣ್ತದೆ. ಹತ್ರ ಹೋದಾಗ ಮಾತ್ರ ಕಲ್ಲು ಮುಳ್ಳು ಕಾಣುದು, ಎಲ್ಲದರಲ್ಲೂ ಕಲ್ಲು ಮುಳ್ಳು ಇದೆ. ಹತ್ರದಿಂದ ಮಾತ್ರ ನಮ್ಗೆ ಅದು ಕಾಣ್ತದೆ. ಆದ್ರೆ ಸರ್ಕಾರಿ ಶಾಲೆ ಅದು ಬಹಳ ಉತ್ತಮ. ಅಲ್ಲಿ ಈ ಕಷ್ಟದಲ್ಲಿ ಬೆಳೆದಾಗ್ಲೇ, ಯಾಕಂದ್ರೆ ನಾವು ಫಸ್ಟ್ ಸೆಕೆಂಡ್ ಬರುವಂತ ಮಕ್ಕಳನ್ನೆಲ್ಲ ನೋಡುವಾಗ ನಾವು ನೋಡ್ತೇವೆ, ಅವರು ಕಷ್ಟದಲ್ಲಿ ಬೆಳೆದ ಮಕ್ಕಳೇ ಸಾಮಾನ್ಯವಾಗಿ ಚೆನ್ನಾಗಿ ಫಸ್ಟ್ ಪ್ರೈಸ್ ಅನ್ನ ತಗೊಂಡಂತವರು. ಹಾಗೆ ಒಂದು ವಿಷಯ ನನಗೆ ಸ್ವಲ್ಪ ಅನಿಸಿದ್ದು, ನನಗೆ ಅದು ಸರಿಯಾಗಿ ನನಗೆ ಗೊತ್ತಿಲ್ಲ, ಅದರ ನನಗೆ ಅದನ್ನೊಂದು ಹೇಳಿ ನಾನು ನನ್ನ ಮಾತುಗಳನ್ನ ಮುಗಿಸ್ತೇನೆ. ಅದು ಬಾಲಕಿಯರ ಬಗ್ಗೆ. ನಾನು ಆಗ ಹೋದಂತಹ ಶಾಲೆಯಲ್ಲೂ ಈಗ ಇಲ್ಲಿ 334 ಗಂಡು ಮಕ್ಕಳು, 315 ಹೆಣ್ಣು ಮಕ್ಕಳಿದ್ದಾರೆ ಅಂತ ಹೇಳಿದ್ರು. 19 ಮಕ್ಕಳ ವ್ಯತ್ಯಾಸ ಇದೆ. ಆ ನೆಲ್ಲಿಗೇರಿ ಶಾಲೆಯಲ್ಲಿ 17ರಲ್ಲಿ 6 ಹೆಣ್ಣು ಮಕ್ಕಳು ಮಾತ್ರ ಇದ್ದಾರೆ. ಯಾಕೆ ಇದನ್ನ ಹೇಳ್ತಾ ಇದ್ದಾರೆ ಅಂದ್ರೆ, ನಾನು ಬೇಟಿ ಬಚಾವೋ ಬೇಟಿ ಪಡಾವೋ ಅನ್ನೋ ಒಂದು ಕಾರ್ಯಕ್ರಮ ಯೋಜನೆ ಕೇಂದ್ರ ಸರ್ಕಾರದ್ದು ಇದೆ. ಅದು ನಮ್ಮ ರಾಜ್ಯದಲ್ಲಿ ಕೂಡ ನಮ್ಮ ಜಿಲ್ಲೆಯಲ್ಲಿ ಅನುಷ್ಠಾನದಲ್ಲಿದೆ. ಮಕ್ಕಳ ಸಂಖ್ಯೆ ಯಾಕೆ 19 ವರ್ಷದಲ್ಲಿ 19 ಮಕ್ಕಳು ಕಡಿಮೆ, ಪ್ರತಿ ವರ್ಷ ಹಾಗೆಯೇ ಕಡಿಮೆ ಆಗ್ತಾ ಹೋದ್ರೆ ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತದೆ. ಇವತ್ತು ನಾವು ಅತಿ ಹೆಚ್ಚು ಸಂಖ್ಯೆಯಲ್ಲಿ ನಾವು ದೊಡ್ಡವರಿದ್ದೇವೆ, ಆದರೆ ಸಣ್ಣ ಮಕ್ಕಳ ಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ದಯವಿಟ್ಟು ಹೆಣ್ಣು ಮಕ್ಕಳನ್ನ ಉಳಿಸಿ. ಇವತ್ತದೊಂದು ಯೋಜನೆ ಬೇಟಿ ಬಚಾವೋ, ಮತ್ತು ನೀರನ್ನು ಉಳಿಸಿ ಅಂತ ನಾವು ಹೇಳ್ತೇವೆ. ನಾನು ಹೇಳ್ತಾ ಇದ್ದೇನೆ, ಹೆಣ್ಣು ಮಕ್ಕಳನ್ನ ಉಳಿಸಿ, ಹೆಣ್ಣು ಮಕ್ಕಳನ್ನ ಓದಿಸಿ. ನನಗೆ ಕೊಟ್ಟಂತ ಅವಕಾಶಕ್ಕೆ ಮತ್ತೊಮ್ಮೆ ವಂದನೆಗಳು, ಧನ್ಯವಾದಗಳು. ಸರ್ಕಾರದ ಯೋಜನೆಗಳು, ಆಮೇಲೆ ಸರ್ಕಾರದ ಪ್ರತಿನಿಧಿಗಳಾಗಿ ಶಿಕ್ಷಕರು ಯಾವ ರೀತಿಯಲ್ಲಿ ಅದರ ಪಾಲನ್ನು ನಿರ್ವಹಿಸಬೇಕು, ಅದರ ಜೊತೆಗೆ ಬಹಳ ಮುಖ್ಯವಾಗಿ ಪೋಷಕರ ಕರ್ತವ್ಯಗಳೇನು, ನಾವೇನನ್ನ ಮಾಡಬೇಕು ಅನ್ನೋದನ್ನು ಬಹಳಷ್ಟು ಮನೋಜ್ಞವಾಗಿ ಮನಮುಖ ಅಂತ ಹೇಳಿದಂಥ ನಮ್ಮ ಸಭಾಧ್ಯಕ್ಷಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದಕ್ಕೆ ಈ ಕಾರ್ಯಕ್ರಮದ ವಂದನಾರ್ಪಣೆಯನ್ನ ನೆರವೇರಿಸಲಿಕ್ಕಿದ್ದಾರೆ ನಮ್ಮ ಶಾಲಾ ಹಿರಿಯ ಶಿಕ್ಷಕಿಯಾದಂಥ ಶ್ರೀಮತಿ ನಳಿನಿ ಕುಮಾರಿಯವರು. ಎಲ್ಲರಿಗೂ ಶುಭ ನಮನಗಳು. ಸರ್ಕಾರಿ ಉನ್ನತೀಕರಿಸಿದ ಪ್ರಾಥಮಿಕ ಶಾಲೆ ಅಣ್ಣಿಂಜೆ 2022-23ನೇ ಸಾಲಿನ
ಸಾಮಾಜಿಕ ಪರಿಶೋಧನೆಯ ಪೋಷಕರ ಸಭೆಯ ಅಂತಿಮ ಹಂತಕ್ಕೆ ನಾವು ಬಂದಿದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ಮಾರ್ಗದರ್ಶಿ ಅಧಿಕಾರಿಗಳಾದ ಶ್ರೀಮತಿ ಪ್ರಿಯಾ ಆಗ್ನೇಸ್, ಬೆಳ್ತಂಗಡಿ ತಾಲೂಕಿನ ಶಿಶು ಅಭಿವೃದ್ಧಿ ಮತ್ತು ಯೋಜನಾಧಿಕಾರಿ, ಇವರಿಗೆ ನಮ್ಮ ಶಾಲೆಯ ಪರವಾಗಿ, ಇಲ್ಲಿ ನೆರೆದಿರುವ ಪೋಷಕರ ಪರವಾಗಿ, SDMC ಅವರ ಪರವಾಗಿ, ಎಲ್ಲರ ಪರವಾಗಿ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಯುತ ನಿತಿನ್ ಮುಂಡೆ ಇವರು ಉಪಸ್ಥಿತರಿದ್ದು ನಮಗೆಲ್ಲರಿಗೂ ಶುಭ ನುಡಿಗಳನ್ನಾಡಿದ್ದಾರೆ. ಇವರಿಗೂ ನಮ್ಮ ಶಾಲಾ ಪರವಾಗಿ ಅನಂತ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ತಾಲೂಕು ಕಾರ್ಯಕ್ರಮದ ವ್ಯವಸ್ಥಾಪಕರಾದ ಹಾಗೂ ಸಾಮಾಜಿಕ ಪರಿಶೋಧನೆ ಮೂಡುಬಿದಿರೆ ತಾಲೂಕು ಇದರ ವ್ಯವಸ್ಥಾಪಕರಾದ ಶ್ರೀಯುತ ಹರೀಶ್ ಜಿ, ಇವರಿಗೂ ನಮ್ಮ ಶಾಲಾ ಪರವಾಗಿ ಅನಂತ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದ ಶ್ರೀಮತಿ ಶ್ವೇತಾ ಪರಮೇಶ್ವರ್, ಇವರಿಗೂ ನಮ್ಮ ಶಾಲಾ ಪರವಾಗಿ ಅನಂತ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಶಾಲಾ SDMC ಅಧ್ಯಕ್ಷರಾದ ಶ್ರೀಯುತ ರಮೇಶ್ ಮಂಗೇರ, ಇವರಿಗೂ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಶಾಲೆಯ ಏಳಿಗೆಗೆ ಸದಾ ಶ್ರಮಿಸುತ್ತಿರುವಂತಹ ನಮ್ಮ ಶಾಲಾ ಮುಖ್ಯ ಶಿಕ್ಷಕರಾದ ಶ್ರೀಯುತ ಶಿವಶಂಕರ್ ಸರ್, ಇವರಿಗೂ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ SDMC ಸದಸ್ಯರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀ ಪರಮೇಶ್ವರ, ಇವರಿಗೂ ನಮ್ಮ ಶಾಲಾ ಪರವಾಗಿ ಅನಂತ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಎಲ್ಲ ಶಿಕ್ಷಕ ವೃಂದದವರಿಗೂ ನಮ್ಮ ಶಾಲಾ ಪರವಾಗಿ ವಂದನೆಗಳು. ಹಾಗೆ ವೇದಿಕೆಯಲ್ಲಿರುವಂತಹ ನಮ್ಮ ಶಾಲಾ ನಾಯಕಿಯಾದ ಕುಮಾರಿ ಶ್ರುತಿ, ಇವರಿಗೂ ಎಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತ ನಮ್ಮ ಪೋಷಕ ವೃಂದ ಹಾಗೂ ಶಾಲೆಯ ಎಲ್ಲ ಕೆಲಸ ಕಾರ್ಯಗಳಿಗೆ ಸದಾ ಶ್ರಮಿಸುತ್ತಿರುವಂತಹ ನಿಮಗೆ ನಮ್ಮ ಶಾಲಾ ಪರವಾಗಿ ಅನಂತ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ SDMC ಸದಸ್ಯರಿಗೂ ನಮ್ಮ ಶಾಲಾ ಪರವಾಗಿ ಅನಂತ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿ ಎಲ್ಲರಿಗೂ ವಂದನೆಯನ್ನು ಸಲ್ಲಿಸ್ತಾ ನನ್ನ ವಂದನಾರ್ಪಣೆಯನ್ನು ಕೊನೆಗೊಳಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷರ ಅನುಮತಿಯ ಮೇರೆಗೆ ಈ ಕಾರ್ಯಕ್ರಮವನ್ನು ನಾವು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮುಂದಕ್ಕೆ ಪೋಷಕರು SDMCಯ ರಚನೆಯ ಕಾರ್ಯ ಇದೆ. ದಯವಿಟ್ಟು 5 ನಿಮಿಷಗಳ ಕಾಲ ಕೂತ್ಕೊಳ್ಬೇಕು. ನಾವು ಸ್ಟಾರ್ಟ್ ಮಾಡ್ತೇವೆ ಕಾರ್ಯಕ್ರಮ.